ಸಹಸ್ರಾರು ವರ್ಷಗಳ ಹಿಂದಿನ ದೇವಸ್ಥಾನದಲ್ಲಿ ಬಹಳ ಒಂದು ಶಕ್ತಿ ಇದೆ ಅಂತ ಹೇಳ್ತಾರೆ. ಆ ಶಕ್ತಿ ಯಾವುದು, ಅದರಿಂದ ಆಗುವಂತಹ ಪ್ರಯೋಜನಗಳು ಏನು ಅಂತ ಹೇಳಿ. ನೋಡಿ, ನಿಮ್ಮ ಮನೆಯಲ್ಲೇ ಒಂದು ಸಣ್ಣ ಕಲ್ಲನ್ನು ಇಟ್ಕೊಳ್ಳಿ. ಅದಕ್ಕೆ ಯಾವ ಪ್ರಾಣ ಪ್ರತಿಷ್ಠೆ ಬೇಕಾಗಿಲ್ಲ. ಒಂದು 6 ರಿಂದ 12 ವರ್ಷಗಳ ಕಾಲ ನಿರಂತರವಾಗಿ ಅದಕ್ಕೊಂದು ಅಭಿಷೇಕ ನಿಮಗೆ ಹೇಗೆ ಗೊತ್ತೋ ಹಾಗೆ ಈ ರೀತಿ ಮಾಡ್ತಾ ಬನ್ನಿ. ಆ ಕಲ್ಲನ್ನು ನೀವು ಒಂದಷ್ಟು ವರ್ಷಗಳ ನಂತರ ಮುಟ್ಟಿದ್ರೆ ಅಲ್ಲೊಂದು ಎನರ್ಜಿಯ ಫೀಲ್ ಅನ್ನು ಅನುಭವಿಸ್ತೀರಿ. ನಮ್ಮ ಹಿರಿಯರು ಹೇಳೋದು, ಪೂಜೆ ಮಾಡು, ಆದರೆ ಪೂಜೆಗಿಂತ ಹೆಚ್ಚಾಗಿ ಜಪ ಮಾಡು, ಜಪಕ್ಕಿಂತ ಹೆಚ್ಚಾಗಿ ಧ್ಯಾನ ಮಾಡು. ಮೆಡಿಟೇಷನ್ ಇಸ್ ಅಲ್ಟಿಮೇಟ್. ಆತ್ಮ ಸಾಕ್ಷಾತ್ಕಾರ ಆಗುತ್ತೆ ಅನ್ನುವಾಗ ಆಗುವಂತ ಅನುಭವಗಳೇನು ನಿಮಗಾಗಿದೆಯಾ? ಕರೆಂಟ್ ಶಾಕ್ ಹೊಡೆಯದೆ ಶಾಕ್ ಹೊಡೆಯೋದು ಅಂದ್ರೆ ಏನು ಅಂತ ಗೊತ್ತಾಗಲ್ಲ. ಹೊಡೆಸ್ಕೋಬೇಕು, ಸುಟ್ಕೋಬೇಕು. ರಮಣ ಮಹರ್ಷಿಗಳು ಮೌನಕ್ಕೆ ಜಾರ್ಬಿಟ್ಟಿದ್ರು ಅಂತ ಹೇಳಿ. ನೋಡಿ, ನೀವೇ ಒಂದು 3 ದಿನ ಮೌನದಲ್ಲಿ ಕೂತ್ರೆ 4ನೇ ದಿನ ನಿಮ್ಮನ್ನು ಮಾತಾಡಿಸಿದ್ರೆ ಮಾತಾಡಬೇಕು ಅಂತ ಅನ್ಸಲ್ಲ. ಧ್ಯಾನ ಮಾಡಕ್ಕೆ ಕೂತ್ಕೊಂಡಾಗ ಕೆಲವೊಂದಿಷ್ಟು ಕಾಮನೆಗಳೇ ಜಾಸ್ತಿ ಬರುತ್ತೆ. ಇದು ತಪ್ಪಾ? ಕೆಲವ್ರಿಗೆ ಹಣ ಬರ್ತದೆ, ಕೆಲವ್ರಿಗೆ ಹುಡುಗಿ ಬರ್ತದೆ. ವ್ಯತ್ಯಾಸಗಳಿರ್ತವೆ, ಅವರವರ ಆಸೆ ಕಾಮನೆಗಳು. ಆದ್ರೆ ಒಂದು ದಿನ ಮುಗ್ದು ಹೋಗ್ತದೆ. ಸಾಧನೆ ಮಾಡ್ತಾ ಮಾಡ್ತಾ ಹೋದ್ರೆ ಹಸಿವು, ಬಾಯಾರಿಕೆ, ಮೈಥುನ, ನಿದ್ದೆ ಇದು ಪ್ರತಿಯೊಬ್ಬರಲ್ಲೂ ಸಹಜವಾದದ್ದು. ಮನುಷ್ಯ ಕೇವಲ ಇದರಲ್ಲೇ ಬದುಕ್ತಾರೆ. ಹಾಗಾಗಿ ತಂತ್ರದಲ್ಲಿ ಅದನ್ನ ಪಶುಭಾವ ಅಂತ ಕರೀತಾರೆ. ಏನ್ ಕನಸು ಬೀಳ್ತಾ ಇದೆ ಅದನ್ನೇ ಸ್ವಪ್ನವನ್ನೇ ಧ್ಯಾನಿಸು, ಅದರ ಅರ್ಥ ನಿನಗೆ ಗೊತ್ತಾಗ್ತದೆ, ಯಾಕಾಗಿ ಆ ಕನಸು ಬಂತು ಅಂತ. ಅದು ವಿಸ್ತಾರ ಆಗ್ತಾ ಹೋಗಿ ಮುಂದಿನ ದಿನ ನಿನ್ನ ಭವಿಷ್ಯತ್ತನ್ನು ನೀನೇ ನೋಡ್ಕೊಳ್ಬಹುದು ಅಂತ ಹಿರಿಯರು ಹೇಳ್ತಾರೆ. ಗ್ರಂಥಾಲಯಕ್ಕೆ ಹೋಗ್ತಾ ಹೋಗ್ತಾ ನೀವು ತಿಳಿತಾ ಹೋಗ್ತೀರಿ. ಒಂದು ದಿನ ನೀವೇ ಗ್ರಂಥಾಲಯವಾಗಿ ಹೋಗ್ಬಿಡ್ತೀರಿ. ಅದು ಜ್ಞಾನ. ಕನಿಷ್ಠ 1 ಗಂಟೆ ಸಾಧನೆಗೆ ಮೀಸಲಿಡಿ. ಧ್ಯಾನ, ಜಪ ಈ ಕಾರ್ಯಗಳಿಗೆ ಮೀಸಲಿಡಿ. ತೀವ್ರವಾಗಿ ಈ ಜನ್ಮದಲ್ಲೇ ನಾನು ಸಾಧನೆಯನ್ನ ಮಾಡಬೇಕು ಅನ್ನುವಂಥ ತೀವ್ರತೆ ಇದ್ರೆ ಆಗ ಗಂಟೆಗಳು ಜಾಸ್ತಿ ಕೊಡ್ಬೇಕು ಇಲ್ಲಿಗೆ. ನಮಸ್ಕಾರ. ನಮ್ಮ ನಂಬಿಕೆಯ ಪ್ರೀತಿಯ ವೀಕ್ಷಕರಿಗೆ ಸ್ವಾಗತ. ನಾನು ಶ್ವೇತಾ ದಾವಣಗೆರೆ. ವೀಕ್ಷಕರೇ, ಇವತ್ತಿನ ದಿನದಲ್ಲಿ ನಾವು ಬಹಳಷ್ಟು ವಿಚಾರಗಳ ಕುರಿತಂತೆ ಮಾತನಾಡಲಿದ್ದೇವೆ. ಪ್ರಮುಖವಾಗಿ ದೇವರು ಅಂದರೆ ಯಾರು ಮತ್ತೆ ಏನು, ಆಧ್ಯಾತ್ಮ ಅಂದರೆ ಏನು, ಆತ್ಮ ಸಾಕ್ಷಾತ್ಕಾರ ಅಂದರೆ ಏನು, ಆತ್ಮ ಸಾಕ್ಷಾರ ಆದಂತಹ ಸಂದರ್ಭದಲ್ಲಿ ಎಂಥ ಅನುಭವಗಳು ಆಗುತ್ತೆ, ಹಾಗಿದ್ರೆ ಅವರಿಗೆ ಆಗುವಂಥ ಅನುಭವ ಏನು, ಬದಲಾವಣೆಗಳು ಏನು, ಗೊಂದಲಗಳೇನು, ಇದೆಲ್ಲದರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆಗಿದ್ದಾರೆ ಉಪಾಸನಾ ಫೌಂಡೇಶನ್ನ ಶ್ರೀ ಸದ್ಗುರು ರಾಮ್ ಗುರುಜಿ ಅವರು. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಗಳೇ, ಹೇಗಿದ್ದೀರಾ? ಫಸ್ಟ್ ಕ್ಲಾಸ್, ಅದ್ಭುತವಾಗಿದೆ. ಸದ್ಗುರು ಶ್ರೀ ರಾಮ್ ಗುರುಜಿ ಆಗೋದಕ್ಕೂ ಮುಂಚೆ ಏನಾಗಿದ್ರು, ಅವರು ಯಾವ ರೀತಿ ಬಾಲ್ಯವನ್ನ ಕಳೆದಿದ್ರು, ಅಲ್ಲಿಂದ ಇಲ್ಲಿವರೆಗಿನ ಪಯಣ ಹೇಗಿದೆ ಅಂತ? ಸಾಮಾನ್ಯವಾಗಿ ಎಲ್ಲರಂತೆ ಬಾಲ್ಯ ಹೇಗಿರ್ತದೋ ಪ್ರತಿಯೊಬ್ಬರಿಗೂ ಹಾಗೆ ಅದೇ ತುಂಟಾಟ, ಅದೇ ಆಟಗಳು, ಅದೇ ಸಿಹಿ ತಿನಿಸುಗಳ ಬಗ್ಗೆ ಹೆಚ್ಚು ತಿನ್ನಬೇಕು ಅನ್ನೋ ಆಸೆ, ಕದ್ದಿಯಾದರೂ ತಿನ್ನಬೇಕು ಅನ್ನೋ ಹೇಗೆ ಎಲ್ಲ ಮಕ್ಕಳಿಗಿರ್ತದೋ ಹಾಗಿತ್ತು. ಆದರೆ ಅದರ ಜೊತೆಗೆ ನಮಗೆ ಗೊತ್ತಿಲ್ಲದೆ ಒಂದು ಆಧ್ಯಾತ್ಮಿಕವಾಗಿ ಹುಡುಕಾಟವು ನನಗೆ ಗೊತ್ತಿಲ್ಲದೆ ಶುರುವಾಗಿತ್ತು. ಮತ್ತು ಎಲ್ಲರಂತೆ ಓದಬೇಕು, ತಿಳ್ಕೋಬೇಕು ಅನ್ನುವಂಥ ಮತ್ತು ಊರೂರು ಸುತ್ತಬೇಕು ಅನ್ನೋದು ಸಾಕಷ್ಟು ಜನಕ್ಕೆ ಹೇಗಿರ್ತದೋ ಹಾಗಿತ್ತು. ಮತ್ತು ಪ್ಯಾರಲಲ್ ಆಗಿ ಯಾವುದೋ ಒಂದು ಕಾವಿಯನ್ನು ನೋಡಿದಾಗ ಇದು ನಾನು ಮುಂದಕ್ಕೆ ನಾನು ಹಾಕಬೇಕಿತ್ತು, ಚೆನ್ನಾಗಿದೆ ಅಂತ. ಅಥವಾ ಯಾವುದೋ ಶ್ವೇತ ವರ್ಣವನ್ನು ನೋಡಿದಾಗ, ಬಿಳಿ ಬಟ್ಟೆ ಹಾಕಿದವ್ರು ನೋಡಿದಾಗ ನನಗೂ ಆಸಕ್ತಿ ಬರೋದು, ಈ ಥರದ್ದು ನಾನು ಹಾಕಬೇಕು ಅಂತ. ಹಾಗಾಗಿ ಎರಡೂ ನಡೀತಾ ಇತ್ತು. ಬಾಲ್ಯದಲ್ಲಿ ಹೇಗೆ ಎಲ್ಲರೂ ಆಟ ಆಡಿಕೊಂಡು ತಿಂದು ಹುಂಡು ಆರಾಮಾಗಿರ್ತಾರೋ ಹಾಗೆ ಅದರ ಜೊತೆಗೆ ಆಧ್ಯಾತ್ಮಿಕವಾಗಿ, ಅಧ್ಯಾತ್ಮ ಅಂದ್ರೆ ಏನು ಅಂತ ನಿಜಕ್ಕೂ ಗೊತ್ತಿರಲಿಲ್ಲ. ಆದರೆ ಗೊತ್ತಿಲ್ಲದೆ ಅದರ ಹುಡುಕಾಟ ತೀವ್ರವಾಗೇ ಇತ್ತು ಬಹುಶಃ ಒಳಗಡೆ. ಕೆಲವೊಂದು ನಾವು ಕೇಳಿರ್ತೀವಿ, ಅಂದ್ರೆ ಮನೆಯಲ್ಲಿ ಪೂರ್ವಿಕರಿಗೆ ಯಾರಾದ್ರೂ ಆ ರೀತಿ ಆಧ್ಯಾತ್ಮಿಕವಾಗಿ ಒಂದು ಮನೆತನದಿಂದ ಬಂದಿತ್ತು ಅಂದ್ರೆ ಮಕ್ಕಳಲ್ಲೂ ಕೂಡ ಆ ಒಂದು ಬೇರ್ ಬಿಟ್ಟಿರುತ್ತೆ ಅಂತ ಹೇಳಿ. ತಮ್ಮಲ್ಲಿ ಏನಾದ್ರೂ ಹಾಗಾಗಿತ್ತಾ, ಅಥವಾ ತಾವೇ ಮೊದಲ ತಮ್ಮ ಮನೆತನದಲ್ಲಿ ಅಂತ? ಆಧ್ಯಾತ್ಮಿಕವಾಗಿ ಎಲ್ಲರೂ ಮನೆಯಲ್ಲಿ ಇರೋ ಹಾಗೆ ನಾವು ಅಧ್ಯಾತ್ಮ ಅಂದ್ರೆ ಏನು ಅನ್ಕೊಳ್ತೀವಿ, ಪೂಜೆ ಮಾಡೋದು, ನಾಮ ಇಟ್ಕೊಳ್ಳೋದನ್ನೇ ಅಧ್ಯಾತ್ಮ ಅಂತ ಅನ್ಕೊಳ್ತೀವಿ. ಆದರೆ ಅದು ಪ್ರಾರಂಭಿಕ ಹಂತ, ಅದನ್ನ ಧಾರ್ಮಿಕತೆ ಅಂತ ಭಾವಿಸ್ಬೋದು. ಹಾಗಾಗಿ ಎಲ್ಲರ ಮನೆಗಳಿರೋ ಹಾಗೆ ಬೆಳಗ್ಗೆ 5 ಗಂಟೆ 5:30 ಪೂಜೆಗಳು, ಗಂಟೆ ನಾದ, ಧೂಪಗಳು ಎಲ್ಲವೂ ಹಾಕೊಂಡು ಆ ವಾತಾವರಣ ಇತ್ತು. ಆದರೆ ಅಲ್ಲಿ ಯಾರಲ್ಲೂ ಇಲ್ಲದೇ ಇದ್ದಂಥದ್ದು ನನ್ನೊಳಗೆ ಏನಿತ್ತು ಅಂದರೆ, ಗೊತ್ತಿಲ್ಲದ ಯಾವುದೋ ಮಂತ್ರವನ್ನು ಕದ್ದು ಮುಚ್ಚಿ ಜಪ ಮಾಡೋದು. ಒಂದು ಸಣ್ಣ ಗಣೇಶನ ವಿಗ್ರಹ ಇತ್ತು, ಅದನ್ನ ಇಟ್ಕೊಂಡು ಕದ್ದು ಹಾಲು ಮೊಸರು ತುಪ್ಪ ದಿನಕ್ಕೆ ಎಲ್ಲೆಲ್ಲಿ ಯಾರ್ಯಾರ ಮನೆಯಿಂದ ಸಿಗಬಹುದು
ಎಲ್ಲ ಕಡೆಯಿಂದ ಕದ್ದು ತಂದು ಅದಕ್ಕೆ ಅಭಿಷೇಕ ಮಾಡೋದು ನಡೀತಾ ಇತ್ತು. ಹೀಗೆ ನಡೀತಾ ನಡೀತಾ ಕ್ರಮೇಣ ಪೂಜೆ ನಿಂತು ಹೋಯ್ತು, ಜಪ ಧ್ಯಾನಕ್ಕೆ ಅರಿವಿಲ್ಲದೆ ಜಾರಕ್ಕೆ ಶುರುವಾಯಿತು ಮನಸ್ಸು. ಆದರೆ ಆ ಪೂರ್ವಿಕರ ಯಾರ ಮನೆಯಲ್ಲೂ ಕೂಡ ಈ ಧ್ಯಾನಕ್ಕೆ ಸಂಬಂಧಪಟ್ಟಂತ ಆಸಕ್ತಿ ಯಾರಲ್ಲೂ ಇರಲಿಲ್ಲ. ಲೌಕಿಕವಾಗಿ ಏನು ಬೇಕು ಅದನ್ನು ಪಡೀಲಿಕ್ಕೆ ಪೂಜೆ ಪುರಸ್ಕಾರಗಳಲ್ಲಿ ಹೆಚ್ಚು ಆಸಕ್ತಿಯನ್ನು ಎಲ್ಲರೂ ಹೊಂದಿದ್ರು. ತಂದೆ ತಾಯಿಗಳ ಒಂದು ನಂಬಿಕೆ ಆಗಿರ್ಬೋದು ಅಥವಾ ಈ ನಿಟ್ಟಿನಲ್ಲಿ ನೀವು ಸಾಗೋದನ್ನ ನೋಡೋದಾಗಿರ್ಬೋದು, ಏನ್ ಅಂತ ಇದ್ರು ಅವ್ರು, ಏನ್ ಅನಿಸ್ತಾ ಇತ್ತು ಅಂತ ಹೇಳಿ? ಚಿಕ್ಕ ಹಿಂದೆ ಈ ರೀತಿ ಮಾಡಿದಾಗ ಎಲ್ಲರೂ ತಂದೆ ತಾಯಿಂದಿರು ಬೈತಾರಲ್ಲ, ಏನ್ ಸನ್ಯಾಸಿ ಆಗ್ಬಿಡ್ತಿ ಅಂತ, ಆ ರೀತಿಯಾಗೇ ಇತ್ತು. ಆದ್ರೆ ಅದನ್ನು ಮೀರಿದ ತೀವ್ರವಾದ ಸೆಳೆತ ನಮಗಿದ್ದದ್ರಿಂದಾಗಿ ಒಂದು ನಮ್ಮ ಸೌಭಾಗ್ಯ, ಅದು ಪೂರ್ವಜನ್ಮದ ಸುಕೃತ ಅಂತಿರಬೇಕು. ಒಂದು ನಮ್ಮ ವೇದಾಂತಗಳಲ್ಲಿ ಹೇಳ್ತಾರೆ, ಹಣ್ಣು ಕಳೆತ ಮೇಲೆ, ಹಣ್ಣು ಮಾಗಿದ ಮೇಲೆ ತನಗೆ ತಾನೇ ಕಳಚಿ ಬೀಳುತ್ತದೆ ಅಂತ. ಹಾಗೆ ಯಾವುದೇ ಬಂಧನಗಳು ನನಗೆ ಬಾಧಿಸದೆ ತನಗೆ ತಾನೇ ಬಿಟ್ಟು ಹೋಯ್ತು. ಮತ್ತು ಬಹಳ ಚಿಕ್ಕ ವಯಸ್ಸಲ್ಲೇ ಅದೆಲ್ಲ ಬಿಟ್ಟು ಹೋದ್ರಿಂದ, ಅಂದ್ರೆ ನಾನು ಮನೆ ಬಿಟ್ಟಾಗ 17 ವರ್ಷ, 16-17 ವರ್ಷ. ಅದಕ್ಕೂ ಮುಂಚೆ ಆಗಾಗ ಊರನ್ನು ಬಿಟ್ಟು ಬೇರೆ ಬೇರೆ ಕಡೆ ಅಲಿಯುವಂಥದ್ದಿತ್ತು. ಹಾಗಾಗಿ ಅವ್ರಿಗೊಂದು ಆಗಿತ್ತು, ಪಕ್ಕ ಆಗಿತ್ತು, ಇವ್ನು ನಮ್ಮ ಕೈಗೆ ಸಿಗೋನಲ್ಲ ಅಂತ. ಹಾಗಾಗಿ ನನಗೂ ಅವ್ರ ಮೇಲೆ ಆ ಫೀಲಿಂಗ್ ವಿಶೇಷವಾದದ್ದು ಏನೂ ಇವತ್ತಿಗೂ ಇಲ್ಲ. ಹಾಗೆ ಬಹುಶಃ ಅವರುಗಳಿಗೂ ಕೂಡ ಆ ಥರದ್ದು ಯಾವುದೂ ವಿಶೇಷವಾದ ಫೀಲಿಂಗ್ ಇಲ್ಲದೇ ಇದ್ದದ ಕಾರಣಕ್ಕೆ ಬಾಧಿಸ್ಲಿಲ್ಲ. ಹಣ್ಣು ಆದಾಗ ಹೇಗೆ ಹಣ್ಣು ಕಳಚಿ ಬೀಳುತ್ತದೋ ಹಾಗೆ ನಮ್ಮ ಜೀವನದಲ್ಲಿ ಎಲ್ಲ ಬಂಧನಗಳು ತನಗೆ ತಾನೇ ಕಳಚಿ ಹೋಯ್ತು. 17ನೇ ವಯಸ್ಸಿಗೆ ಮನೆ ಬಿಟ್ರಿ ಅಂತ ಹೇಳಿದ್ರಿ. ಮುಂದೆ ತಮ್ಮ ಪ್ರಯಾಣ ಎಲ್ಲಿಗೆ, ಹೇಗೆ? ಅಂದ್ರೆ ಇದ್ರ ಬಗ್ಗೆ ಅರಿವೇ ಇಲ್ದಿದ್ದಾಗ, ಯಾವುದು ಗುರಿ ಅಂತ ಇಲ್ಲದೆ ಇದ್ದಾಗ ಹೇಗಪ್ಪ ಏನು ಅನ್ನುವಂತಹ ಒಂದು ಚಿಕ್ಕ ಪ್ರಶ್ನೆ ಮೂಡುತ್ತೆ. ತಮಗೇನಾದ್ರೂ ಆ ರೀತಿ ಆಗಿತ್ತ? ಇಲ್ಲ, ಹಾಗಿರ್ಲಿಲ್ಲ. ನನಗೆ ಎರಡೇ ಇತ್ತು. ನನ್ನ ಸ್ನೇಹಿತರು ಹೇಳ್ತಾರೆ, ನನಗೆ ನೆನಪಿರ್ಲಿಲ್ಲ. ಅದನ್ನ ನನ್ನ ಸ್ನೇಹಿತರು ಅವಾಗವಾಗ ಪರಿಚಯಸ್ಥರು ನೆನಪಿಸ್ತಾರೆ. ನಾನು ಸನ್ಯಾಸಿ ಆಗ್ತೀನಿ ಇಲ್ಲ ಸೈನಿಕ ಆಗ್ತೀನಿ ಅಂತ ಹೇಳ್ತಿದ್ದೆ ಅಂತ. ನನಗೂ ಮರ್ತು ಹೋಗಿತ್ತು. ಹಾಗಾಗಿ ಇತ್ತೀಚೆಗೆ ಒಬ್ರು ಸಿಕ್ಕಿದಾಗ ಅದನ್ನ ಹೇಳಿದ್ರು, ನೋಡಿ ಈಗ ಆಗ್ಬಿಟ್ರಿ ನೀವು ಅಂತ. ಹಾಗಾಗಿ ಮನೆ ಬಿಡಬೇಕಾದ್ರೆ ಇದ್ದದ್ದು ದೇಶಕ್ಕೆ ಏನಾದರೂ ಮಾಡಬೇಕು, ಈ ಧರ್ಮಕ್ಕೆ ಏನಾದರೂ ಮಾಡಬೇಕು ಅಂತ. ಹಾಗಾಗಿ ಯಾರು ಎಲ್ಲೆಲ್ಲಿ ದೇಶಕ್ಕಾಗಿ ಧರ್ಮಕ್ಕಾಗಿ ಯಾವ್ಯಾವ ಸಂಸ್ಥೆಗಳು ಕೆಲಸ ಮಾಡ್ತವೆ ಅಲ್ಲಿ ಹೋಗಿ ಕೆಲಸ ಮಾಡೋದು. ಕಾಡು ಜನರ ನಡುವೆ ಇದ್ದೆ, ನಾಡಿನಲ್ಲಿದ್ದೆ. 1-2 ವರ್ಷ ಕಾಡಿನ ಜನರ, ನಿಮ್ಮ ಗೋಣಿಕೊಪ್ಪದ ಹತ್ತಿರದ ಅರಳೂರು ಅಂತ, ಅಲ್ಲಿ ಕೂಡ 1 ವರ್ಷ ಆ ಕಾಡ ಜನರ ನಡುವೆ ಇದ್ದೆ. ಗೆಡ್ಡೆ ಗೆಣಸು ತಿನ್ಕೊಂಡು ಬೇಲಿಯ ಎಳೆ ಜೇನನ್ನ ಸವಿ ನೋಡ್ತಾ ಅಷ್ಟೇ ಪ್ರೀತಿಯಿಂದ ಆ ಜನ ಕೂಡ ನನ್ನನ್ನು ಪ್ರೀತಿಯಿಂದ ನೋಡ್ಕೊಂಡ್ರು. ಹೀಗೆ ಒಂದು ಜಾಗದಲ್ಲಿ ಇರ್ತಾ ಇರಲಿಲ್ಲ ನಾನು. ಹಾಗೆ ತುಂಬಾ ಹಳ್ಳಿಗಳನ್ನ, ನಾಡುಗಳನ್ನ, ನಾನು ಅದಕ್ಕೆ ಹೇಳ್ತೀನಿ, ಸಾವಿರಾರು ಮನೆಯಲ್ಲಿ ಊಟ ಮಾಡಿದ್ದೀನಿ, ಯಾವುದೋ ಒಂದು ಮನೆಯಲ್ಲೆಲ್ಲ. ಹಾಗಾಗಿ ದೇಹ ಇಷ್ಟು ಸದೃಢವಾಗಿ ಆರೋಗ್ಯವಾಗಿದೆ ಅನ್ಲಿಕ್ಕೆ ಕೂಡ ಆ ಜನರ ಪ್ರೀತಿ, ವಾತ್ಸಲ್ಯ ಕಾರಣ. ಹಾಗಾಗಿ ಯಾವ ಗೊಂದಲವೂ ಇಲ್ಲದೆ ಎಲ್ಲೆಲ್ಲಿ ನನಗೆ ಏನೇನು ಮಾರ್ಗದರ್ಶನ ಆ ಟೈಮಿಗೆ ಆ ಬುದ್ಧಿಗೆ ತಕ್ಕಂತೆ ಹೇಳ್ಬೋದಾಗಿತ್ತು, ಮಾಡ್ಬೋದಾಗಿತ್ತು, ಆ ಕೆಲಸ ಮಾಡ್ಕೊಂಡು ಬಂದು. ಅಂದ್ರೆ ಬಹಳಷ್ಟು ಜನರ ಸೇವೆ ಮಾಡ್ಬೇಕು ಅನ್ನೋದೇ ನಿಮ್ಮ ಉದ್ದೇಶ ಅಂತ ಹೇಳ್ಬೋದು. ನೀವು ಹೇಳುವ ಮಾತುಗಳನ್ನ ಕೇಳಿದ್ರೆ ದೇಶಕ್ಕೆ ಏನಾದ್ರೂ ಒಂದು ಮಾಡ್ಬೇಕಿಲ್ಲ ಅಂದ್ರೆ ಜನತೆಗೆ ಏನಾದ್ರೂ ಒಂದು ಮಾಡ್ಬೇಕು ಅನ್ನುವಂಥದ್ದು. ಸೊ ಅಲ್ಲಿಂದ ಸ್ಟಾರ್ಟ್ ಆದ ನಿಮ್ಮ ತುಡಿತ ಹೇಗೆ ಈ ಉಪಾಸನಾ ಫೌಂಡೇಶನ್ ಅನ್ನುವಂಥದ್ದನ್ನ ಮುಟ್ತು ಅಂತ ಹೇಳಿ? ನಾನು ಈ ದೇಹಕ್ಕೆ 12ನೇ ವಯಸ್ಸಿದ್ದಾಗ ಯೋಗಾಭ್ಯಾಸ ಶುರು ಮಾಡಿದೆ. ಒಂದು ಪುಸ್ತಕ ನೋಡಿಕೊಂಡು ಯೋಗಾಭ್ಯಾಸ ಶುರು ಮಾಡಿದೆ. ಅದು ಹುಡುಗಾಟಿಕೆಗೆ ಶುರು ಮಾಡಿದ್ದು. ಸೀರಿಯಸ್ ಆಗಿ ಆ 12 ವಯಸ್ಸಿಂದ ನಂತರದ 10-12 ವರ್ಷಗಳವರೆಗೂ ಕೂಡ ಯಾರೋ ನೋಡ್ಲಿ, ನನ್ನನ್ನು ಬೇಷ್ ಅನ್ಲಿ, ಬೇರೆಯವ್ರಿಗಿಂತ ನಾನು ಡಿಫ್ರೆಂಟ್ ಅಂತ ಅನ್ನೋ ಹಾಗೆ ಒಂದು ಫೀಲ್ ಬರುತ್ತಲ್ಲ ಹುಡುಗರಿದ್ದಾಗ, ಆ ಕಾರಣಕ್ಕೆ ಶುರು ಮಾಡಿದ್ದು. ಸೀರಿಯಸ್ ಆಗಂತೂ ಅಲ್ಲ. ಆದ್ರೆ ಈಗ ಮಾಡಬೇಕಾದ್ರೆ ಕೆಲವರು ಬಂದು ಕೇಳೋರು, ನಮಗೂ ಹೇಳ್ಕೊಡಿ ಅಂತ. ಹೀಗೆ ಹೇಳ್ಕೊಡ್ಬೇಕಾದ್ರೆ ಅವ್ರು ಹೇಳ್ತಾ ಇದ್ರು, ಇಷ್ಟು ಚೆನ್ನಾಗಿ ಹೇಳ್ತೀರಿ, ಇದನ್ನ ಯಾಕೆ ನೀವು ಇನ್ನೂ ಹೆಚ್ಚು ಜನಕ್ಕೆ ಹೇಳಬಾರ್ದು, ಹೇಳ್ಕೊಡಬಾರ್ದು, ತುಂಬಾ ಜನಕ್ಕೆ ಉಪಯೋಗ ಆಗ್ತದೆ. ನಮಗೆ ಉಪಯೋಗ ಆಗಿದೆ, ಹೆಲ್ತ್ ಅಲ್ಲಿ ಬೆನಿಫಿಟ್ ಆಗಿದೆ. ಹಾಗಾಗಿ ನನ್ನ ಜೊತೆಗೆ ಮಾಡ್ತಿದ್ದವರು ಸಲಹೆ ಕೊಟ್ಟ ನಂತರ ನಾನು ಮತ್ತೆ ಏನಾದ್ರೂ ಮಾಡಬೇಕು ಅನ್ನೋದಿತ್ತು. ಹಾಗಾಗಿ ಅದನ್ನು ಕೂಡ ಒಂದು ಲೈನ್ನಲ್ಲಿ ಸರಿಯಾದ ರೀತಿಯಲ್ಲಿ ಹೇಳ್ಕೊಟ್ರೆ ಒಳ್ಳೇದಾಗಬಹುದು ಅಂತ ಶುರು ಮಾಡಿದ್ವು. ಅದು ಇವತ್ತಿಗೆ ಒಂದು ಸಂಸ್ಥೆಯಾಗಿ ಸಾವಿರಾರು ಜನರಿಗೆ ಒಂದು ಮಾರ್ಗದರ್ಶಕವಾಗ್ತಾ ಇದೆ. ಅದು ನಮಗೆ ಸಂತೋಷ. ಖಂಡಿತ. ಇನ್ನು ಗುರುವಿಗೆ ಗುಲಾಮನಾಗುವ ತನಕ ದೊರೆಯದಯ್ಯ ಮುಕುತಿ ಅನ್ನುವಂಥ ಮಾತಿದೆ. ನಿಮ್ಮ ಯೋಗ ಗುರುಗಳು ಯಾರು ಅಂತ ಹೇಳಿ? ನಾನು ಪ್ರಾರಂಭದಲ್ಲಿ ಹೇಳಿದ ಹಾಗೆ ನಾನು ಒಂದು ಪುಸ್ತಕ ನೋಡಿ ಶುರು ಮಾಡಿದ್ದು, ಕ್ರಿಯಾತ್ಮಕ ಯೋಗಾಸನ ಅಂತ, ಧಾರವಾಡದ ಯಾವುದೋ ಒಂದು ಪಬ್ಲಿಕೇಶನ್ ಅದು. ಅಧಿಕೃತವಾಗಿ ನನಗೆ ಫಿಸಿಕಲಿ ಯಾರು, ನನ್ನ ಬಹುಶಃ ದುರದೃಷ್ಟ, ಫಿಸಿಕಲಿ ಯಾರು ಗುರು ಸಿಗ್ಲಿಲ್ಲ. ಸಿಕ್ಕದವ್ರನ್ನ ನನ್ನ ಬಹುಶಃ ಅಹಂಕಾರಕ್ಕೆ ಕಾರಣಕ್ಕೂ ಒಪ್ಲಿಕ್ಕಾಗ್ಲಿಲ್ಲ.
ಆದ್ರೆ ಜೊತೆಗೆ ಮಾಡಬೇಕಾದ್ರೆ ಒಬ್ರಿಗೆ ಹೇಳ್ಕೊಡ್ತಾ ನಾವು ಯಾವಾಗ ಪಕ್ವ ಆಗ್ತೀವಿ ಅಂದ್ರೆ ಇನ್ನೊಬ್ರಿಗೆ ಕಲಿಸ್ಬೇಕಾದ್ರೆ ನಮ್ಮ ತಪ್ಪುಗಳು ಅರಿವಿಗೆ ಬರ್ತದೆ. ಹಾಗಾಗಿ ಇಷ್ಟು ವರ್ಷ ಬೇರೆಯವ್ರಿಗೆ ಹೇಳ್ಕೊಡ್ತಾ ನನ್ನನ್ನು ನಾನು ತಿದ್ಕೊಳ್ಳೋಕ್ಕೆ ಸಹಾಯ ಆಯ್ತು. ಹಾಗಾಗಿ ಪ್ರತ್ಯಕ್ಷವಾಗಿ ಯೋಗ ಗುರು ಅನ್ನೋರು ಯಾರು ಇಲ್ಲ. ಇನ್ನು ಈ ಒಂದು ಆಧ್ಯಾತ್ಮ ಅನ್ನುವಂಥ ವಿಷಯಕ್ಕೆ ಬರಬೇಕಾದ್ರೆ ಅದಕ್ಕೆ ಯಾರಾದರೂ ಒಬ್ಬರು ಗುರುಗಳಂತ ಇರಲೇಬೇಕು ನಿಮಗೆ, ಖಂಡಿತವಾಗ್ಲೂ. ಆ ಒಂದು ದಾರಿಯಲ್ಲಿ ನೀವು ಸಾಗಿದ್ದೇಗೆ, ನಿಮಗೆ ಕಂಡಿದ್ದು ಯಾರು ಅಂತ ಹೇಳಿ? ನಾನು 2009-10ರಲ್ಲಿ ತೀವ್ರವಾದ ಗುರುವಿನ ಬಯಕೆ, ಯಾರೋ ಸಿಗಬೇಕು ಅಂತ. ಈ ಪುಸ್ತಕಗಳು ಓದಿದಾಗ, ಅವರವರ ಅನುಭವಗಳು ನೋಡಿದಾಗ ಹಿಮಾಲಯದಲ್ಲಿ ಯಾರೋ ಗುರುಗಳು ಸಿಗ್ತಾರೆ, ದೊಡ್ಡ ದೊಡ್ಡ ಗುರುಗಳು ಸಿಗ್ತಾರೆ, ಸೂಕ್ಷ್ಮ ರೂಪದಲ್ಲಿ ಸಿಗ್ತಾರೆ, ಅಲ್ಲಿ ಹೋದ್ರೆ ನನಗಿನ್ನೂ ಸಾಧನೆ ಆಗ್ಬೋದು ಅಂತ ಹೋದ್. ಸುಮಾರು ಒಂದಷ್ಟು ತಿಂಗಳ ಕಾಲ ಆ ಹಿಮಾಲಯದ ತಪ್ಪಲಲ್ಲಿ ಹರಿದ್ವಾರ, ಋಷಿಕೇಶ, ಪ್ರಯಾಗಗಳಲ್ಲಿ, ರುದ್ರಪ್ರಯಾಗ, ದೇವಪ್ರಯಾಗಗಳಲ್ಲಿ ಅಲ್ಲದು. ಆದ್ರೆ ಅದೇ ನಾನು ಮೊದಲೇ ಹೇಳಿದ, ಬಹುಶಃ ನನ್ನ ಅಹಂಕಾರವೋ ಏನೋ, ನಾನು ಪಕ್ವತೆ ಇನ್ನೂ ಆಗಿರ್ಲಿಲ್ಲ ಬಹುಶಃ. ಆಗ ಯಾರು ನನಗೆ ಗುರುಗಳು ಅಂತ ತುಂಬಾ ಜನ ಅವರಾಗ ಅವರು ಬಂದ್ರು, ಆದ್ರೆ ಒಪ್ಕೊಳ್ಳಿಕ್ಕೆ ನನ್ನ ಮನಸ್ಸು ಸಿದ್ಧ ಇರಲಿಲ್ಲ. ಮತ್ತು ಅದಕ್ಕೆ ಮುಂಚೆ ನಾನು ಟೀಚ್ ಮಾಡ್ತಾ ಇದ್ದಿದ್ದರಿಂದ ಯೋಗ, ಬಹುಶಃ ಇಲ್ಲ, ನಾನು ಹಿಮಾಲಯ ನನ್ನ ಕ್ಷೇತ್ರ ಅಲ್ಲ, ನಾನು ಇಲ್ಲಿದ್ದು ಏನು ಮಾಡುವಂಥದ್ದಿಲ್ಲ. ಹಾಗಾಗಿ ಒಂದಷ್ಟು ದಿನ ಅಲ್ಲಿ ಧ್ಯಾನ, ಅದು ಇದು, ಒಂದು ಮನಸ್ಸು, ಒಂದು ಆತ್ಮವಿಶ್ವಾಸ, ಧೈರ್ಯ ಹೆಚ್ಚಾಗ್ಲಿಕ್ಕೆ ಅದೊಂದು ಸಹಾಯ ಆಯಿತು. ಮತ್ತು ತುಂಬಾ ಜನ ಸಾಧಕರು ಭೇಟಿ, ಪರಿಚಯ. ಅದಾದ ನಂತರ ಇಲ್ಲ, ನಾನು ಮತ್ತೆ ವಾಪಸ್ ಬೆಂಗಳೂರಿಗೆ ಹೋಗಿ ಟೀಚ್ ಮಾಡೋಕ್ಕೆ ಶುರು ಮಾಡಬೇಕು ಅಂತ. ಹೀಗೆ ಮತ್ತೆ ಮಾಡಬೇಕಾದ್ರೆ ಒಳಗಡೆ ಆ ತೀವ್ರವಾದ ತುಡಿತ ಇತ್ತು. ಮತ್ತು ಚಿಕ್ಕಂದಿನಿಂದ ಶಂಕರರ ಕೃತಿಗಳನ್ನ, ಬೇರೆ ಬೇರೆಯ ಥರದ ಕೃತಿಗಳನ್ನ, ವಿವೇಕ ಚೂಡಾಮಣಿಯಿಂದ ಹಿಡಿದು ಎಲ್ಲವೂ ಕಣ್ಣಾಡಿಸಿದ್ವು. ಅಷ್ಟು ಅರಿವಿಗೆ ಬರದೇ ಇದ್ರು ಕೂಡ ಅದು ಮನಸ್ಸೊಳಗೆ ಕಾಡ್ತಾ ಇತ್ತು. ಒಬ್ಬ ಗುರುಗಳು ಹೇಳಿದ್ರು, ಶಂಕರರಿಗಿಂತ ಇನ್ಯಾವ ಗುರು ಬೇಕು ನಿನಗೆ ಅಂತ ಅವರು ಒಂದು ಸೂಕ್ಷ್ಮವಾಗಿ ಹೇಳಿದ್ರು. 2012ರಲ್ಲಿ ಅಧಿಕೃತವಾಗಿ ಅವರೇ ನನ್ನ ಮಾನಸಿಕ ಗುರು ಅಂತ ಸ್ವೀಕಾರ ಮಾಡಿದ ಮೇಲೆ ನನ್ನ ಸಾಧನೆಯಲ್ಲೂ ನನಗೆ ತೃಪ್ತಿ ಆಗೋ ಹಾಗೆ ಒಂದು ಪ್ರಗತಿಯನ್ನ ಸಾಧಿಸ್ಲಿಕ್ಕೆ ಸಾಧ್ಯ ಆಯಿತು. ಹಾಗಾಗಿ ಇವತ್ತಿಗೂ ನನ್ನ ಮಾನಸಿಕ ಗುರು ಆದಿಶಂಕರಾಚಾರ್ಯರು. ಅರಿವೇ ಗುರು ಅನ್ನೋ ಹಾಗೆ ನಿಮ್ಮ ಅರಿವಾದ ತಕ್ಷಣ ಶಂಕರಾಚಾರ್ಯರನ್ನ ನಿಮ್ಮ ಮಾನಸಿಕವಾಗಿ ಗುರು ಅಂತ ಒಪ್ಕೊಂಡ್ರಿ. ಅದಾದ ನಂತರ ನಿಮಗೆ ಇದ್ದಂಥ ಪ್ರಶ್ನೆಗಳಾಗಿರ್ಬೋದು, ಗೊಂದಲಗಳಾಗಿರ್ಬೋದು, ಅಥವಾ ಮುಂದೇನು ಅನ್ನುವಂತಹ ಪ್ರಶ್ನೆ ಏನಾದರೂ ಇತ್ತ ನಿಮಗೆ, ಏನ್ ಮಾಡಬೇಕು ಅಂತ ಹೇಳಿ? ಒಂದು ಜೀವನಕ್ಕಂತೂ ಇನ್ನೊಬ್ಬರ ಮುಂದೆ ಎಲ್ಲೂ ಕೈ ಚಾಚಬಾರ್ದು ಅನ್ನೋದಂತೂ ದೃಢವಾಗಿತ್ತು. ಹಾಗಾಗಿ ಯೋಗದ ಹೇಳ್ಕೊಡುವ ಮೂಲಕ ಒಂದು ಜೀವನೋಪಾಯಕ್ಕೆ ಅಡ್ಡಿ ಇಲ್ಲ ಅಂತ ಆಗಬೇಕು. ಆದರೆ ಮೊದಲು ಇದ್ದದ್ದು ನನಗೆ ನನ್ನ ಸಾಧನೆ ಮಾಡಬೇಕು, ಏನೋ ಕಂಡ್ಕೋಬೇಕು, ವಿಶೇಷವಾದದ್ದನ್ನು ತಿಳಿಬೇಕು ಅಂತ. ಆದರೆ ದೇವರಿದಾನ ಇಲ್ವಾ ಅನ್ನೋ ಕ್ವಶನ್ಗಳು ಆಗಾಗ ಕಾಡೋದು. ಯಾಕೆಂದ್ರೆ ಕೆಲವರು ಜೀವನ ಚರಿತ್ರೆಗಳನ್ನು ಓದಬೇಕಾದ್ರೆ ಅವ್ರಿಗಾದ ತೊಂದರೆಗಳನ್ನು ನೋಡಿದಾಗ, ಅವ್ರು ಇಷ್ಟು ದೊಡ್ಡ ಸಾಧಕ, ಆದರೆ ಇಷ್ಟು ದೊಡ್ಡ ಸಾಧಕ ಆದರೂ ಅವ್ರ ಜೀವನದಲ್ಲಿ ಯಾಕೆ ಇಷ್ಟು ಅಡ್ಡಿಗಳು, ದೇವರಿದ್ದಿದ್ರೆ ಅವ್ನ ಗಡ್ಡಿ ಬರಬಾರ್ದಾಗಿತ್ತಲ್ಲ. ಈ ಥರದ್ದು ತುಂಬಾ ಪ್ರಶ್ನೆಗಳು ಬಂದು ದೇವರನ್ನ ಒಮ್ಮೊಮ್ಮೆ ಮೂಲೆಗೆ ಬಿಸಾಕೋದು. ಇಲ್ಲ, ದೇವರೇ ಇಲ್ಲ, ನಮ್ಮೊಳಗೆ ಇನ್ನೇನೋ ಶಕ್ತಿ ಇದೆ, ಅದನ್ನು ಕಂಡ್ಕೋಬೇಕು. ಹೀಗೆ ಎಲ್ಲ ಗೊಂದಲಗಳ ನಡೀತಾ ಒಂದಷ್ಟು ಆಧ್ಯಾತ್ಮಿಕ ಅನುಭವಗಳು 2011ರಿಂದ ಆಗಾಗ ಆಗ್ಲಿಕ್ಕೆ ಶುರುವಾಗಿತ್ತು. ಎಲ್ಲೋ ಕೇಳ್ತಾ ಇದ್ವು, ಈ ಥರ ಅನುಭವ ಈಗ ಆಗ್ತದೆ ಅಂತ ಕೇಳ್ತಾ ಇದ್ವು. ಆದರೆ 2013ರಲ್ಲಿ ಒಂದು ಡಿಸೆಂಬರಿನ ಒಂದು ದಿನ, ಒಂದು ನಾವು ಯೋಚನೆನೂ ಮಾಡಿರಲಿಲ್ಲ, ಅಥವಾ ಆ ಕಡೆಗೆ ನಮ್ಮ ಯಾವ ತುಡಿತವೂ ಇರಲಿಲ್ಲ. ವಿಶೇಷವಾದದ್ದೇನೋ ಗಳಿಸಬೇಕು, ದೇವರಿದಾನಂತೆ ನೋಡಬೇಕು ಅನ್ನೋದೊಂದಿತ್ತು. ಈ ಜ್ಞಾನೋದಯ ಅಂದ್ರೇನು, ಎಲ್ಲೋ ಕೇಳ್ತಾ ಇದ್ವು. ಆತ್ಮ ಸಾಕ್ಷಾತ್ಕಾರ ಅಂದ್ರೇನು, ಈ ಥರದೊಂದು ದಿವ್ಯವಾದ ಅನುಭವ ಆಗಬಹುದಾ, ಆ ರೀತಿಯಾಗಿ ಹೋಗಬಾರ್ದು ಅನ್ನೋದು ತುಂಬಾ ಹಿರಿಯರ ಮಾತು. ಈಗ BK ಸೆಂಗರರಂತವರು ಕೂಡ ಹೇಳ್ತಾ ಇದ್ದದ್ದು, ಕುಂಡಲಿನಿ ಆಗಲಿ ಅಥವಾ ಇನ್ನೇನೋ ಕಡೆಗೆ ಹೋಗಬೇಡಿ, ಹೆಲ್ತ್ ಚೆನ್ನಾಗಿರ್ಬೇಕು, ಆ ಕಡೆ ಮಾತ್ರ ಗಮನ ಕೊಡಿ, ಅದಕ್ಕೆ ಸಂಬಂಧಪಟ್ಟಾಗ ಆಸನಾಭ್ಯಾಸ ಮಾಡಿ, ಪ್ರಾಣಾಯಾಮ ಅಭ್ಯಾಸ ಮಾಡಿ, ಮನಸ್ಸು ಶಾಂತವಾಗಿರ್ಬೇಕು, ಧ್ಯಾನ ಮಾಡಿ, ಖಂಡಿತ ಇಷ್ಟರಲ್ಲೇ ಇರ್ತಾ ಇದ್ವಿ. ಆದ್ರೆ ಯಾವಾಗ ಡಿಸೆಂಬರ್ ಆ ಸಮಯದಲ್ಲಿ ವಿಶೇಷವಾಗಿ ನಮ್ದೊಂದು ಶಕ್ತಿ ಕ್ರಿಯಾ ಅಂತ ಆಗತಾನೆ ಶುರು ಮಾಡಿದ್ವು. ಅದು ದಿನಕ್ಕೆ 2 ಬಾರಿ 3 ಬಾರಿ ಗಂಟೆಗಟ್ಟಲೆ ಧ್ಯಾನ ಕೂರ್ತಾ ಇದ್ರ ಪ್ರಭಾವ ಇರಬೇಕು. ಒಂದು ದಿವ್ಯವಾದ ಅನುಭವ, ಅದು ಹೇಳಿಕೊಳ್ಳಲ್ಲ ಆಗದ, ಮತ್ತು ಅದನ್ನ ಹೆಚ್ಚು ವಿಶೇಷವಾಗಿ ವಿವರಣೆ ಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲದಂತ ಒಂದು ಅನುಭವ. ಆ ಅನುಭವ ಆದ ಮೇಲಿಂದ ನಮ್ಮ ಜೀವನದಲ್ಲಿ ನಾವೇ ನೋಡ್ಕೊಂಡ ಹಾಗ ಹಿಂದೆ ಇದ್ದಂತೆ ಇವತ್ತಿಲ್ಲ ಅನ್ನುವ ಅನುಭವಗಳು, ಪರಿವರ್ತನೆಗಳು ಆಗ್ಲಿಕ್ಕೆ ಶುರುವಾಯ್ತು. ಏನ್ ಅನುಭವ ಆಯ್ತು ಅಂತ ಹೇಳ್ಬೋದಾ ಗುರುಗಳು? ಅಂದ್ರೆ ಎಲ್ರೂ ಹೇಳೋ ಹಾಗೆ ಒಂದು ಕುಂಡಲಿನಿ ಅನ್ನುವಂಥ ಒಂದು ಶಕ್ತಿ ಇದೆ,
ಆ ಶಕ್ತಿ ಜಾಗೃತಿ ಆದರೆ ಈ ದೇಹದಲ್ಲಿ ಈ ಥರದ ಬದಲಾವಣೆಗಳಾಗ್ತವೆ. ಒಂದು ವಿದ್ಯುತ್ ಸಂಚಾರ ಆಗ್ತದೆ, ತಡೆಯಲಿಕ್ಕಾಗದೇ ಇರುವಂಥ ಒಂದು ಆನಂದ ಕ್ರಮೇಣ ಉಂಟಾಗ್ತದೆ ಈ ಥರದ್ದು. ಹಾಗಾಗಿ ಆ ದಿನ ಒಂದು ಬೆಳಗಿನ ಜಾವ ಒಂದು 6-6:15 ಗಂಟೆನಲ್ಲಿ ಧ್ಯಾನಕ್ಕೆ ಕೂತಿದ್ದಾಗ ಇಡೀ ದೇಹದಾದ್ಯಂತ ಕಣ ಕಣದಲ್ಲೂ ವಿದ್ಯುತ್ತಿನ ತರಂಗ, ಸಹಿಸ್ಲಿಕ್ಕೆ ಸಾಧ್ಯ ಇಲ್ಲ, ಭಯ ಜೊತೆಗೆ ಆಗ್ತಾ ಇದೆ, ಏನೋ ಆಗ್ತಾ ಇದೆ. ನನ್ನ ಮುಂದೆ ಕೂಡ 10 ಜನ ಧ್ಯಾನಕ್ಕೆ ಕೂತಿದ್ದಾರೆ. ನನಗೊಂದು ಗಾಬರಿ, ನನಗೇನೋ ಆಗ್ತಾ ಇದೆ, ಅವ್ರು ಏನಾದರೂ ಆದ್ರೆ ಅನ್ನೋ ಭಯ ಬೇರೆ, ತಡಿಲಿಕ್ಕಾಗ್ತಾ ಇಲ್ಲ. ಈಗಿದ್ದಾಗ ತಾಯೇ ನನ್ನ ಕೈಲಿ ಸಾಧ್ಯವೇ ಇಲ್ಲ ಅಂದಾಗ ಒಂದು 10-12 ನಿಮಿಷದ ನಂತರ ಆ ಇಡೀ ಶಕ್ತಿ ಒಂದು ಕಡೆಗೆ ಬಂದು ಕೇಂದ್ರೀಕೃತ ಆಯ್ತು. ಅದಾದ್ಮೇಲೆ ಹೆಜ್ಜೆ ಇಡ್ಲಿಕ್ಕೆ ಹೋದ್ರೆ ನಾನು ಹೆಜ್ಜೆ ಭೂಮಿ ಮೇಲೆ ಇಡ್ತಾ ಇದ್ದೀನ, ಆಕಾಶದಲ್ಲಿ ತೇಲು ಹೋಗ್ಬಿಡ್ತಾ ಇದ್ದೀನ ಅನ್ನೋ ಅನುಭವ. ಆಶ್ಚರ್ಯ ಏನು ಅಂದ್ರೆ 10 ಜನ ಯಾರು ನನ್ನ ಮುಂದೆ ಕೂತಿದ್ರು ಅವರೆಲ್ಲರೂ ಹೇಳಿದ್ರು, ಗುರುಜಿ ನಮ್ಗೆಲ್ಲ ಕರೆಂಟ್ ಹೊಡೆದಾಗಾಯ್ತು ಇಲ್ಲಿ ಅಂತ. ಅಂದ್ರೆ ಒಬ್ಬರಿಗಾದ ಅನುಭವ ಅವರ ಮೇಲೆ ಎಷ್ಟು ಪರಿಣಾಮ ಬೀರಬಹುದು ಅಂತ. ಆದ್ರೆ ಅವಾಗ್ಲೂ ನಾವು ಇದು ಕುಂಡಲಿನೋ ಮತ್ತೊಂದು ದಿವ್ಯವಾದ ಅನುಭವ ಇವತ್ತು ನಾನು ಹೇಳ್ತಾ ಇದ್ದೀನಿ, ಆದ್ರೆ ಆ ಕ್ಷಣಕ್ಕೆ ನಾನು ಅದನ್ನು ಒಪ್ಲಿಲ್ಲ. ಆದ್ರೆ ನನಗಿದ್ದದ್ದೇನು ಅಂದ್ರೆ ಬಹುಶಃ ಯಾವುದೋ ಕರೆಂಟಿನ ಶಾಕ್ ನನ್ಗೆ ಹೊಡೆದಿದೆ, ಹಾಗಾಗಿ ಇದಾಗಿದೆ ಅನ್ನುವಂಥ ಒಂದು ಭಾವ. ಹಾಗಾಗಿ 3 ತಿಂಗಳವರೆಗೆ ಇದು ಕುಂಡಲಿನಿಯೋ ಮತ್ತೊಂದು ದಿವ್ಯವಾದ ಅನುಭವ ಯಾರು ಹೇಳಿದ್ರು ನಾನು ನಂಬ್ತಾ ಇಲ್ಲ. ಇದು ಏನೋ ಆಗಿದೆ, ಬಹುಶಃ ನನ್ನಲ್ಲೇ ಏನೋ ಸಮಸ್ಯೆ ಆಗಿದೆ ಅಂತ. ಆದ್ರೆ ಹಲಸೂರಿನಲ್ಲಿದ್ದಂಥ ಸ್ವಾಮಿ ವಿರೇಜಾನಂದ ಸರಸ್ವತಿ ಅಂತ ಬಹುಶಃ ಅವರ ಹೆಸರು, ಈ ಸಂಬಂಧಪಟ್ಟಕ್ಕೆ ತುಂಬಾ ಅಧ್ಯಯನ ಮಾಡಿದ್ದಾರೆ, ಪುಸ್ತಕ ಬರೆದಿದ್ದಾರೆ ಅಂತ ನಮ್ಮೊಬ್ಬ ಶಿಷ್ಯ ಹೇಳ್ದ. ಒಂದ್ಸರಿ ಹೋಗಿ ನೋಡೋಣ ಅಂತ. ಅವರು ತುಂಬಾ ಸ್ಟ್ರಿಕ್ಟ್, ಅಲ್ಲಿ ಹೋಗ್ಬೇಕಾದ್ರೆ ಹೀಗೆ ಇರಬೇಕು, ಇಷ್ಟೇ ಮಾತಾಡ್ಬೇಕು, ಲೌಕಿಕ ವಿಷಯ ಮಾತಾಡಬಾರ್ದು ಅಂತ. ಹಂಸಾಶ್ರಮ ಅಂತ ಅವರದೊಂದು ಆಶ್ರಮ. ಅವರು ಬಹಳ ದೊಡ್ಡ ಯೋಗಿಯ ಒಬ್ಬ ಶಿಷ್ಯ. ಅವ್ರ ಹತ್ರ ಹೋದಾಗ ಅವ್ರು ಹೇಳಿದ್ರು, ಇದು ಈ ರೀತಿಯಾದದ್ದಾಗಿದೆ, ಇನ್ನು ನಿಂಗೆ ತೀವ್ರವಾಗಿ ಅನುಭವ ಬರಬೇಕಾದ್ರೆ ನಿರಂತರ ಈ ರೀತಿ ಸಾಧನೆ ಮಾಡು, ಇಲ್ಲದೆ ಇದ್ರು ಬಿಟ್ಬಿಡು, ಇಷ್ಟು ನೇರವಾಗಿ ಹೇಳಿದ್ರು. ಆಗ ಒಂದು ಅಧಿಕೃತ ಒಂದು ಭರವಸೆ ಬಂತು, ನಾನು ಏನೋ ಒಂಚೂರು ಸಾಧನೆ ಮಾಡಿದ್ದೀನಿ, ನೋಡೋಣ ಇನ್ನೊಂದಷ್ಟು ಮುಂದುವರಿಸೋಣ ಅಂತ. ಹಾಗಾಗಿ ಅಲ್ಲಿಂದ ನನ್ನ ಜೀವನದಲ್ಲಿ ಒಂದು ಮಹತ್ತರವಾದ ಬದಲಾವಣೆಗಳು ಶುರುವಾಯಿತು. ಗುರುಗಳೇ, ದೇವರು ಅಂದ್ರೆ ಏನು ಮತ್ತು ಯಾರು? ಇದು ಯಾರ್ಯಾರು ಆಸ್ತಿಕರಿದ್ದಾರೆ ಅವ್ರೆಲ್ರಿಗೂ ಕಾಡುವಂತ ಪ್ರಶ್ನೆ. ದೇವರು ಅಂದ್ರೆ ಯಾರು? ನಾಸ್ತಿಕರಿಗಂತೂ ಕಾಡುವಂತ ಪ್ರಶ್ನೆನೇ ಅಲ್ಲ. ದೇವರು ಅನ್ನೋದೇನು ಅಂದ್ರೆ ನಮ್ಮ ಅದ್ವೈತದ ಪ್ರಕಾರ, ಅದ್ವೈತ ವೇದಾಂತದ ಪ್ರಕಾರ ದೇವರು ಅನ್ನೋದು ಬೇರೆ ಎಲ್ಲೂ ಇಲ್ಲ, ನಿನ್ನ ಒಳಗೆ ಇದೆ ಮತ್ತು ನೀನೇ ದೇವರು ಅಂತ. ಬೆಳಕು ಇನ್ನೆಲ್ಲೋ ಇಲ್ಲ, ನೀನೇ ಬೆಳಕು, ಇನ್ನೆಲ್ಲೋ ಹುಡುಕಬೇಕಾದದ್ದಿಲ್ಲ ಅಂತ. ಇದು ಅದ್ವೈತ ವೇದಾಂತದ ಮಾತು. ಆ ಕಾರಣದಿಂದನೇ ನಮ್ಮ ಹಿರಿಯರು ಹೇಳ್ತಾರೆ, ನೀನು ಮನುಷ್ಯನಾಗಿ ಹುಟ್ಟಿದ್ದೀಯ, ಇದನ್ನ ಮಧ್ಯಮ ಲೋಕ ಅಂತ ಕರೀತಾರೆ. ಕೆಳಗಡೆಯೂ 7 ಲೋಕ ಇದೆ, ಮೇಲೆಯೂ 7 ಲೋಕ ಇದೆ. ಮನುಷ್ಯ, ನೀನು ಮನಸ್ಸು ಮಾಡಿದ್ರೆ, ನೀನು ಸಾಧನೆ ಮಾಡಿದ್ರೆ ನೀನೇ ದೈವತ್ವಕ್ಕೆ ಏರಬಹುದು, ನೀನೇ ದೇವರು ಆಗಬಹುದು. ಅದಕ್ಕೆ ಉದಾಹರಣೆ ಇದೆ. ಪ್ರಹ್ಲಾದರು ಕೂಡ ದೇವರಾದ್ರು, ಅಂದ್ರೆ ಇಂದ್ರ ಪದವಿಗೆ ಏರಿದ್ರು, ದೇವರಾದ್ರು. ಅದೇ ರೀತಿಯಲ್ಲಿ ನಹುಷ ಕೂಡ ಸಾಧನೆ ಮೂಲಕ, ತಪಸ್ಸಿನ ಮೂಲಕ ಆ ಇಂದ್ರ ಪದವಿಗೆ ಏರಿ ದೇವರಾದ್ರು. ಅಂದ್ರೆ ಅರ್ಥ ಏನು? ದೇವರು ಅನ್ನೋದು ಈ ಜೀವಕೋಟಿ ಯಾರ್ಯಾರಿದೆಯೋ ಅವರೆಲ್ಲರೂ ದೇವರೇ. ಆದ್ರೆ ಪರಮಾತ್ಮ ಅನ್ನೋನು ಅಲ್ಟಿಮೇಟ್. ಅವನು ಹುಟ್ಟು ಇಲ್ಲ, ಸಾವು ಇಲ್ಲ, ಅವನು ಆದಿಯೂ ಅಲ್ಲ, ಅಂತ್ಯವೂ ಅಲ್ಲ, ಪರಿಪೂರ್ಣನಾದವನು ಯಾರು ಅಂದ್ರೆ ಅವನು ದೇವರು. ಅವನನ್ನ ಪರಮಾತ್ಮ ಅಂತ ಕರೀತಾರೆ. ಪರಮಾತ್ಮ ಬೇರೆ, ದೇವರು ಬೇರೆ. ದೇವರು ಎಲ್ಲರೂ ಆಗಬಹುದು. ಈಗ ರಾಮನನ್ನ ಸಾಮಾನ್ಯ ಮನುಷ್ಯನಾಗಿ ಹುಟ್ಟಿದವನು ರಾಮ, ಆದರೆ ತನ್ನ ನಡವಳಿಕೆ ಮೂಲಕ, ತನ್ನ ಕರ್ತವ್ಯದ ಮೂಲಕ ದೇವರಾದ. ಹಾಗಾಗಿ ರಾಮನನ್ನ ದೇವರು ಅಂತ ಕರಿತೀವಿ. ಹೀಗೆ ಪರಶುರಾಮನನ್ನ ದೇವರು ಅಂತ ಕರಿತೀವಿ. ಖಂಡಿತ ಗುರುಗಳೇ. ಈಗ ದೇವಸ್ಥಾನದಲ್ಲಿ ದೇವರಿದ್ದಾನೆ ಅಂತ ನಾವು ಹೋಗ್ತೀವಿ ಪ್ರತಿನಿತ್ಯ, ಅಲ್ಲೇ ದೇವರಿದ್ದಾನೆ, ದೇವರಿಗೆ ಅರ್ಚನೆ ಮಾಡಿಸೋದಾಗಿರ್ಬೋದು, ಪೂಜೆ ಪುನಸ್ಕಾರಗಳನ್ನ ಮಾಡೋದಾಗಿರ್ಬೋದು, ಜೊತೆಗೆ ನಮ್ಮ ಬೇಡಿಕೆಗಳು ಈಡೇರೋದಕ್ಕೆ ನಾನಾ ಹೋಮಗಳನ್ನು ಕೂಡ ಮಾಡಿಸ್ತೀವಿ. ಇದು ಯಾಕೆ ಮಾಡ್ಬೇಕಾಗಿದ್ರೆ? ನೋಡಿ, ನಮ್ಮ ಪ್ರತಿಯೊಬ್ಬ ಮನುಷ್ಯನಿಗೇನು ಅಂದ್ರೆ ಎಲ್ಲರ ಮನಸ್ಸು ಒಂದೇ ಸ್ಥಿತಿಯಲ್ಲಿಲ್ಲ, ಒಂದೇ ರೀತಿಯಾಗಿ ಇರಲ್ಲ. ಈಗ ನೀನೇ ದೇವರು ಅಂತ ಯಾರಿಗಾದ್ರೂ ಹೇಳಿದ್ರೆ, ನಾನ್ ಯಾವ ದೇವರು, ನಾನು ಮನುಷ್ಯ ಅಂತ ಹೇಳ್ತಾರೆ. ಅದಕ್ಕೆ ನಮ್ಮ ಹಿರಿಯರು ಹೇಳೋರು, ದೇವರು ಎಲ್ಲಿದ್ದಾನೆ ಅಂದ್ರೆ ಹಿರಿಯರು ಹೇಳೋರು, ಅಹಂ ಬ್ರಹ್ಮಾಸ್ಮಿ, ನಾನೇ ಬ್ರಹ್ಮ, ನಾನೇ ದೇವರು. ಓ, ನೀನೇ ಬ್ರಹ್ಮನ, ನೀನೇ ದೇವರ, ಹಾಗಾದ್ರೆ ನಾವೇನು? ತತ್ವಮಸಿ, ನೀನು ಅವನೇ ಅಪ್ಪ, ನೀನು ಬೇರೆ ಅಲ್ಲ.
ಪಕ್ಕದಲ್ಲಿದ್ದವ್ರು ಕೇಳಿದ್ರಂತೆ, ಹಾಗಾದ್ರೆ ನಾವೆಲ್ಲೇನು? ನೀನು ದೇವರು, ಅವನು ದೇವರು, ಹಾಗಾದ್ರೆ ಇವರೆಲ್ಲ ಯಾರು? ಸರ್ವ ಕಲವಿದಂ ಬ್ರಹ್ಮ, ಎಲ್ಲರೂ ಬ್ರಹ್ಮರೇ, ಎಲ್ಲರೂ ದೇವರೇ, ಎಲ್ಲ ದೈವಿ ಸ್ವರೂಪರೇ. ಆದ್ರೆ ನಿಮಗೆ ಅರಿವಿಲ್ಲ, ಕೆಲವರಿಗೆ ಅರಿವಿದೆ. ಕೆಲವರಿಗೆ ಅರಿವಿದೆ ಆದ್ರೆ ಇರುವೂ ಇಲ್ಲ. ಅಂದ್ರೆ ಪರ್ಮನೆಂಟ್ ಆಗಿ ಅದು ಇರಲ್ಲ. ಸಣ್ಣ ಪುಟ್ಟ ದೋಷ ಆದ ತಕ್ಷಣ, ದುಃಖ ಆದ ತಕ್ಷಣ ಸಾಮಾನ್ಯರಂತೆ ಅಳುತ್ತಾ ಕೂರ್ತಾರೆ. ಹೀಗಾಗಿ ಮನಸ್ಸಿನಲ್ಲಿ ಆ ಕೊರಗು, ಆ ವೀಕ್ನೆಸ್ ಅಂತ ಏನ್ ಕರೀತಾರೆ, ಇದು ಇರೋದ್ರಿಂದ ಒಂದು ಕ್ಷೇತ್ರಕ್ಕೆ ಹೋದ್ರೆ ಅದು ಪ್ರತಿಬಿಂಬ, ಅದೊಂದು ಮೂರ್ತಿ, ನಿನ್ನೊಳಗೆ ದೈವತ್ವ ಇದೆ ಅನ್ನೋದರ ಸಂಕೇತವಾಗಿ ಅಲ್ಲೊಂದು ಶಕ್ತಿಯನ್ನ ಪ್ರತಿಷ್ಠೆ ಮಾಡಿದ್ದಾರೆ. ನಿನ್ನಲ್ಲಿ ಕೊರಗು ಬಂದಾಗ, ನಿನ್ನಲ್ಲಿ ವೀಕ್ನೆಸ್ಗಳು ಉಂಟಾದಾಗ, ನಿನ್ನಲ್ಲಿ ದೋಷಗಳು ಕಂಡಾಗ ಅಲ್ಲೊಂದು ನಿವೇದನೆ ಮಾಡಿಕೊಳ್ಳಿಕ್ಕೆ ಆ ಶಕ್ತಿಯ ರೂಪವನ್ನ ಅಲ್ಲಿ ಕೇಂದ್ರೀಕರಿಸಿ ನಿಲ್ಸಿರ್ತಾರೆ. ಹಾಗಾಗಿ ಆ ದೇವರಿಗೆ ಪ್ರಾಣ ಪ್ರತಿಷ್ಠೆ ಮಾಡೋರು ಯಾರು? ಮೂರ್ತಿ ಇಟ್ಟ ತಕ್ಷಣ ಅಲ್ಲಿ ದೇವರು ಆಗಲ್ಲ. ಮನುಷ್ಯನೇ ತನ್ನ ಸಾಧನೆ ಮೂಲಕ, ಹೋಮ ಹವನಗಳ ಮೂಲಕ ಅದಕ್ಕೆ ಪ್ರಾಣ ಪ್ರತಿಷ್ಠೆಯನ್ನ ಮಾಡಬೇಕು. ಆ ಪ್ರಾಣ ಪ್ರತಿಷ್ಠೆ ಮಾಡಿ ನಿರಂತರವಾಗಿ ಅದಕ್ಕೆ ಪೂಜೆ ಕಾರ್ಯಗಳು ನಡೀತಾ ಹೋದಾಗ, ಮಂತ್ರಗಳ ಮೂಲಕ ಅಭಿಷೇಕಗಳು ನಡೀತಾ ಹೋದಾಗ ಆ ಮೂರ್ತಿಗೆ ಒಂದು ವಿಶೇಷವಾದಂಥ ಶಕ್ತಿ ಬರಕ್ ಶುರುವಾಗ್ತದೆ. ಆ ಜಾಗದಲ್ಲಿ, ಆ ಸ್ಥಳದಲ್ಲಿ ಹೋಗಿ ಏನು ಮನವಿ ಮಾಡ್ತೀವಿ, ಏನು ಪ್ರಾರ್ಥನೆ ಮಾಡ್ತೀವಿ, ಏನು ಕೋರಿಕೆಗಳನ್ನ ಇಡ್ತೀವಿ, ಆ ಶಕ್ತಿ ಅದನ್ನ ಪೂರೈಸ್ಲಿಕ್ಕೆ ಶುರು ಮಾಡ್ತದೆ. ಆದರೆ ಮನುಷ್ಯ ಅಲ್ಲಿಗೆ ನಿಲ್ಲಬಾರದು. ನಮ್ಮ ಹಿರಿಯರ ಆಸೆ ಬರೀ ಪೂಜೆಗಳಲ್ಲೇ ನಿಲ್ಲಬೇಡ, ಬರೀ ಕೋರಿಕೆಗಳನ್ನ ಸಲ್ಲಿಸೋ ಮೂಲಕವೇ ಅಲ್ಲಿಗೆ ನಿಲ್ಲಬೇಡ. ಅದು ಸಾಮಾನ್ಯ ಮನುಷ್ಯನ ಲಕ್ಷಣ. ನೀನು ದೈವತ್ವಕ್ಕೆ ಹೋಗಬೇಕು. ನಿನ್ನೊಳಗೂ ಆ ದೈವತ್ವ ಇದೆಯಲ್ಲ, ಅದರ ಜಾಗೃತಿ ಮಾಡ್ಕೋಬೇಕು. ಹಾಗಾಗಿ ಸಾಧನೆಯನ್ನು ಜೊತೆಗೆ ಮಾಡು ಅನ್ನೋದನ್ನ ನಮ್ಮ ಎಲ್ಲ ಋಷಿಗಳು ಹೇಳ್ತಾ ಬಂದಿದ್ದಾರೆ. ಬಹಳ ಸರಳವಾಗಿ ತುಂಬಾ ಚೆನ್ನಾಗಿ ಹೇಳಿದ್ರಿ ಗುರುಜಿ ನೀವು. ಮನುಷ್ಯ ಸೋತಾಗ, ಆ ವೀಕ್ನೆಸ್ ಅನ್ನೋಂಥದ್ದಾದಾಗ ದೇವಸ್ಥಾನಕ್ಕೆ ಹೋಗ್ತಾನೆ ಅಂತೇಳಿ. ಹಾಗಿದ್ರೆ ಅದು ಮೂಢನಂಬಿಕೆನಾ ಅಂತ ಹೇಳಿ? ಅಲ್ಲ, ಅದು ಮೂಢನಂಬಿಕೆ ಏನಲ್ಲ. ಯಾಕೆಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ನಾವು ಹುಟ್ಟಿರದೆ ಆಸೆಗಳನ್ನು ಪೂರೈಸ್ಕೊಳ್ಳಿಕ್ಕೆ ನಮಗೊಂದು ಕರ್ಮ ಇದೆ. ಪ್ರತಿಯೊಬ್ಬನ ಕರ್ಮದ ಆಧಾರದ ಮೇಲೆ ಮನುಷ್ಯನಾಗಿ ಹುಟ್ಟಿದ್ದಾನೆ. ಕರ್ಮವೇ ಇಲ್ಲದೆ ಇದ್ದಿದ್ರೆ ಇನ್ಯಾವುದೋ ಲೋಕದಲ್ಲಿ ಇರಬೇಕಾಗಿತ್ತು. ನಾವು ಏನೋ ಕರ್ಮ ಮಾಡಿದ್ದೀವಿ, ಈ ದೇಹಕ್ಕೆ ಬಂದು ಅದನ್ನು ಅನುಭವಿಸಿ ಅದನ್ನು ತೀರಿಸ್ಕೊಂಡು ಪೂರೈಸ್ಕೊಂಡು ನಾವು ಯಾವ ಲೋಕಕ್ಕೆ ಹೋಗಬೇಕಾಗಿತ್ತು ಅಥವಾ ಯಾವ ಸ್ಥಾನವನ್ನು ಪಡಿಬೇಕಾಗಿತ್ತು ಅಲ್ಲಿಗೆ ಹೋಗಬೇಕು. ಹಾಗಾಗಿ ಆಸೆಗಳು ತಪ್ಪಲ್ಲ. ಆ ಆಸೆಗಳು ಪೂರೈಸ್ಕೊಳ್ಳಿಕ್ಕೆ ಯಾವುದೋ ಜಾಗದಲ್ಲಿ, ಯಾವುದೋ ಶಕ್ತಿಯ ಕೇಂದ್ರದಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋದು ತಪ್ಪ? ಅದನ್ನು ಮೂಢತನ ಅಂತ ಹೇಳಬೇಕಾ? ಅಲ್ಲ. ಆದ್ರೆ ಪ್ರತಿನಿತ್ಯ ಆ ಕೋರಿಕೆ ಸಲ್ಲಿಸುವ ಜಾಗದಲ್ಲೇ ನಿಂತಿದ್ರೆ ಅದು ತಪ್ಪು. ಆ ಪೂರೈಸ್ಕೊಂಡು, ಆ ಆಸೆಗಳನ್ನ ಈಡೇರಿಸ್ಕೊಂಡು, ಆ ಕರ್ಮಗಳಿಂದ ಮುಕ್ತಿಯನ್ನ ಪಡೆದು ನಮ್ಮ ಒಳಗಿರುವ ಆ ದೈವತ್ವದ ಕಡೆಗೆ ನಮ್ಮ ಮನಸ್ಸು ಹೋಗಬೇಕು. ಅದು ನಮ್ಮ ಹಿರಿಯರ ಆಸೆ. ಅದನ್ನ ಬಿಟ್ಟು ನೀವು ಪ್ರತಿನಿತ್ಯ ಹೊಸ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸ್ಕೊಂಡು ಕಡೆನೇ ಅಪ್ಲಿಕೇಶನ್ ಆಗ್ತಾನೆ ಇದ್ರೆ ದೇವರಿಗೆ, ಅದು ಮೂಢತನ, ಅದು ತಪ್ಪು. ಓಕೆ, ಈಗ ಕರ್ಮ ಅನ್ನುವಂಥದ್ದು ಹೇಳಿದ್ರಿ. ಕೆಲವರು ಹೇಳ್ತಾರೆ ಧರ್ಮದಲ್ಲೇ ಕರ್ಮ ಇದೆ ಅಂತೇಳಿ. ಇನ್ ಕೆಲವರು ನಂಬೋದೇನಂದ್ರೆ ಕರ್ಮನೇ ದೇವರು ಅಂತ ಹೇಳಿ. ಇದು ವ್ಯತ್ಯಾಸ ಏನು ಧರ್ಮಕ್ಕೂ ಕರ್ಮಕ್ಕೂ ಅಂತ ಹೇಳಿ? ಅಲ್ಲ, ಅಂದ್ರೆ ಅವ್ರು ಬಹುಶಃ ಎಲ್ಲರೂ ಹೇಳಿರೋದೇನು ಅಂದ್ರೆ ಕರ್ಮನೇ ದೇವರು. ಅಂದ್ರೆ ನಾವು 4 ಯೋಗಗಳನ್ನ, 4 ಮಾರ್ಗಗಳನ್ನ ಹೇಳ್ತೀವಿ. ಅದರಲ್ಲಿ ಕರ್ಮವು ಒಂದು. ಹೇಗೆ ಭಕ್ತಿ ಮಾರ್ಗ, ಜ್ಞಾನ ಮಾರ್ಗ, ಭಕ್ತಿ ಮಾರ್ಗ ಇದೆ, ಹಾಗೆ ಕರ್ಮ ಮಾರ್ಗ. ಅಂದ್ರೆ ಕರ್ಮವನ್ನ ಮಾಡ್ತಾ ನಿಷ್ಕಾಮ ಕರ್ಮದಿಂದ, ಅಂದ್ರೆ ಯಾವುದೇ ಬಯಕೆಗಳು, ಈ ಕೆಲಸ ಮಾಡ್ತಾ ಇದ್ದೀನಿ ನನಗೆ ಇದು ಲಾಭ ಸಿಗಬೇಕು ಅನ್ನೋದನ್ನ ಬಿಟ್ಟು ಸ್ವಾರ್ಥರಹಿತವಾಗಿ ಕರ್ಮ ಮಾಡ್ತಾ ಇದ್ರೆ ಆಗ ಕರ್ಮವೇ ದೇವರು. ಅದನ್ನ ನಾವು ಒಪ್ಪಬಹುದು. ಯಾಕೆಂದ್ರೆ ಹಾಗೆ ನಿಷ್ಕಾಮ ಕರ್ಮವನ್ನ ಮಾಡ್ತಾ ಕೂಡ ನಮ್ಮ ಒಳಗಿರುವ ದೈವತ್ವವನ್ನ ಜಾಗೃತಿ ಮಾಡ್ಕೋಬಹುದು. ಅದು ಋಷಿಗಳ ವಾಕ್ಯ ಮತ್ತು ಭಗವತ್ ವಾಕ್ಯ. ಸಾಕ್ಷಾತ್ ಕೃಷ್ಣ ಪರಮಾತ್ಮನೇ ಹೇಳಿದಾನೆ, ಯಾರು ಕರ್ಮವನ್ನ ನಿಷ್ಕಾಮದಿಂದ ಮಾಡ್ತಾರೆ ಅವರು ಕೂಡ ಯೋಗ ಪದವಿಯನ್ನ ಪಡಿತಾರೆ ಅಂತ. ಅರ್ಥಾತ್ ದೈವತ್ವದ ಜಾಗೃತಿ ಆಗ್ತದೆ ಅಂತ. ಹಾಗಾಗಿ ಆ ಭಾವದಿಂದ ಮಾಡೋದಿದ್ರೆ ಮಾತ್ರವೇ ಅದು ಕರ್ಮವೂ ಕೂಡ ದೇವರು. ಆದ್ರೆ ಸ್ವಾರ್ಥವೇ ಇಟ್ಕೊಂಡು ಮಾಡ್ತಾ ಇದ್ರೆ ಆಗ ಕರ್ಮ ಕೂಡ ನಿಮಗೆ ಬಾಧಿಸಕ್ ಶುರು ಆಗ್ತದೆ, ದೆವ್ವವಾಗಿ ಕಾಡಕ್ ಶುರು ಆಗ್ತದೆ, ಸರಳವಾಗಿ ಹೇಳೋದಿದ್ರೆ. ಇನ್ನು ದೈವತ್ವ ಅನ್ನುವಂತಹ ಒಂದು ವಿಷಯವನ್ನ ಹೇಳಿದ್ರಿ. ಈಗ ದೇವಸ್ಥಾನಕ್ಕೆ ಚಪ್ಪಲಿ ಬಿಟ್ಟು ಹೋಗೋದು ಸರ್ವೇ ಸಾಮಾನ್ಯ. ಆದ್ರೆ ಕೆಲವೊಂದ್ ಕಡೆ ಗಂಡಸರಿಗೂ ಶರ್ಟ್ ಅನ್ನ ಬಿಚ್ಚಬೇಕು ಅಥವಾ ಟೀ ಶರ್ಟ್ ಏನೇ ಹಾಕಿದ್ರು ಉಡುಪನ್ನ, ಮೇಲಿನ ಉಡುಪನ್ನ ತೆಗೆದು ಹೋಗ್ಬೇಕು ಅನ್ನುವಂತರ ಯಾಕೆ, ಮತ್ತೆ ಅದು ಹಿಂದಿರುವಂತಹ ಕಾರಣ ಏನು ಅಂತ ಹೇಳಿ? ಏನಂದ್ರೆ ವಿಶೇಷವಾಗಿ ಇದಿರುವಂಥದ್ದು ದಕ್ಷಿಣ ಭಾರತದಲ್ಲಿ. ಉತ್ತರ ಭಾರತದಲ್ಲಿ ಎಲ್ಲೂ ಕೂಡ ಶರ್ಟ್ ಅನ್ನ ತೆಗೆದು ಹೋಗಬೇಕು ಅಂತಿಲ್ಲ. ಅದರಲ್ಲಿ ವಿಶೇಷವಾಗಿ ಹಿಮಾಲಯದಲ್ಲಂತೂ ಆ ಪದ್ಧತಿಯೇ ಇಲ್ಲ. ದಕ್ಷಿಣದಲ್ಲಿ ಸ್ವಲ್ಪ ಮಡಿವಂತಿಕೆ ಹೆಚ್ಚು. ಅಂದ್ರೆ ನಾವು ಕರ್ಮಟರು ಅಂತ ಕರೀತಾರೆ. ಇದು ವಿಶೇಷವಾಗಿ
ಭಾರತ ಅನ್ನೋದೇ ಕರ್ಮಭೂಮಿ, ಅದರಲ್ಲೂ ದಕ್ಷಿಣ ಭಾರತ ಹೆಚ್ಚು ಮಡಿವಂತಿಕೆಗೆ ಕರ್ಮಕ್ಕೆ ಹೆಚ್ಚು ಪ್ರಾಧಾನ್ಯತೆಯನ್ನು ಕೊಡ್ತಾರೆ. ಆ ಕಾರಣದಿಂದಾಗಿ ಇಲ್ಲಿ ಒಂದಷ್ಟು ನಿಯಮಗಳು ಮತ್ತು ವಾತಾವರಣವೂ ಆಗಿದೆ. ಇಲ್ಲಿ ಬಿಸಿಯ ವಾತಾವರಣ ಈಗೆಲ್ಲ ಇರೋದ್ರಿಂದಾಗಿ ಅದು ಒಂದು ಕಾರಣ. ಎರಡನೇ ಕಾರಣ, ಆ ದೈವತ್ವದ ಸಾನ್ನಿಧ್ಯಕ್ಕೆ ಹೋದಾಗ ಹೊಲಿಗೆ ಹಾಕಿರುವಂತ ಸ್ಟಿಚ್ ಮಾಡಿರುವಂತಹ ಯಾವುದೇ ಬಟ್ಟೆಗಳನ್ನು ಹಾಕಬಾರದು ಅಂತ. ಹಾಗಾಗಿ ನಮ್ಮ ದಕ್ಷಿಣದಲ್ಲಿ ಇದ್ದಂತ ಆಚಾರ್ಯರುಗಳು ಹೇಳ್ತಾರೆ, ಸ್ತ್ರೀಯರು ಕೂಡ ಹಾಕುವ ದಿರಿಸು ಎಲ್ಲವೂ ಕೂಡ ಸ್ಟಿಚ್ ಆಗಿದೆ, ಅವ್ರು ಹಾಕಬಹುದು ಅಂದ್ರೆ ಪುರುಷರಿಗೆ ಏನ್ ಸಮಸ್ಯೆ? ಆ ಕಾರಣದಿಂದಾಗಿ ಇದು ಶರ್ಟ್ ಧರಿಸಿದ ತಕ್ಷಣ ಅಲ್ಲಿ ಯಾವುದೇ ತರದ ಎನರ್ಜಿಗೆ ಡಿಸ್ಟರ್ಬ್ ಆಗ್ತದೆ ಅಥವಾ ನೀವು ಸ್ವೀಕಾರ ಮಾಡಲ್ಲ ಅನ್ನುವಂಥದ್ದೇನಿಲ್ಲ. ಆದ್ರೆ ಪರಂಪರೆಯಿಂದ ಕೆಲವು ದೇವಸ್ಥಾನಗಳಲ್ಲಿ ಒಂದು ಆಚಾರ ಸಂಪ್ರದಾಯ ಅಂತ ಇಟ್ಕೊಂಡ್ ಬಂದಿದ್ದಾರೆ. ಆ ಕಾರಣದಿಂದಾಗಿ ವಿಶೇಷವಾಗಿ ಪುರುಷರಾದ್ರೂ ಇವತ್ತು ಮಾಡ್ರನ್ ಲೈಫ್ ಆಗಿರೋದ್ರಿಂದ ಸ್ತ್ರೀಯರಿಗೆ ಆ ಹಿಂದಿನ ಕಾಲದ ರೀತಿಯಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಪುರುಷರಾದ್ರೂ ಆ ಹಿಂದಿನಿಂದ ಬಂದಂತಹ ಸಂಪ್ರದಾಯವನ್ನ ಪದ್ಧತಿಯನ್ನ ರೂಢಿಯಲ್ಲಿ ಇಟ್ಕೊಳ್ಳಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇವತ್ತು ಕೂಡ ದೇವಸ್ಥಾನದಲ್ಲಿ ಶರ್ಟ್ ರಹಿತವಾಗಿ ಒಂದು ವಲ್ಲಿ ಅಥವಾ ವಸ್ತ್ರವನ್ನ ಮೈ ಮೇಲೆ ಹಾಕೊಂಡು ಹೋಗುವಂತ ಪದ್ಧತಿ ಇದೆ. ಅದರಿಂದಾಗಿ ದುರುಪಯೋಗವೂ ಆಗ್ತಾ ಇದೆ. ಒಂದು ಜಾತಿ ಸೂಚಕವಾಗಿ ಇದೆ ಅಂತ ಕೆಲವರು ಅದನ್ನ ನಿಷ್ಠೂರವಾಗಿ ನೋಡ್ತಾರೆ. ಅದು ಏನೇ ಇರಲಿ, ನಾವು ಅದರಿಂದಾಗಿ ದೈವತ್ವಕ್ಕೆ ಡಿಸ್ಟರ್ಬ್ ಆಗ್ತದೆ ಅನ್ನುವ ಯಾವ ಭಯ ಆತಂಕ ಪಡುವ ಅವಶ್ಯಕತೆ ಇಲ್ಲ. ಆದರೆ ಎಲ್ಲಿ ಸಂಪ್ರದಾಯ ಇದೆ ಅದಕ್ಕೆ ಗೌರವ ಕೊಡೋದು ಕೂಡ ನಮ್ಮ ಕರ್ತವ್ಯ ಆಗಬೇಕು. ಯಾಕೆಂದ್ರೆ ದೇವಸ್ಥಾನ ಅನ್ನುವಂಥದ್ದು ಟೂರಿಸ್ಟ್ ಸ್ಪಾಟ್ ಅಲ್ಲ, ಖಂಡಿತ ಅದೊಂದು ಆಚಾರ ಸಂಪ್ರದಾಯಕ್ಕೆ ಸಂಬಂಧಪಟ್ಟಂತ ಒಂದು ಕ್ಷೇತ್ರ. ಹಾಗಾಗಿ ಅಲ್ಲಿ ಯಾವ ಆಚಾರ ಇದೆ, ಅಲ್ಲಿ ಯಾವ ಸಂಪ್ರದಾಯ ಇದೆ, ಅದನ್ನ ಅನುಸರಿಸಬೇಕಾದದ್ದು ಕೂಡ ನಮ್ಮ ಕರ್ತವ್ಯ. ಖಂಡಿತ ಗುರುಗಳೇನ ಸಹಸ್ರಾರು ವರ್ಷಗಳ ಹಿಂದಿನ ದೇವಸ್ಥಾನದಲ್ಲಿ ಬಹಳ ಒಂದು ಶಕ್ತಿ ಇದೆ ಅಂತ ಹೇಳ್ತಾರೆ. ಆ ಶಕ್ತಿ ಯಾವುದು, ಅದರಿಂದ ಆಗುವಂತಹ ಪ್ರಯೋಜನಗಳು ಏನು ಅಂತ ಹೇಳಿ. ನೋಡಿ, ನಿಮ್ಮ ಮನೆಯಲ್ಲೇ ಒಂದು ಸಣ್ಣ ಕಲ್ಲನ್ನು ಇಟ್ಕೊಳ್ಳಿ, ಅದಕ್ಕೆ ಯಾವ ಪ್ರಾಣ ಪ್ರತಿಷ್ಠೆ ಬೇಕಾಗಿಲ್ಲ. ಒಂದು 6 ರಿಂದ 12 ವರ್ಷಗಳ ಕಾಲ ನಿರಂತರವಾಗಿ ಅದಕ್ಕೊಂದು ಅಭಿಷೇಕ, ನಿಮಗೆ ಹೇಗೆ ಗೊತ್ತೋ ಹಾಗೆ, ನಿಮಗೆ ಯಾವ ಭಾಷೆಯಲ್ಲಿ ಗೊತ್ತೋ ಆ ಭಾಷೆಯಲ್ಲಿ ಅದಕ್ಕೆ ಅಭಿಷೇಕ ಮತ್ತು ಒಂದು ಆರತಿ ಈ ರೀತಿ ಮಾಡ್ತಾ ಬನ್ನಿ. ಆ ಕಲ್ಲನ್ನ ನೀವು ಒಂದಷ್ಟು ವರ್ಷಗಳ ನಂತರ ಮುಟ್ಟಿದ್ರೆ ಅಲ್ಲೊಂದು ಎನರ್ಜಿಯ ಫೀಲ್ ಅನ್ನು ಅನುಭವಿಸ್ತೀರಿ. ನೀವು ಯಾವುದೇ ಪ್ರಾಣ ಪ್ರತಿಷ್ಠೆ ಮಾಡದೆ, ಯಾವುದೇ ಸಂಸ್ಕೃತದ ಶ್ಲೋಕವನ್ನು ಹೇಳದೆ, ನಿಮಗೆ ಗೊತ್ತಿರೋ ಭಾಷೆನಲ್ಲಿ ಹೀಗೆ ಮಾಡ್ತಾ ಬಂದ್ರೆ ಕೆಲವೇ ವರ್ಷದಲ್ಲಿ ಒಂದು ಸಣ್ಣ ಕಲ್ಲಿನಲ್ಲಿ ಒಂದು ಎನರ್ಜಿಯನ್ನು ಫೀಲ್ ಮಾಡ್ತೀರಿ. ಆಗಿರಬೇಕಾದ್ರೆ ಒಂದು ಕ್ಷೇತ್ರದಲ್ಲಿ ಒಬ್ಬ ಸರಿಯಾದಂತಹ ಸಿದ್ಧ ಪುರುಷ ಅಥವಾ ಯಾರೋ ಒಂದು ಸರಿಯಾದ ಅನುಷ್ಠಾನ ಮಾಡದಂತ ಒಬ್ಬ ವ್ಯಕ್ತಿ ಅದಕ್ಕೆ ಪ್ರಾಣ ಪ್ರತಿಷ್ಠೆಯನ್ನ ಮಾಡಿ ಅದಕ್ಕೊಂದು ನಿಬಂಧನೆಯನ್ನ ಹಾಕಿ ಹೀಗೆ ಪೂಜೆ ಮಾಡಿ ಅಂತ ಹೇಳಿದಾಗ, ಇಷ್ಟು ವರ್ಷಗಳು ಸಹಸ್ರ ವರ್ಷಗಳಿಂದ ಏನಾದ್ರೂ ಪೂಜೆಯಾಗಿದ್ರೆ ಅದಕ್ಕೊಂದು ಎಂತಹ ದಿವ್ಯತೆ ಇರಬೇಕು, ಎಂತಹ ಶಕ್ತಿ ಇರಬೇಕು. ಆ ಶಕ್ತಿಯ ಮುಂದೆ ನಿಂತು ನಾವು ಪ್ರಾರ್ಥನೆ ಮಾಡಿದ್ರೆ ಅಥವಾ ಆಧ್ಯಾತ್ಮಿಕವಾಗಿ ನಮಗೆ ಇಂತಹ ಸಾಧನೆಗೆ ಮಾರ್ಗದರ್ಶನ ಕೇಳಿದ್ರೆ ಖಂಡಿತವಾಗಿ ನಿಮ್ಮ ಅಂತರಂಗದ ಮೂಲಕ ಆ ಶಕ್ತಿ ನಿಮಗೆ ಮಾರ್ಗದರ್ಶನ ಮಾಡ್ಲಿಕ್ಕೆ ಶುರು ಆಗ್ತದೆ. ಖಂಡಿತ ಗುರುಗಳೇ. ಇನ್ನು ನೀವು ಹೇಳಿದ್ರೆ ಮನೆಯಲ್ಲೇ ಒಂದು ವಿಗ್ರಹವನ್ನು ಇಟ್ಟು ನಾವು ಪೂಜೆ ಮಾಡಿದ್ರು ಕೂಡ ಆ ಒಂದು ಶಕ್ತಿ ನಮಗೆ ಆವರಿಸುತ್ತೆ ಅಂತ ಹೇಳಿ. ಇನ್ನು ಮನೆಗಳಲ್ಲಿ ಪ್ರತಿನಿತ್ಯ ನಾವು ಧೂಪ ದೀಪಗಳನ್ನ ಹಚ್ಚಿ ಒಂದು ಪ್ರಾರ್ಥನೆ ಮಾಡ್ಕೊಳ್ತೀವಿ, ನಮ್ಮ ಇಷ್ಟಾರ್ಥಗಳು ಈಡೇರ್ಲಿ, ಒಳ್ಳೆಯದಾಗ್ಲಿ ಅಂತ ಹೇಳಿ. ಈ ಒಂದು ಪದ್ಧತಿಯನ್ನ ಬಿಟ್ಟು ಬೇರೆ ಯಾವ ರೀತಿ ಆದ್ರೂ ಪದ್ಧತಿ ಇದೆಯಾ ಅಂತ ಹೇಳಿ, ಅಂದ್ರೆ ಈ ಒಂದು ಭಕ್ತಿ ಮಾರ್ಗದಲ್ಲಿ ಹೋಗೋದಕ್ಕೆ? ನೋಡಿ, ಮೊದಲೆಲ್ಲ ವೇದಗಳ ಕಾಲದಲ್ಲಿ ಈ ತರದ ಪೂಜೆ ವಿಗ್ರಹಾರಾಧನೆ ಇರಲಿಲ್ಲ. ನಮ್ಮ ಮನಸ್ಸು ಸಂಕುಚಿತ ಆಗ್ತಾ ಹೋದಂತೆ ನಮ್ಮ ಹಿರಿಯರು ಯೋಚನೆ ಮಾಡಿದ್ರು, ಈಗ ಮನುಷ್ಯನಿಗೆ ಕೇವಲ ಧ್ಯಾನದಲ್ಲಿ ಜಪದಿಂದ ಏನು ಪ್ರಯೋಜನ ಆಗಲ್ಲ, ಸಾಧ್ಯ ಇಲ್ಲ, ಅವನಿಗೆ ಮನಸ್ಸು ಆ ಉನ್ನತ ಹಂತವನ್ನು ಮುಟ್ಲಿಕ್ಕೆ ಕಷ್ಟ. ಹಾಗಾಗಿ ಪೂಜಾ ವಿಧಾನಗಳನ್ನು ಶುರು ಮಾಡಿದ್ರು. ಈಗಲೂ ಕೂಡ ಪೂಜೆಗಳನ್ನ ಮಾಡ್ತಾ ಮಾಡ್ತಾ ನಾವು ಹೇಳ್ತಾರೆ, ನೀವು ದೇವಸ್ಥಾನಕ್ಕೆ ಒಂದು ವಾಸ್ತು ಅಂತ ಇದೆ. ಮನೆಗೆ ಬೇರೆ ರೀತಿಯ ವಾಸ್ತು, ದೇವಸ್ಥಾನಕ್ಕೆ ಬೇರೆ ರೀತಿಯ ವಾಸ್ತು. ಈ ದೇವಸ್ಥಾನದ ವಾಸ್ತು ಏನಿದೆ ಅದು ಕಾಲನ್ನ ಚಾಚಿ ವಾಸ್ತು ಪುರುಷ ಮಲಗಿರ್ತಾನೆ. ನಮ್ಮ ಹಿರಿಯರು ಏನು ಹೇಳ್ತಾರೆ ಅಂದ್ರೆ, ಕಾಲನ್ನ ಚಾಚಿ ಮಲಗಿದಾನಲ್ಲ ವಾಸ್ತು ಪುರುಷ, ನೀನಿನ್ನು ಪಾದದ ಬಳಿ ಇದೆಯಾ, ನೀನು ಗರ್ಭಗುಡಿಗೆ ಹೋಗ್ಬೇಕು. ಮನುಷ್ಯ ನೀನು ಗರ್ಭಗುಡಿಗೆ ಹೋಗ್ಬೇಕು. ಗರ್ಭಗುಡಿಗೆ ಹೋಗೋದು ಅಂದ್ರೆ ಹೇಗೆ? ಕೇವಲ ನೀನು ಪೂಜೆ ಆರತಿ ಧೂಪ ದೀಪಗಳನ್ನೇ ಹಚ್ಚುತ್ತಾ ಪ್ರತಿನಿತ್ಯ ಕೂತಿದ್ರೆ ನೀನು ಆ ಪಾದದ ಬಳಿ ಇರ್ತೀಯ. ಜಪ ಮಾಡಕ್ ಶುರು ಮಾಡುದು ನೀನು ಮಧ್ಯಮಕ್ಕೆ ಬರ್ತೀಯ. ಧ್ಯಾನ ಮತ್ತು ನಿಧಿಧ್ಯಾಸನ ಅಂದ್ರೆ ನೀನ್ ಯಾರು ಅನ್ನುವ ಹುಡುಕಾಟ ಶುರು ಮಾಡು, ನೀನು ಗರ್ಭಗುಡಿಗೆ ಹೋಗ್ತೀಯ. ಹಾಗಾಗಿ ನಮ್ಮ ಹಿರಿಯರು ಹೇಳೋದು, ಪೂಜೆ ಮಾಡು, ಆದ್ರೆ ಪೂಜೆಗಿಂತ ಹೆಚ್ಚಾಗಿ ಜಪ ಮಾಡು, ಜಪಕ್ಕಿಂತ ಹೆಚ್ಚಾಗಿ ಧ್ಯಾನ ಮಾಡು.
ಮೆಡಿಟೇಷನ್ ಇಸ್ ಅಲ್ಟಿಮೇಟ್. ಆ ಧ್ಯಾನದ ಮೂಲಕ ಆ ದೈವತ್ವವನ್ನೇ ನೀನು ಪಡೆಯಬಹುದು, ಖಂಡಿತ ಗುರುಗಳೇ. ಅಥವಾ ಸಾಕ್ಷಾತ್ಕಾರವನ್ನಾದರೂ ಪಡೆಯಬಹುದು. ಆತ್ಮ ಸಾಕ್ಷಾತ್ಕಾರ ಇದು ಈ ಒಂದು ಪ್ರಶ್ನೆ ಬಂದ ಕೂಡಲೇ ಎಲ್ರು ಕೂಡ ಒಂಥರ ಜಾಗೃತವಾಗ್ಬಿಡ್ತಾರೆ. ಆತ್ಮ ಸಾಕ್ಷಾತ್ಕಾರ ಅಂತೇಳಿ ಅಷ್ಟು ಆ ಒಂದು ಪದಕ್ಕೆ ಒಂಥರ ಏನು ವೇಟೇಜ್ ಇದೆ ಅಂತ ಹೇಳ್ಬೋದು. ಏನ್ ಹೇಳ್ತೀರಾ ಗುರುಗಳೇ? ನಮ್ಮ ಜನ್ಮಸಿದ್ಧ ಹಕ್ಕು, ನಾವು ಹುಟ್ಟಿರೋದೇ ನಾವು ಯಾರು ಅಂತ ಕಂಡುಕೊಳ್ಳಿಕ್ಕೆ. ಹಾಗೆ ಕಂಡುಕೊಳ್ಳುವ ವಿಧಾನಕ್ಕೆ ಹೆಸರೇ ಆತ್ಮ ಸಾಕ್ಷಾತ್ಕಾರ. 84 ಲಕ್ಷ ಜೀವರಾಶಿಗಳಿದೆ ಅಂತ ಹೇಳ್ತಾರೆ. ಈ 84 ಲಕ್ಷ ಜೀವರಾಶಿಗಳಲ್ಲಿ ಅತ್ಯಂತ ಶ್ರೇಷ್ಠವಾದಂಥ, ನಾನು ಪದೇ ಪದೇ ಹೇಳ್ತೀನಿ, ಕೃಷ್ಣನಿಗೆ ಹೇಗೆ ಆ ಗರಿ ಇದೆಯೋ ಕಿರೀಟಪ್ರಾಯವಾಗಿ, ಕಳಶಪ್ರಾಯವಾಗಿ, ಹಾಗೆ ಭಗವಂತನ ಸೃಷ್ಟಿಯಲ್ಲಿ ಈ 84 ಲಕ್ಷ ಜೀವರಾಶಿಗಳಲ್ಲಿ ಮನುಷ್ಯನ ಜೀವ ಏನಿದೆ ಆ ಭಗವಂತನಿಗೆ ಕಿರೀಟ ಇದ್ದ ಹಾಗೆ, ಕಳಶ ಇದ್ದ ಹಾಗೆ. ಅಂತಹ ಶ್ರೇಷ್ಠವಾದಂಥ ಜನ್ಮ ಈ ಮನುಷ್ಯ ಜನ್ಮ. ಮನುಷ್ಯರಾಗಿ ಹುಟ್ಟುವುದೇ ಯಾಕೆ ಅಂದರೆ ನಾವು ಯಾಕೆ ಹುಟ್ಟಿದ್ದೀವಿ ಅನ್ನೋದನ್ನ ಕಂಡುಕೊಳ್ಳಿಕ್ಕೆ. ಎಷ್ಟೋ ಜನ್ಮಗಳು ಹುಟ್ಟಿದ್ದೀವಿ, ಎಷ್ಟೋ ಜನ್ಮಗಳು ಈ ದೇಹ ತ್ಯಾಗ ಮಾಡಿ, ದೇಹಗಳನ್ನು ತ್ಯಾಗ ಮಾಡಿ ಪದೇ ಪದೇ ಪುನರಪಿ ಜನನಂ ಪುನರಪಿ ಮರಣಂ ಅನ್ನೋ ರೀತಿಯಲ್ಲಿ ಈ ಸರ್ಕಲ್ನಲ್ಲಿ ಸೇರ್ಕೊಂಡ್ಬಿಟ್ಟಿದ್ದೀವಿ, ಸಿಗಾಕೊಂಡ್ಬಿಟ್ಟಿದ್ದೀವಿ. ಈಗ ಹುಟ್ಟಿದಾಗೆಲ್ಲ ಹೇಳ್ತೀವಿ ಯಾಕಾದರೂ ಹುಟ್ಟಿದ್ದು, ಯಾಕಾದ್ರೂ ಈ ಜನ್ಮ ಬಂತೋ ಅಂತ ಪ್ರತಿಯೊಬ್ಬರು ಒಂದಲ್ಲ ಒಂದು ಕ್ಷಣ ತನ್ನ ಹಣೆ ಬಡ್ಕೊಳ್ಳೋದಿದ್ದೇ ಇದೆ. ಅದಕ್ಕೆ ನಮ್ಮ ಹಿರಿಯರು ಏನು ಹೇಳಿದ್ರು, ಹಾಗಾದ್ರೆ ನೀನು ಯಾಕೆ ಹುಟ್ಟುದೆ ಅಂತ ಕಂಡುಕೊ. ಹೀಗೆ ಕಂಡುಕೊಳ್ಳೋದಿದೆಯಲ್ಲ, ಆ ಕಂಡುಕೊಳ್ಳುವ ಸಾಧನೆಗೆ ಅಧ್ಯಾತ್ಮ ಅಂತ ಹೆಸರು. ಆ ಸಾಧನೆ ಅಂತ ಏನು ಕರಿತೀವಿ, ಆ ಸಾಧನೆ ಯಾವುದು ಅಂದರೆ ಯಾವುದು ಸಿದ್ಧಿಯನ್ನು ಕೊಡುತ್ತದೆ ಅದಕ್ಕೆ ಸಾಧನೆ ಅಂತ ಹೆಸರು. ಈಗ ಹಣದಲ್ಲಿ ನಾನು ಸಾಧನೆಯನ್ನು ಮಾಡ್ತೀವಿ ಅಂತ ಹೇಳ್ತೀವಿ. ಅಂದರೆ ನಾನು ಇಷ್ಟು ಕೋಟಿಯನ್ನು ಗಳಿಸಬೇಕು, ಸಾಧನೆ ಮಾಡಬೇಕು ಅಂತ ಪ್ರತಿಯೊಬ್ಬ ಹೇಳ್ತಾನೆ. ಅಷ್ಟು ಕೋಟಿ ಸಿಕ್ಕಿದ ತಕ್ಷಣ ಇನ್ನೊಬ್ಬನ ನೋಡ್ತಾನೆ, ಇದು ಕಡಿಮೆ ಆಯಿತು, ನನಗೆ ಇನ್ನೊಂದು ಸ್ವಲ್ಪ ಸಂಪಾದಿಸಬೇಕಾಗಿತ್ತು. ಯಾರೋ ಕಂಪ್ನಿ ಕಟ್ತಾನೆ, ಕಂಪ್ನಿ ಕಟ್ಟು ಇಷ್ಟು ಜನಕ್ಕೆ ನಾನು ಕೆಲಸ ಕೊಡಬೇಕು ಅಂತ ಅಂದ್ಕೊಳ್ತಾನೆ. ಇಷ್ಟು ಜನಕ್ಕೆ ಕೆಲಸ ಕೊಟ್ಟು ಅಷ್ಟು ದೊಡ್ಡ ಕಂಪ್ನಿ ಆಗ್ತಾ ಇದ್ದ ಹಾಗೆ ಅವನಿಗೆ ಶುರು ಆಗ್ತದೆ. ಅವನು ಅಂಥ ಕಂಪ್ನಿ ಕಟ್ಟಿದಾನೆ, ನಂದು ಇನ್ನೂ ಸಣ್ಣ ಕಂಪ್ನಿ ಆಯಿತು, ಮತ್ತೆ ಶುರು ಮಾಡ್ತಾನೆ ಓಟ. ಅಂದರೆ ಹೀಗೆ ನಿಲ್ಲದೇ ಇಲ್ಲ, ಎಂಡ್ಲೆಸ್ ಆಗಿ ಹಣದ ಹಿಂದೆ, ಕೀರ್ತಿಯ ಹಿಂದೆ, ಯಶಸ್ಸಿನ ಹಿಂದೆ ಮನುಷ್ಯ ಓಡ್ತಾನೆ ಇರ್ತಾನೆ. ಹಾಗಾಗಿ ಅದು ಸಿದ್ಧಿಯ ಅಂದರೆ ಇಲ್ಲ. ಸಿದ್ಧಿ ಅಂದರೆ ಯಾವುದು? ಏನನ್ನ ಗಳಿಸಿದ್ರೆ ಇನ್ಯಾವುದ್ರ ಅವಶ್ಯಕತೆ ಇಲ್ವೋ, ಏನನ್ನ ಕಂಡುಕೊಂಡ್ರೆ ಇನ್ನೇನನ್ನು ಕಾಣಬೇಕಾಗಿಲ್ವೋ ಅದಕ್ಕೆ ಸಿದ್ಧಿ ಅಂತ ಹೆಸರು. ಹಾಗಾಗಿ ಆ ಸಿದ್ಧಿಯನ್ನ ಪಡಿಲಿಕ್ಕೆ ಹೋಗ್ತೀವಲ್ಲ, ಅದಕ್ಕೆ ಸಾಧನೆ ಅಂತ ಹೆಸರು. ಹೀಗೆ ಸಾಧನೆನ ಮಾಡ್ತಾ ಮಾಡ್ತಾ ನಿನ್ನ ದೇವರನ್ನು ನೋಡು ಅಂತ ನಮಗೆ ಹಿರಿಯರು ಹೇಳಲಿಲ್ಲ, ಭಗವಂತನ ಕಾಣಬೇಕು ಅಂತ ಹೇಳಲಿಲ್ಲ. ನಮ್ಮ ಸನಾತನ ಪರಂಪರೆಯಲ್ಲಿ ಮೂಲದಲ್ಲಿ ಹೇಳಿದ್ದು ನಿನ್ನನ್ನೇ ನೀನು ಕಾಣು, ನೀನು ಯಾಕಾಗಿ ಹುಟ್ಟಿದ್ದೀಯ ಅಂತ ಕಾಣು ಅಂತ. ಹೀಗೆ ಕಾಣೋದಕ್ಕೆ ಹೆಸರೇ ಆತ್ಮ ಸಾಕ್ಷಾತ್ಕಾರ ಅಂತ. ಎಲ್ರಿಗೂ ಗೊತ್ತು, ನೀನು ಯಾರು ಅಂತ ಕೇಳಿದ್ರೆ ನಮ್ಮ ಹೆಸರು ಹೇಳ್ತೀವಿ. ಹೌದು ಅಪ್ಪ, ಹೆಸರು ಸರಿ, ಆದರೆ ನಿನ್ನ ಹೆಸರೇ ನಿನ್ನ ಫೈನಲ್ಲ. ಯಾಕೆಂದ್ರೆ ಒಬ್ಬೊಬ್ಬರು ಒಂದೊಂದು ರೀತಿ ಕರೀತಾರಲ್ಲ, ಹಾಗಾದ್ರೆ ನೀನು ಯಾರು? ಹಾಗೆ ಹೇಳ್ತಾನೆ, ನನ್ನ ದೇಹ, ನಾನು ದೇಹ ಅಂತ. ನಿಜಕ್ಕೂ ಹೇಳು, ನಾನು ದೇಹನ, ನಿನ್ನ ದೇಹನ? ನನ್ನ ದೇಹ ಅಂತ ನೀನು ಕರಿತೀಯೋ, ನಾನು ದೇಹ ಅಂತ ಕರಿತೀಯೋ? ಅವನಿಗೆ ಪ್ರಶ್ನೆ ಶುರು ಆಗ್ತದೆ, ಎಲ್ರಿಗೂ ಶುರು ಆಗ್ತದೆ. ಹಾಗಾದ್ರೆ ನಾನು ಯಾರಾಗಾದ್ರೆ? ರಮಣರಿಗೂ ಹಾಗೆ ಆಯ್ತು. ನಾನು ಸತ್ತು ಹೋಗ್ತಾ ಇದ್ದೀನಿ ಅಂತ 16ನೇ ವಯಸ್ಸಲ್ಲಿ ಶುರು ಆಯ್ತು. ಹಟ್ಟದ ಮೇಲೆ ಕೂತ್ಕೊಂಡ್ರು, ಆಯ್ತು ನಾನು ಸಾಯ್ತಾ ಇದ್ದೀನಿ, ಸರಿ. ನಾನು ಸಾಯ್ತಾ ಇದ್ದೀನಿ ಅಂದ್ರೆ ಯಾರು? ದೇಹ ಸಾಯ್ತಾ ಇದೆ. ದೇಹ ಸಾಯ್ತಾ ಇದ್ರೂ ಕೂಡ ನನಗೆ ನಾನು ಸಾಯ್ತಾ ಇದ್ದೀನಿ ಅಂತ ಇನ್ನೂ ಫೀಲ್ ಬರ್ತಾ ಇದೆಯಲ್ಲ, ಹಾಗಾದ್ರೆ ಏನು? ಹಾಗಾದ್ರೆ ನಾನು ದೇಹ ಅಲ್ಲ, ಇದು ನನ್ನ ದೇಹ. ಹೇಗೆ ನನ್ನ ಮೊಬೈಲ್, ನನ್ನ ಮನೆ, ನನ್ನ ವಸ್ತುಗಳು ಅಂತ ಹೇಳ್ತೀವೋ ಹಾಗೆ ಇದು ನನ್ನ ದೇಹ, ನಾನು ದೇಹ ಅಲ್ಲ. ನನ್ನ ಮನಸ್ಸು ಅಂತ ಹೇಳ್ತೀವಿ, ನಾನು ಮನಸ್ಸು ಅಲ್ಲ. ಹಾಗಾದ್ರೆ ನಾನು ಯಾರು? ಹೀಗೆ ಕೊಂಡ್ಕೊಳ್ತಾ ಹೋಗುದೆ ಕೋಹಂ ಕೋಹಂ ಅಂತ ಹೇಳ್ತಾರೆ. ನಾನು ಯಾರು, ನಾನು ಯಾರು ಅಂತ ವೇದಾಂತದ ಅತ್ಯಂತ ಉನ್ನತವಾದ ಶಬ್ದ. ನಾಹಂ, ನಾನು ಇದಲ್ಲ, ನೇತಿ ಭಾವ. ಕೋಹಂ, ಇದು ನಾನಲ್ಲ. ಹಾಗಾದ್ರೆ ನಾನು ಯಾರು ಅಂತ. ನಾಹಂ ಅಂದ್ರೆ ನಾನು ಇದು ಅಲ್ಲ, ನಾನು ಇದು ಅಲ್ಲ, ನೇತಿ ಭಾವ. ಹಾಗಾದ್ರೆ ನಾನು ಯಾರು? ಹೀಗೆ ಕೇಳ್ತಾ ಕೇಳ್ತಾ ಹೋದಾಗ ಒಂದು ದಿನ ಆ ಮನಸ್ಸನ್ನು ಕನ್ನಡಿ ಶುದ್ಧವಾಗಿ, ಚಿತ್ತ ಶುದ್ಧಿಯಾಗಿ ನಮ್ಮದೇ ಪ್ರತಿಬಿಂಬ, ಅರ್ಥಾತ್ ಆ ಆತ್ಮದ ಸಾಕ್ಷಾತ್ಕಾರ ಆಗ್ತದೆ. ಎಲ್ರಿಗೂ ಗೊತ್ತು ನಾನು ಆತ್ಮ ಅಂತ ತುಂಬಾ ಜನ ಮಾತಲ್ಲೂ ಹೇಳ್ತಾರೆ. ಆದ್ರೆ ದೀಪ ಸುಡದೆ ಆ ಸುಡುದು ಅಂದ್ರೆ ಏನು ಅಂತ ಗೊತ್ತಿರಲ್ಲ. ಕರೆಂಟ್ ಶಾಕ್ ಹೊಡೆಯದೆ ಶಾಕ್ ಹೊಡೆಯೋದು ಅಂದ್ರೆ ಏನು ಅಂತ ಗೊತ್ತಾಗಲ್ಲ. ಹೊಡೆಸ್ಕೋಬೇಕು, ಸುಟ್ಕೋಬೇಕು ಅಥವಾ ಕಟ್ ಮಾಡ್ಕೋಬೇಕು, ಆಗ್ಲೇ ಆ ನೋವು ಅಂದ್ರೆ ಏನು ಅನುಭವಕ್ಕೆ ಬರೋದು.
ಈಗ ನಮ್ಮಂಥವರು ಯಾರ್ಯಾರೋ ಹೇಳಿ ಆತ್ಮ ಸಾಕ್ಷಾತ್ಕಾರ ಅಂತೆ, ಎನ್ಲೈಟನ್ಮೆಂಟ್ ಅಂತೆ, ಇದಾದ್ರೆ ಹೀಗಾಗ್ತದಂತೆ ಅಂತ ಎಲ್ಲರೂ ಹೇಳಿದ್ದಾರೆ. ಹೌದು. ಆದ್ರೆ ಅನುಭವಕ್ಕೆ ಬಂದಿಲ್ಲ. ಅದಕ್ಕೆ ರಮಣ ಹೇಳೋದು, ಅರಿವು ಎಲ್ರಿಗೂ ಇದೆ, ನಾನು ಆತ್ಮ ಅನ್ನೋ ಅರಿವು ಎಲ್ರಿಗೂ ಇದೆ, ನಾನು ಈ ದೇಹ ಅಲ್ಲ, ನಾನು ಈ ಪಂಚಕೋಶಗಳಲ್ಲ, ನಾನು ಮನಸ್ಸಲ್ಲ ಅನ್ನೋದು ಎಲ್ರಿಗೂ ಗೊತ್ತಿದೆ, ನಾನು ಆತ್ಮ, ನಾನು ಅವಿನಾಶಿ ಅಂತ ತುಂಬಾ ಜನ ಹೇಳಿರೋದ್ರಿಂದ ಅದರ ಅರಿವಿದೆ, ಆದ್ರೆ ಇರುವು ಇಲ್ಲ. ಆ ಅರಿವು ಇರುವಾಗುದಿದೆಯಲ್ಲ, ಅದೇ ಸಾಕ್ಷಾತ್ಕಾರ. ಅಂದ್ರೆ ಬಹಳ ಸರಳವಾಗಿ ಹೇಳ್ಬೇಕಂದ್ರೆ ನಾನ್ ಯಾರು ಅನ್ನುವಂಥದ್ದನ್ನ ಕಂಡಿಡ್ಕೊಳ್ಳೋದೆ ಆತ್ಮ ಸಾಕ್ಷಾತ್ಕಾರ ಅಂತ ಅನ್ಬೋದು. ಈಗ ಇನ್ನೊಂದು ಪ್ರಶ್ನೆ ಗುರುಗಳೇ, ಆತ್ಮ ಸಾಕ್ಷಾತ್ಕಾರ ಆಗುತ್ತೆ ಅನ್ನುವಾಗ ಆಗುವಂತ ಅನುಭವಗಳೇನು, ನಿಮಗಾಗಿದೆಯಾ ಅಂತ? ನೋಡಿ, ತುಂಬಾ ಜನರದು ಇದೊಂದು ಗೊಂದಲ ಏನು ಅಂದ್ರೆ, ಬುದ್ಧನಿಗೆ, ಸಿದ್ಧಾರ್ಥನಿಗೆ ಯಾವುದೋ ಒಂದು ಕ್ಷಣ ಆತ್ಮ ಸಾಕ್ಷಾತ್ಕಾರ ಆಯ್ತು ಅಂತ. ಸಾಕ್ಷಾತ್ಕಾರ ಎಲ್ರಿಗೂ ಆಗ್ತದೆ. ಆಕ್ಚುಲಿ ಪ್ರತಿಯೊಬ್ಬರಿಗೂ ಒಂದು ಕ್ಷಣ ಸಾಕ್ಷಾತ್ಕಾರ ಆಗ್ತದೆ, ಆದ್ರೆ ಇರುವ ಆಗಲ್ಲ. ಅಂದ್ರೆ ಪರ್ಮನೆಂಟ್ ಆಗಿ ಅದಿರಲ್ಲ. ಅದಕ್ಕೆ ಊಟ ಎಲ್ಲರೂ ಮಾಡ್ತೀವಿ, ಊಟ ಮಾಡೋದು ಒಂದಾದ್ರೆ ಅದನ್ನ ಜೀರ್ಣಿಸ್ಕೊಳ್ಳೋದು ಎರಡನೇದು. ಹೌದು. ಹಾಗಾಗಿ ಒಬ್ರಿಗೂ ಸಾಕ್ಷಾತ್ಕಾರ ಆಗ್ತದೆ. ಸಾಕ್ಷಾತ್ಕಾರ ಆದದ್ದನ್ನ ಮನನ ಮಾಡ್ತಾ ಮಾಡ್ತಾ ಅದನ್ನ ಜೀರ್ಣಿಸ್ಕೋಬೇಕು. ಹಾಗೆ ಜೀರ್ಣಿಸ್ಕೊಳ್ಳಿಕ್ಕೆ ಟೈಮ್ ಜಾಸ್ತಿ ತೊಗೊಳ್ತದೆ, ಒಂದು ಕ್ಷಣದಲ್ಲಿ ಆಗುವಂಥದ್ದಲ್ಲ ಅದು. ಒಂದು ಕ್ಷಣದಲ್ಲಿ ಅನುಭೂತಿ ಆದ್ರೂ ಆ ಅನುಭೂತಿ ಪರ್ಮನೆಂಟ್ ಆಗ್ಲಿಕ್ಕೆ ಕೆಲವರಿಗೆ ವರ್ಷಗಳು ಜಾಸ್ತಿ ತೊಗೊಳ್ತಾ ಹೋಗ್ತದೆ. ಸಿದ್ಧಾರ್ಥನಿಗೆ 7 ವರ್ಷ ತಗೊಳ್ತು, ಮಹಾವೀರನಿಗೆ 12 ವರ್ಷ ತಗೊಳ್ತು, ರಾಮಕೃಷ್ಣ ಪರಮಹಂಸರ ಗುರು ತೋತಾಪರಿಗೆ 40 ವರ್ಷ ತಗೊಳ್ತು ಆ ಜೀರ್ಣಿಸ್ಕೊಳ್ಳೋ ಪ್ರಕ್ರಿಯೆಗೆ. ರಮಣ ಮಹರ್ಷಿಗೆ, ಸಾಕ್ಷಾತ್ ರಮಣ ಮಹರ್ಷಿಗೆ 17 ವರ್ಷಗಳು ತಗೊಳ್ತು. ಮೌನದಲ್ಲಿ ಅದನ್ನ ಮನನ ಮಾಡ್ತಾ ಜೀರ್ಣಿಸ್ಕೊಳ್ತಾ ಹೋದ್ರು. ಈ ಜೀರ್ಣಿಸ್ಕೊಳ್ಳೋದು ಅಂದ್ರೆ ಏನು? ಹೌದು. ಈ ಸಾಕ್ಷಾತ್ಕಾರ ಆಯ್ತು. ಸಾಕ್ಷಾತ್ಕಾರ ಆಗಬೇಕಾದ್ರೆ ನಮ್ಮಲ್ಲಿ 3 ಶರೀರಗಳಿದೆ, ಸ್ಥೂಲ, ಸೂಕ್ಷ್ಮ, ಕಾರಣ, 3 ಶರೀರ ಇದೆ. ಈ ಸ್ಥೂಲ ಶರೀರ ಏನಿದೆ, ಈ ಫಿಸಿಕಲ್ ಬಾಡಿ, ಇದು ನಾವಲ್ಲ ಅಂತ ಗೊತ್ತಾಯ್ತು. ಆದ್ರೆ ಇದು ನಾನಲ್ಲ ಅಂದಾಗ, ಆತ್ಮ ನಾನು ಅಂತ ಗೊತ್ತಾಗೋದಕ್ಕೆ ಮುಂಚೆ ಮನಸ್ಸು ಹೇಳ್ತದೆ ನಾನೇ ಎಲ್ಲವೂ ಅಂತ. ಆ ಮನಸ್ಸಿನಲ್ಲೇ ನಿಮ್ಮ ಜನ್ಮ ಜನ್ಮಾಂತರದ ಆ ಸೂಕ್ಷ್ಮ ಶರೀರ ಏನಿದೆ ಅದನ್ನ ಯೋಗದಲ್ಲಿ ಮನಸ್ಸು ಅಂತ ಕರಿತೀವಿ. ಮನಸ್ಸು ಬೇರೆ ಅಲ್ಲ, ಸೂಕ್ಷ್ಮ ಶರೀರ ಬೇರೆ ಅಲ್ಲ. ಅದೊಂದು ರೀತಿ ಸಾಫ್ಟ್ವೇರ್ ರೀತಿ ನಿಮ್ಮ ಎಷ್ಟೋ ಜನ್ಮಗಳ ಕರ್ಮವನ್ನ, ನಿಮ್ಮ ಸಾಧನೆ ಇರ್ಬೋದು, ಪುಣ್ಯ ಇರ್ಬೋದು, ಪಾಪ ಇರ್ಬೋದು, ಎಲ್ಲವನ್ನು ಅದು ಸ್ಟೋರ್ ಮಾಡ್ಕೊಂಡು ಬರ್ತದೆ. ಸ್ಟೋರ್ ಮಾಡ್ಕೊಂಡು ಬಂದದ್ದು ನೀವು ಹೀಗೆ ಸಾಧನೆ ಮಾಡ್ತಾ ಮಾಡ್ತಾ ಹೋದಂತೆ ನಿಮ್ಮ ಕರ್ಮಗಳು ಕಳಿಲಿಕ್ಕೆ ಶುರುವಾಗ್ತದೆ, ಕಳಿಸ್ಕೊಳ್ಳೋಕೆ ಶುರುವಾಗ್ತದೆ. ಹೀಗೆ ಕಳಿಸ್ಕೊಳ್ಳೋ ಪ್ರಕ್ರಿಯೆ ಮುಗಿದಾಗ ಆಗೋದೇ ಸಾಕ್ಷಾತ್ಕಾರ. ಆ ಅಲ್ಟಿಮೇಟ್ ಸ್ಥಿತಿ ಏನಿದೆ, ಆ ದಿವ್ಯ ಆನಂದದ ಸ್ಥಿತಿ. ಈಗ ನಿಮ್ಮ ದೇಹದಲ್ಲಿ ಯಾವುದೇ ಭಾರ ಇಲ್ಲ. ಈಗ ಇಷ್ಟೊಂದು ಚೈನ್ಗಳನ್ನು ಹಾಕಿದಿರಿ, ಬಳೆಗಳನ್ನು ಹಾಕಿದಿರಿ, ಸಾಕಷ್ಟು ಭಾರ ಅಂತ ದೇಹ ಅನಿಸ್ತಾ ಇದೆ. ಈ ಎಲ್ಲಾ ಭಾರಗಳು ಕಳೆದು ಹೋದಾಗ ಒಂದು ಹಗುರತೆ ಆಗ್ತದಲ್ಲ, ಆಹಾ ಹಬ್ಬ ಅಂತ ಒಂದು ಕ್ಷಣಕ್ಕೆ ಅನಿಸ್ತದಲ್ಲ, ಆ ರೀತಿಯ ದಿವ್ಯವಾದ ಅನುಭವ ಆ ಕರ್ಮಗಳು ಕಳಚು ಬಿದ್ದಾಗ ಆಗ್ತದೆ. ಆ ಕ್ಷಣವೇ ಸಾಕ್ಷಾತ್ಕಾರ. ಪ್ರಮುಖವಾಗಿ ದೇಹದಲ್ಲಿ ಅಥವಾ ಮನಸ್ಸಿನಲ್ಲಿ ಆಗುವಂತ ಬದಲಾವಣೆಗಳು ಏನೇನು, ಎಲ್ಲರಿಗೂ ಒಂದೇ ರೀತಿ ಇರುತ್ತಾ ಅಂತ? ಇಲ್ಲ, ಶಾಸ್ತ್ರಗಳಲ್ಲೂ ಹೇಳೋದು ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಅನುಭೂತಿಗಳಾಗ್ತದೆ. ಒಂದೇ ರೀತಿಯ ಅನುಭೂತಿಗಳಾಗೋದಿದ್ರೆ ಇಷ್ಟೊಂದು ಮತಗಳ ಹುಟ್ಟುವ ಅವಶ್ಯಕತೆನೇ ಇರ್ತಿರ್ಲಿಲ್ಲ. ಅದು ಕೂಡ ಒಂದು ಉದಾಹರಣೆ. ಕೆಲವರು ದ್ವೈತ ಭಾವದಲ್ಲಿ ನೋಡಿದ್ದಾರೆ, ಕೆಲವರು ಅದ್ವೈತ ಭಾವದಲ್ಲಿ ನೋಡಿದ್ದಾರೆ, ಕೆಲವರು ವಿಶಿಷ್ಟಾದ್ವೈತ ಭಾವದಲ್ಲಿ ನೋಡಿದ್ದಾರೆ, ಕೆಲವರು ದ್ವೈತಾದ್ವೈತ ಭಾವದಲ್ಲಿ ನೋಡಿದ್ದಾರೆ. ಹೀಗೆ ಬೇರೆ ಬೇರೆಯ ರೀತಿಯ ಅನುಭೂತಿಯ ಸತ್ಯದ ದರ್ಶನ ಕಾರಣಕ್ಕೆ ಇಷ್ಟೊಂದು ಮತಗಳು ಆಗಿದ್ದು. ಆದರೆ ಅಲ್ಟಿಮೇಟ್ ಕೊನೆಯ ಕ್ಷಣದ ಅನುಭೂತಿ ಏನಿದೆ ಅದು ಎಲ್ಲರಿಗೂ ಒಂದೇ ಆಗುದು. ಅಲ್ಲಿ ಬೇರೆ ಭಿನ್ನತೆಗಳಿಲ್ಲ. ಆ ಕ್ಷಣಕ್ಕೆ ಹೋದಾಗ, ಆ ಸ್ಥಿತಿಗೆ ಹೋದಾಗ ಎಲ್ಲರೂ ಒಂದೇ ಭಾವಸ್ಥಿತಿಯನ್ನು ಹೊಂದಿರ್ತಾರೆ. ಆದ್ರೆ ವಿವರಣೆ ಮಾಡಲಿಕ್ಕೆ ಕೆಲವರಿಗೆ ಅದು ಕಷ್ಟ. ಸಿದ್ಧಾರ್ಥ ಬುದ್ಧ ಆದ ನಂತರದ ಅನುಭೂತಿಯನ್ನು ಹೇಳ್ತಾರೆ, ಅವನಿನ್ನು ಕೊನೆಯಲ್ಲೂ ಗೊಂದಲದಲ್ಲಿದ್ದ, ಅದನ್ನು ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಅವನ ಕೈಲೂ ಆಗ್ಲಿಲ್ಲ ಅಂತ. ಹಾಗೆ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಆಗದೇ ಇದ್ದ ಕಾರಣಕ್ಕೆ ಬುದ್ಧನನ್ನು ನಾಸ್ತಿಕ ದರ್ಶನಕ್ಕೆ ಸೇರಿಸ್ಬಿಟ್ರು. ಆದ್ರೆ ಅವನು ನಾಸ್ತಿಕ ಅಲ್ಲ, ಆದ್ರೆ ಅವನಿಗೆ ಎಕ್ಸ್ಪ್ಲೈನ್ ಮಾಡಕ್ ಬರ್ಲಿಲ್ಲ ಅದನ್ನ ಅಂತ. ಹೀಗೆ ಕೆಲವರಿಗೆ ಅದನ್ನು ಎಕ್ಸ್ಪ್ಲೈನ್ ಮಾಡಕ್ ಆಗಲ್ಲ. ಆ ಕಾರಣದಿಂದಾಗಿ ಬೇರೆ ಬೇರೆ ಗೊಂದಲಗಳಾಗ್ತದೆ. ಆದ್ರೆ ಅಲ್ಟಿಮೇಟ್ ಅನುಭವ ಏನಿದೆ ಪ್ರತಿಯೊಬ್ಬರಿಗೂ ಒಂದೇ ರೀತಿಯ ಅನುಭವ ಆಗ್ತದೆ. ಇನ್ನು ಆತ್ಮ ಸಾಕ್ಷಾತ್ಕಾರ ಆದಂಥವರಿಗೆ ಹೆಚ್ಚು ಮಾತಾಡೋದಕ್ಕೆ ಇಷ್ಟ ಇರಲ್ಲ, ಮೌನವಾಗಿರೋದಕ್ಕೆ ಬಯಸ್ತಾರೆ ಅನ್ನುವಂತಹ ಮಾತುಗಳನ್ನ ಕೇಳಿದ್ವಿ. ಇದು ಎಷ್ಟರ ಮಟ್ಟಿಗೆ ನಿಜ, ಅದು ಹೌದಾ ಅಂತ ಹೇಳಿ? ಯಾಕಂದ್ರೆ ಈಗ ನೀವೇ ಹೇಳಿದ್ರಿ ರಮಣ ಮಹರ್ಷಿಗಳು ಮೌನಕ್ಕೆ ಜಾರ್ಬಿಟ್ಟಿದ್ರು ಅಂತ ಹೇಳಿ.
ನೋಡಿ, ನೀವೇ ಒಂದು 3 ದಿನ ಮೌನದಲ್ಲಿ ಕೂತ್ರೆ 4ನೇ ದಿನ ನಿಮ್ಮನ್ನು ಮಾತಾಡಿಸಿದ್ರೆ ಮಾತಾಡಬೇಕು ಅಂತ ಅನ್ಸಲ್ಲ. ಹಾಗಿರ್ಬೇಕಾದ್ರೆ ಸಾಕ್ಷಾತ್ಕಾರ ಪಡಿಲಿಕ್ಕೆ ನಿರಂತರವಾಗಿ 10 ತಿಂಗಳು 100 ದಿನಗಳು ಸಾಧನೆ ಮಾಡಕ್ಕೆ ಮೌನದಲ್ಲಿ ಕೂತಿರ್ತಾರೆ. ಆ ಕಾರಣದಿಂದಾಗಿ ಹೊರಗಿನ ಪ್ರಪಂಚಕ್ಕೆ ಬಂದ್ರೆ ಜನರನ್ನ ನೋಡಿದ ತಕ್ಷಣವೇ ಅವರಿಗೆ ಗಲಿಬಿಲಿ ಆಗ್ತಾರೆ. ನಾನು 2015ರಲ್ಲಿ 84 ದಿನಗಳ ಕಾಲ ಏಕಾಂತವಾಸದಲ್ಲಿದ್ದೆ. ಯಾರ ಜೊತೆ ಮಾತಿಲ್ಲ. ನಮ್ಮ ವಾಲಂಟಿಯರ್ಸ್ ಬಂದು ಹೊರಗಡೆ, ರೂಮಿನ ಹೊರಗಡೆ ಮಧ್ಯಾಹ್ನದ ಒಂದು ಊಟವನ್ನು ಇಟ್ಟು ಹೋಗ್ತಾ ಇದ್ರು. ಒಂದು ಊಟ. 84 ದಿನದ ನಂತರ ಎಲ್ಲರ ಜೊತೆ ಮಾತಾಡಬೇಕು, ಆದ್ರೆ ಮಾತು ಬರ್ತಾ ಇಲ್ಲ. ಕೊನೆಗೆ ದೇವಸ್ಥಾನಗಳಿಗೆ ಹೋಗಿ ಬರಬೇಕು, ಅಲ್ಲಲ್ಲೇ ದೇವಸ್ಥಾನಕ್ಕೆ ಹೋಗಿ ಬರಬೇಕು ಅಂತ ಹೊರಟ್ರೆ ನಾನು ಯಾವುದೋ ಹೊಸ ಪ್ರಪಂಚಕ್ಕೆ ಬಂದಿದ್ದೀನಿ, ಇದು ನಾನಿರೋ ಪ್ರಪಂಚ ಅಲ್ಲವೇ ಇಲ್ಲ ಅನ್ಸಕ್ ಶುರು ಆಗ್ಬಿಡ್ತು. ಬಸ್ಗಳು ಬರ್ತಾ ಇದ್ರೆ, ಲಾರಿಗಳು ಬರ್ತಾ ಇದ್ರೆ ನನ್ನ ಮೇಲೆ ಏನೋ ಬಂದ್ಬಿಡ್ತಾ ಇದೆ ಅನ್ನೋ ಭಾವ. ಯಾಕೆ ಅಂದ್ರೆ 84 ದಿನಗಳ ಕಾಲ ಏಕಾಂತದಲ್ಲಿದ್ದಾಗ ಜನರನ್ನ ಒಟ್ಟಾಗಿ ನೋಡಿದ ತಕ್ಷಣ ಒಂದು ವಿಚಿತ್ರ ಭಾವ ಬರ್ತಿದೆ. ಅದರಲ್ಲೂ ವೆಹಿಕಲ್ಗಳನ್ನು ನೋಡಿದ ತಕ್ಷಣ ಅಂತೂ ಗಾಬರಿನೇ ಆಗ್ತದೆ. ಅಂದ್ರೆ ಅರ್ಥ ಏನು ಅಂದ್ರೆ, ನಾವು ನಿರಂತರ ಸಾಧನೆಯಲ್ಲಿ ಏಕಾಂತದಲ್ಲಿ ಇರೋ ಕಾರಣದಿಂದಾಗಿ ಹೊರಗಿನ ಪ್ರಪಂಚ ಬೇಡ ಅನ್ಸಕ್ ಶುರುವಾಗ್ತದೆ. ಯಾಕೆಂದ್ರೆ ನಮ್ಮ ಜೊತೆಯಲ್ಲಿ ನಾವಿರೋದೇ ಒಂದು ಆನಂದವನ್ನ ಕೊಟ್ಟಿರ್ತದೆ. ಆ ಕಾರಣದಿಂದಾಗಿ ಮಾತನ್ನ ಕಡಿಮೆ ಮಾಡ್ತಾರೆ. ಆದ್ರೆ ಅದೇ ಸತ್ಯವ ಅಂದ್ರೆ ಖಂಡಿತ ಅಲ್ಲ. 17 ವರ್ಷಗಳ ನಂತರ ಪ್ರತಿನಿತ್ಯ 100 ಜನಕ್ಕೆ ರಮಣರು ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಇದ್ರು. ಅದಕ್ಕೆ ನಮ್ಮ ಹಿರಿಯರು ಹೇಳ್ತಾ ಇದ್ರು, ಋಷಿಗಳು ಹೇಳ್ತಾರೆ, ಕೆಲವು ಸಾಧಕರು ಯಾವಾಗ್ಲೂ ಮಕ್ಕಳ ನಡುವೆ ಇರ್ಲಿಕ್ಕೆ ಆಸೆ ಪಡ್ತಾರೆ ಅಂತ. ಯಾಕೆ ಅಂತ ಹೇಳಿದ್ರೆ ಅವರ ಮನಸ್ಸನ್ನ ಮಕ್ಕಳ ಜೊತೆಯಲ್ಲಿದ್ದು ಆಟ ಆಡಕ್ ಬಿಟ್ಬಿಡ್ತಾ ಇದ್ರು ಅಂತ. ಹಾಗಾಗಿ ಮುಕುಂದರ ಸ್ವಾಮಿಗಳು ಅಂತ ನೀವು ಕೇಳಿದ್ರೆ, ಅವ್ರು ಯಾವಾಗ್ಲೂ ಎಲ್ರ ಜೊತೆ ಕುಣ್ಕೊಂಡು ನೆಕ್ಕೊಂಡು ಅಷ್ಟು 80 ವರ್ಷ ಆಗಿದ್ರು ಕೂಡ ಎಲ್ಲರ ಜೊತೆ ಅವರು ಕುಣಿದು ನೆಗೆದು ಆಟ ಆಡ್ಕೊಂಡಿದ್ರು. ಹಂಗೆ 2 ಸರಿ ಅವರು ಮಂಡಿಯನ್ನ ಮುರ್ಕೊಂಡಿದ್ರು ಹಂಗ ಆಟ ಆಡ್ಬೇಕಾದ್ರೆ. ಅಂದ್ರೆ ಅಷ್ಟು ಹುಡುಗಾಟಿಕೆ. ಅರ್ಥ ಅವರಿಗೆ ಸಾಕ್ಷಾತ್ಕಾರ ಆಗಿಲ್ಲ ಅಂತನ. ನಮ್ಮಲ್ಲಿ ಮೂಢತನ ಇದೆ. ಸಾಕ್ಷಾತ್ಕಾರ ಆದವರು ಸಿಟಿಲಿ ಇರಲ್ಲ, ಸಾಕ್ಷಾತ್ಕಾರ ಆದವರು ಜನರ ನಡುವೆ ಇರಲ್ಲ. ಹಾಗಾದ್ರೆ ಕೃಷ್ಣ ಇದ್ದ, ಸಾಕ್ಷಾತ್ ಪರಮಾತ್ಮ ಕೃಷ್ಣ ಎಲ್ಲರ ನಡುವೆ ಇದ್ದ, ರಾಮ ಎಲ್ಲರ ನಡುವೆ ಇದ್ರ, ವಿಶ್ವಾಮಿತ್ರರು, ವಸಿಷ್ಠರು ರಾಜ್ಯಗಳಲ್ಲೇ ಸಂಚಾರ ಮಾಡ್ತಾ ಇದ್ರು. ಅವರು ನೀರಿನ ರೀತಿ ಇರ್ತಾರೆ. ಯಾರ ಸಾಕ್ಷಾತ್ಕಾರ ಆದ್ರೂ, ಯಾರು ತನ್ನಂತಾನು ಅರಿವು ಇರುವ ಯಾರಿಗ ಆಗಿದ್ಯೋ ಅವರು ನೀರಿನ ರೀತಿ ಇರ್ತಾರೆ. ಯಾವ ಜಾಗದಲ್ಲಿ ಹೇಗಿರಬೇಕು ಹಾಗೆ ಇದ್ದು ಬಿಡ್ತಾರೆ. ಅಲ್ಲಿಂದ ಹೊರಟ ನಂತರ ಅವ್ರಿಗೂ ನನಗೂ ಸಂಬಂಧವೇ ಇಲ್ಲ ಅನ್ನುವ ಭಾವಸ್ಥಿತಿಯನ್ನು ಹೊಂದಿರ್ತಾರೆ. ನಮಗೆಲ್ಲ ಬೇರೆಯವ್ರಿಗೆ ಸಾಮಾನ್ಯರಿಗೇನು ಬಿಟ್ಟು ಹೋಗಬೇಕಾದ್ರೆ ಇದನ್ನ ಬಿಟ್ಟು ಹೋಗ್ಬೇಕಲ್ಲ ಅಂತ ಬಂದ. ಇವ್ರು ಇನ್ನೂ 4 ದಿನ ನಮ್ ಜೊತೆ ಇದ್ದಿದ್ರೆ ಸಂತೋಷ ಆಗ್ತಿತ್ತು ಅಂತ. ಆದ್ರೆ ಸಾಕ್ಷಾತ್ಕಾರ ಆದವರಿಗೆ ಇದ್ದಷ್ಟು ದಿನ ಸಂತೋಷವಾಗಿರ್ತಾರೆ, ಹೋಗಬೇಕಾದ್ರೂ ಅಷ್ಟೇ ಸಂತೋಷದಿಂದ ಹೋಗ್ತಾರೆ. ಇದೇ ವ್ಯತ್ಯಾಸ. ಆದ್ರೆ ನಾವು ದಯವಿಟ್ಟು ಎಲ್ರಿಗೂ ನಾನು ಹೇಳುದು, ಪಟ್ಟಿ ಕಟ್ಕೋಬೇಡಿ. ಸಾಕ್ಷಾತ್ಕಾರ ಆದವರು ನಮ್ಮ ನಡುವೆ ಇರಲ್ಲ, ನಿಮ್ ಪಕ್ಕದ ಮನೇಲೇ ಇರಬಹುದು ಅವರು. ಆದ್ರೆ ನಿಮಗೆ ನೋಡೋ ದೃಷ್ಟಿ ಇಲ್ಲದೆ ಹೋದ್ರೆ, ಆ ಅಹಂಕಾರದ ಪಟ್ಟಿಯನ್ನು ನೀವು ಕಟ್ಕೊಂಡಿದ್ರೆ ಸಾಕ್ಷಾತ್ಕಾರ ಆದವರ ಸಾಮೀಪ್ಯ ನಿಮಗೆ ದೊರಕದೆ ಹೋಗಬಹುದು. ಇನ್ನು ಗುರುಗಳೇ, ಇವತ್ತಿನ ದಿನದಲ್ಲಿ ಸಾಕಷ್ಟು ಜನ ಈ ಒಂದು ಆಧ್ಯಾತ್ಮಿಕ ಕಡೆಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗ್ತಾ ಇದೆ, ಅದ್ರ ಕಡೆಗೆ ಹೋಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ಈ ಆತ್ಮ ಸಾಕ್ಷಾತ್ಕಾರ ಆಗ್ತಾ ಇದೆ ಅನ್ನುವಂತಹ ಒಂದು ಚಿಂತನೆಯಲ್ಲಿ ಇರುವಂಥವ್ರು ಒಂದ್ ಕಡೆ ಹುಚ್ಚರಾಗ್ತಾ ಇದ್ರೆ, ಇನ್ನೊಂದ್ ಕಡೆ ಇದು ಹೇಗಾಗುತ್ತೆ, ಏನು, ಯಾರಿಗೆಲ್ಲ ಆಗುತ್ತೆ, ಅಂದ್ರೆ ಸಾಧನೆ ಮಾಡೋಕೆ ಹೊರಟಿರೋ ಎಲ್ಲರಿಗೂ ಕೂಡ ಆಗುತ್ತಾ ಅನ್ನುವಂತಹ ಪ್ರಶ್ನೆ. ನೋಡಿ, ಯಾರಿಗೆ ಜಿಜ್ಞಾಸೆ ಇದೆ, ಯಾರಿಗೆ ನಾನು ಯಾರು ಅಂತ ಕಂಡುಕೋಬೇಕು ಅನ್ನುವಂತಹ ಹಪಹಪಿ ಇದೆ, ಅವ್ರು ಎಲ್ಲರಿಗೂ ಆತ್ಮ ಸಾಕ್ಷಾತ್ಕಾರ ಖಂಡಿತವಾಗಿ ಆಗಿಯೇ ಆಗ್ತದೆ. ಆದ್ರೆ ಕೆಲವರಿಗೆ ದಿನಗಳು ಜಾಸ್ತಿ ತಗೋಬಹುದು. ಕೆಲವರಿಗೆ 10 ದಿನದಲ್ಲಿ ಆಗ್ಬೋದು, ಕೆಲವರಿಗೆ 10 ವರ್ಷ ಆಗ್ಬೋದು, ಇನ್ನು ಕೆಲವರಿಗೆ 10 ಜನ್ಮವೂ ಆಗಬಹುದು. ಆದ್ರೆ ಪ್ರತಿಯೊಬ್ಬರಿಗೂ ಆತ್ಮ ಸಾಕ್ಷಾತ್ಕಾರ ಆಗಿಯೇ ಆಗ್ತದೆ. ನಿನಗೆ ಆಗಲ್ಲ ಅಂತ ಯಾರಾದ್ರೂ ಹೇಳ್ತಾ ಇದ್ದಾರೆ ಅಂದ್ರೆ ಅದನ್ನ ಪಡೀಲಿಕ್ಕೆ ಅವನು ಅರ್ಹ ಅಲ್ಲ ಅಂತ ಅರ್ಥ. ಅಂದ್ರೆ ಯಾರಾದ್ರೂ ನೀನ್ಗೆ ಆತ್ಮ ಸಾಕ್ಷಾತ್ಕಾರ ಆಗ್ಲಿಕ್ಕೆ ಅರ್ಹ ಆಗಿಲ್ಲ ಅಂತ ಯಾರಾದ್ರೂ ಹೇಳ್ತಾ ಇದ್ರೆ ಅವನು ಆ ಅರ್ಹತೆಯನ್ನು ಆತ ಗಳಿಸಿಲ್ಲ ಅಂತ ಅರ್ಥ. ದೇಹದಲ್ಲಿ ನಾವು ಬಂದಿದ್ದೀವಿ ಅಂತ ಹೇಳಿದ್ರೆ, ವಿಶೇಷವಾಗಿ ಈ ಮಾನವ ದೇಹದಲ್ಲಿ ನಾವು ಬಂದಿದ್ದೀವಿ ಅಂದ್ರೆ ಅರ್ಥ ನಾವು ಸಾಕ್ಷಾತ್ಕಾರ ಪಡೀಲಿಕ್ಕೇ ಹುಟ್ಟಿದೀವಿ. ಅದರಲ್ಲಿ ಯಾವ ಪ್ರಶ್ನೆಯೋ ಗೊಂದಲವೂ ಯಾರು ಇಟ್ಕೋಬಾರ್ದು. ಇನ್ನು ಗುರುಗಳೇ, ನಿಮಗೆ ಆದಂತಹ ಸಂದರ್ಭದಲ್ಲಿ ನೀವು ಸಾಕಷ್ಟು ಜನದ ಹತ್ರ ಕೇಳಿದ್ರಿ ಅಂತ ಹೇಳಿದ್ರಿ, ಈ ಒಂದು ವಿಚಾರವಾಗಿ ಹಿಂಗ ಆಗ್ತಾ ಇದೆ ಅಂತ ಹೇಳಿ. ಯಾರಾದ್ರೂ ನಿಮಗೆ ನೆಗೆಟಿವ್ ಆಗಿ ಹೇಳಿದ್ರ ಅಂತ? ಅಂದ್ರೆ ನೋಡಿ, ತುಂಬಾ ಜನಕ್ಕೆ, ಪಂಡಿತರಿಗೆ ವಿಶೇಷವಾಗಿ, ಜ್ಞಾನಿಗಳಿಗಲ್ಲ,
ಪಂಡಿತರಿಗೆ ಇದೊಂದು ಮೂಢತನ ಇದೆ. ಏನು ಅಂದ್ರೆ ಇದು ಸಾಮಾನ್ಯರಿಗೆ ಸಾಧ್ಯ ಇಲ್ಲ ಅಂತ. ಆ ಕಾರಣದಿಂದಾಗಿ ನಮಗೆ ಆ 2013ರಲ್ಲಿ ಒಂದು ವಿಶೇಷವಾದಂಥ ಅನುಭವ ಆದಾಗ ನಾವು ಸಾಕಷ್ಟು ಜನರ ಹತ್ರ ಕೇಳಿದ್ದು, ತುಂಬಾ ಪಂಡಿತರು ಅನ್ಸ್ಕೊಂಡಂಥವ್ರು, ತುಂಬಾ ಮೇಧಾವಿಗಳು, ದೊಡ್ಡ ಪೀಠಾಧಿಪತಿಗಳು ಅಂತ ಅಂದ್ಕೊಂಡವರು ಯಾರಿದ್ರು ಅವ್ರ ಬಳಿ ಹೋದಾಗ ಅವರುಗಳಿಗೆ ಇದ್ರ ಬಗ್ಗೆ ಅರಿವಿರಲಿಲ್ಲ. ಅದು ಅವರ ದೋಷವೂ ಅಲ್ಲ, ಆದ್ರೆ ಅವರಿಗೆ ಆ ಸಾಕ್ಷಾತ್ಕಾರ ಅಥವಾ ಆ ಒಂದು ಅನುಭೂತಿ ಆಗಿದ್ದ ಇಲ್ಲದೆ ಕಾರಣದಿಂದಾಗಿ ಇವನಿಗೆ ಹೆಂಗಾಗ್ಲಿಕ್ಕೆ ಸಾಧ್ಯ ಅಂತ ಅವ್ರಿಗೆ ಬಹುಶಃ ಇದ್ದಿರಬಹುದು. ಆ ಕಾರಣದಿಂದಾಗಿ ಇದು ಏನೋ ಸಮಸ್ಯೆ, ಇದು ದೈಹಿಕವಾದ ಬೇರೆ ಇನ್ನೇನೋ ಊನತೆ ಇರಬಹುದು ಅಥವಾ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರಬಹುದು ಅನ್ನೋ ರೀತಿಯಾಗಿ ಒಂದು 3-4 ಜನ ಹೇಳಿದ್ರು ನನಗೆ. ಆದ್ರೆ ಪುಣ್ಯವಶಾತ್ ಒಂದು ಸಾಧನೆ ಇದ್ದದ್ರಿಂದ ನಮಗೂ ಇಲ್ಲ, ಇದೇನೋ ಸಮಥಿಂಗ್ ಬೇರೆ ಇರಬಹುದು. ಯಾಕೆ? ದೇಹ ಹಗುರವಾಗಿದೆ, ಒಂದು ಫ್ರೆಶ್ನೆಸ್. ಹೇಗೆ ಅಂದ್ರೆ ನಾವು ನಿತ್ಯ 3 ಬಾರಿ 4 ಬಾರಿ ಸ್ನಾನ ಮಾಡುವಂಥವ್ರು, ಆದ್ರೆ ಆ 3 ದಿನಗಳವರೆಗೆ ಸ್ನಾನವೇ ಅವಶ್ಯಕತೆ ಇಲ್ಲ. ಆ ದೇಹದಲ್ಲಿ ಆ ಒಂದು ಫ್ರೆಶ್ನೆಸ್, ಹಗುರತೆ ಭಾವ ಆಗ್ತಾ ಇದೆ. ಎಲ್ಲ ಗೊಂದಲಗಳು ಬಿದ್ದು ಹೋಗಿದೆ. ಕೂತಿದ್ರೆ ಕೂತೇ ಇರಬೇಕು, ಮುಚ್ಚಿ ಕಣ್ಣು ಬಿಟ್ಟರೆ 3-4 ಗಂಟೆಗಳು ಕಳೆದು ಹೋಗಿರ್ತಾ ಇತ್ತು. ಈಗ ಆಗ್ತಾ ಇದೆ ಅಂದ್ರೆ ಬಹುಶಃ ಇದೇನೋ ಬೇರೆ ಇದ್ದಿರಬಹುದು, ಆದ್ರೆ ಏನು ಅಂತ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಸ್ವಾಮಿ ವಿರೇಜಾನಂದ ಸರಸ್ವತಿಗಳ ಹತ್ರ ಹೋದಾಗ ಅವರು ಹೇಳಿದ ಮಾತು, ಹೇಳಿದ ರೀತಿಯಿಂದಾಗಿ ನಮ್ಮ ಮೇಲೆ, ನಮ್ಮ ಸಾಧನೆ ಮೇಲೆ, ನಮಗಾದ ಅನುಭೂತಿಯ ಮೇಲೆ ಒಂದು ಭರವಸೆ ಬಂತು. ಆದ್ರೆ ಈಗಲೂ ಕೂಡ ತುಂಬಾ ಜನ ಹೇಳ್ತಾರೆ ಇದು ಎಲ್ರಿಗೂ ಸಾಧ್ಯ ಇಲ್ಲ, ನೀವು ನಿಮ್ಮ ಕೆಲಸ ಮಾಡ್ಕೊಂಡು ಹೋಗಿ. ಅಪ್ಪ, ನಿಮ್ಮ ಕೆಲಸ ಎಲ್ಲರೂ ಮಾಡಿ. ಅಧ್ಯಾತ್ಮ ಅಂದ ತಕ್ಷಣ ಲೌಕಿಕವಾದ ಆಸೆಗಳನ್ನು ಬಿಡು ಅಂತ ಅಲ್ಲ, ಕೆಲಸಗಳನ್ನ ಬಿಡು ಅಂತ ಅಲ್ಲ. ಕೆಲಸಗಳನ್ನು ಮಾಡು, ಯಾಕೆಂದ್ರೆ ನೀನು ಕರ್ಮವನ್ನ ಕಳಿಲಿಕ್ಕೆ ಬಂದಿದ್ದೀಯೇ. ಆದ್ರೆ ಸೇಮ್ ಟೈಮ್ ಅದರ ಜೊತೆಗೆ ಆ ಸಾಕ್ಷಾತ್ಕಾರ ಅನ್ನುವ ಕಡೆಗೂ ಹೋಗು. ಯಾಕೆಂದ್ರೆ ನೀನು ಅದಕ್ಕಾಗಿಯೇ ಹುಟ್ಟಿದ್ದೀ, ಅದನ್ನ ಪಡೀಲಿಕ್ಕಾಗಿಯೇ ಹುಟ್ಟಿದ್ದೀಯೇ, ಆ ಅನುಭೂತಿಯನ್ನ ಪಡೀಲಿಕ್ಕೆ ನೀನು ಅರ್ಹನಾಗಿದ್ದೀಯೇ. ಅದರಲ್ಲಿ ಯಾವ ಅನುಮಾನವೂ ಬೇಕಾಗಿಲ್ಲ. ಹಾಗಾಗಿ ಯಾರಾದ್ರೂ ಆ ರೀತಿಯಾಗಿ ಮಿಸ್ಗೈಡ್ ಮಾಡಿದ್ರೆ ಅದ್ರ ಬಗ್ಗೆ ಯೋಚನೆ ಮಾಡೋದು ಬೇಡ. ಆದ್ರೆ ಈಗ ಸಾಧನೆ ಮಾಡ್ತಾ ಮಾಡ್ತಾ ಭ್ರಮೆಗೂ ಈಡಾಗ್ತೀವಿ. ಯಾವುದೋ ಬಣ್ಣ, ಯಾವುದೋ ಧ್ವನಿ, ಯಾವುದೋ ಆಕಾರಗಳು ಕಾಡಕ್ ಶುರುವಾಗ್ತದೆ. ಕಾಡ್ಲಿಕ್ಕೆ ಶುರುವಾದಾಗ ತುಂಬಾ ಜನ ಇದೇ ನನ್ನ ದೊಡ್ಡ ಸಾಧನೆ ಅಂತ ಅನ್ಕೊಂಡ್ಬಿಡ್ತಾರೆ. ಅದು ನಿನ್ನನ್ನ ದಾರಿ ತಪ್ಪಿಸುವಂತ ವಿಧಾನವೂ ಆಗಿರಬಹುದು. ಹಾಗಾಗಿ ಹಿರಿಯರೇನು ಹೇಳ್ತಾರೆ, ಭ್ರಮೆಗೆ ಈಡಾಗಬೇಡ. ನನ್ನ ಅನುಭೂತಿಗಳಾದಾಗ್ಲೂ ನಾ ಹೇಳಿದ್ನಲ್ಲ, ನನ್ನನ್ನೇ ಪಕ್ಕದಲ್ಲಿ ನಿಂತು ಪ್ರಶ್ನೆ ಮಾಡ್ತಾ ಇದ್ದೆ, ಯಾಕೆ ಹೀಗಾಗ್ತಾ ಇದೆ? ನಾನು ಮೂಢನಾಗಿಲ್ಲ ತಾನೆ, ನಾನು ಭ್ರಮೆಗೆ ಈಡಾಗಿಲ್ಲ ತಾನೆ ಅನ್ನುವ ಪ್ರಶ್ನೆಗಳನ್ನು ನನಗೆ ನಾನೇ ಕೇಳ್ಕೊಳ್ತೀನಿ. ಇವತ್ತಿಗೂ ನನಗೇನಾದ್ರೂ ವಿಶೇಷವಾದ ಅನುಭೂತಿಗಳಾದಾಗ ನಾನು ಪ್ರಶ್ನೆ ಕೇಳ್ಕೊಳ್ತೀನಿ. ನಾನು ನಮ್ಮ ಸಾಧಕರಿಗೂ ಹೇಳ್ತೀನಿ, ಸಾಧನೆ ಮಾಡಬೇಕಾದ್ರೆ ಈ ಅನುಭವಗಳಾಗಬಹುದು, ಆದಾಗ ಮೂಢರಾಗಬೇಡಿ, ಭ್ರಮೆಗೆ ಈಡಾಗಬೇಡಿ, ಪ್ರಶ್ನೆ ಮಾಡ್ಕೊಳ್ಳಿ. ಈ ಸಾಧನೆಯಿಂದ ಈ ಅನುಭೂತಿ ಏನಾಗ್ತಾ ಇದೆ, ಇದು ಹೌದಾ ಅಂತ ಪಕ್ಕದಲ್ಲಿ ನಿಂತು ಪ್ರಶ್ನೆ ಮಾಡ್ಕೊಳ್ಳಿ. ಪ್ರಶ್ನೆಗೆ ಉತ್ತರ ಬಂದ ಮೇಲೆ ಅದನ್ನ ಇಗ್ನೋರ್ ಮಾಡಬೇಡಿ, ಒಪ್ಪಿ ಅಂತ. ಇನ್ನು ನೀವು ಹೇಳ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಆತ್ಮ ಸಾಕ್ಷಾತ್ಕಾರ ಅನ್ನುವಂಥದ್ದು ಆಗೇ ಆಗುತ್ತೆ. ಈ ಒಂದು ಕರ್ಮಭೂಮಿಯಲ್ಲಿ ಬಂದಿದ್ದೀವಿ ಅಂದ್ರೆ ನಮ್ಮ ಕರ್ಮವನ್ನು ಕೂಡ ಮಾಡಬೇಕು ಅಂತೇಳಿ, ಎರಡು ಜೊತೆಗೆ ಅಂದ್ರೆ ಹೇಗ್ ಮಾಡೋದಕ್ಕೆ ಸಾಧ್ಯ, ಹೇಗ್ ಮಾಡ್ಬೇಕು, ಅದನ್ನ ಯಾವ ರೀತಿ ಏನನ್ನ ಒಂದು ನಾವು ಪಾಲನೆ ಮಾಡ್ಕೊಂತ ಹೋದ್ರೆ ಅದು ಸಾಧ್ಯ ಆಗುತ್ತೆ ಅಂತ ಹೇಳಿ. ನೋಡಿ, ದಿನದಲ್ಲಿ 24 ಗಂಟೆ ಇದೆ. ಆ 24 ಗಂಟೆನಲ್ಲಿ 23 ಗಂಟೆ ನಿಮ್ಮ ನಿದ್ದೆ, ನಿಮ್ಮ ಕುಟುಂಬ, ನಿಮ್ಮ ಕಾರ್ಯಗಳಿಗೆ ಮೀಸಲಿಡಿ. ಕನಿಷ್ಠ ಒಂದೇ 1 ಗಂಟೆ, ಕನಿಷ್ಠ 1 ಗಂಟೆ ಸಾಧನೆಗೆ ಮೀಸಲಿಡಿ. ಧ್ಯಾನ, ಜಪ, ಈ ಕಾರ್ಯಗಳಿಗೆ ಮೀಸಲಿಡಿ. ಹೆಚ್ಚು ಅಂದ್ರೆ 2 ಗಂಟೆ, 1 ಗಂಟೆ ಬೇಕಾದಷ್ಟು ಲೌಕಿಕದಲ್ಲಿ ಇರೋರಿಗೆ. ಹೀಗೆ 1 ಗಂಟೆ ಅಥವಾ 2 ಗಂಟೆ ನೀವು ಸಾಧನೆ ಮಾಡ್ತಾ ಹೋದ್ರೆ ಲೌಕಿಕ ಕರ್ಮಗಳನ್ನು ಕಳ್ಕೊಂಡು ಆಧ್ಯಾತ್ಮಿಕವಾಗೂ ನೀವು ಬೆಳಿಬಹುದು. ನೀವು ಸಾಧನೆಯೇ ಮಾಡದೆ ಬರೀ ಕೆಲಸದಲ್ಲಿ ಮುಳುಗಿದ್ರೆ ಅಲ್ಲಿ ಆಸೆಗಳೇ ಹೆಚ್ಚು, ಹೌದು, ಬೇರೆ ಬೇರೆಯ ಅಪೇಕ್ಷೆಗಳೇ ಹೆಚ್ಚು. ಅದು ಹೆಚ್ಚು ಸೆಳೆತ ಮಾಡ್ತಾ ಹೋಗ್ತದೆ. ಸೆಳೆತ ಉಂಟಾದಷ್ಟು, ಕರ್ಮ ಮಾಡದಷ್ಟು ನೀವು ಇನ್ನೂ ಕರ್ಮಕ್ಕೆ ಒಳಗಾಗ್ಬಿಡ್ತೀರಿ. ಆ ಕರ್ಮ ಬಂಧನದಿಂದ ಬಿಡುಗಡೆ ಆಗಬೇಕಾದ್ರೆ ಕನಿಷ್ಠ 1 ರಿಂದ 2 ಗಂಟೆ ಧ್ಯಾನಕ್ಕೆ, ನಿಮ್ಮ ಮನಸ್ಸಿನ ಆತ್ಮದ ಕಡೆಗೆ ಗಮನ ಕೊಟ್ರೆ ಸಾಕು, ನೀವು ಆತ್ಮ ಸಾಕ್ಷಾತ್ಕಾರ ಅನ್ನೋದನ್ನ ಪಡಿತೀರಿ. ಆದರೆ ತೀವ್ರವಾದ ಬಯಕೆ ಇದೆ, ತೀವ್ರವಾಗಿ ಈ ಜನ್ಮದಲ್ಲೇ ನಾನು ಸಾಧನೆಯನ್ನ ಮಾಡಬೇಕು ಅನ್ನುವಂಥ ತೀವ್ರತೆ ಇದ್ರೆ ಆಗ ಗಂಟೆಗಳು ಜಾಸ್ತಿ ಕೊಡ್ಬೇಕು ಇಲ್ಲಿಗೆ. ಗುರುಗಳೇ, ನೀವು ಹೇಳಿದ್ರಿ ಈಗ ಸಾಧನೆ ಮಾಡುವ ಕಡೆಗೆ ನಿಮ್ಮ ಒಂದು ಜ್ಞಾನವನ್ನಾಗಿರ್ಬೋದು ಅಥವಾ
ಸ್ವಲ್ಪ ಟೈಮನ್ನಾಗಿರ್ಬೋದು ಮೀಸಲಿಡಬೇಕು ಅಂತ ಹೇಳಿ, ಅದಕ್ಕೆ ಧ್ಯಾನ ಮಾಡಬೇಕು ಅನ್ನುವಂಥ ಮಾತನ್ನ ಹೇಳಿದ್ರಿ. ಧ್ಯಾನ ಮಾಡಕ್ಕೆ ಕೂತ್ಕೊಂಡಾಗ ಕೆಲವೊಂದಿಷ್ಟು ಕಾಮನೆಗಳೇ ಜಾಸ್ತಿ ಬರುತ್ತೆ, ಇದು ತಪ್ಪಾ? ನೋಡಿ, ಒಂದು ಮನಸ್ಸು ಅಂತಿದ್ಮೇಲೆ ಮನಸ್ಸಿನ ನಿಮ್ಗೆ ಗೊತ್ತಿರಬಹುದು, ಮನಸ್ಸು ಅನ್ನೋದೇ ದ್ವಂದ್ವ ಮಾಡುವಂಥದ್ದು, ಡ್ಯುಯಲ್ ಮೈಂಡ್ ಅಂತಾನೆ ಕರೀತಾರೆ. ಪ್ರತಿಯೊಬ್ಬರಿಗೂ ಇರ್ತದೆ, ಪ್ರತಿಯೊಬ್ಬರಿಗೂ. ಅದು ಪ್ರಭು ಶ್ರೀರಾಮಚಂದ್ರನಿಗೆ ಇತ್ತು. ನೀವು ಯೋಗ ವಾಸಿಷ್ಠ ಅಂತ ಒಂದು ಕೃತಿ ಇದೆ, ರಾಮಾಯಣಕ್ಕಿಂತ ಅದು ಬೃಹತ್ತಾದದ್ದು. ವಸಿಷ್ಠ ರಾಮಾಯಣ ಅಂತ ಕೂಡ ಅದನ್ನು ಕರೀತಾರೆ. ಅದು ಅದ್ವೈತದ ಆಧಾರದ ಮೇಲೆ ಇರೋದ್ರಿಂದ ಅದು ಹೆಚ್ಚು ಪ್ರಚಲಿತದಲ್ಲಿ ಕಡಿಮೆ ಇದೆ. ಆ ವಸಿಷ್ಠ ರಾಮಾಯಣ ಯಾಕೆ ಬಂತು? ರಾಮ ಡಿಪ್ರೆಸ್ ಆಗ್ಬಿಟ್ಟ. ಅಂದ್ರೆ ಈ ಕಾಯಿಲೆ, ಈ ವೃದ್ಧಾಪ್ಯ, ಹೇಗೆ ಸಿದ್ಧಾರ್ಥನ ಕಥೆ ಕೇಳ್ತಿರೋ ಸೇಮ್ ಅದೇ ರೀತಿಯಾಗಿ ಅವನು ನಗರ ಪ್ರದಕ್ಷಿಣೆಗೆ ಹೋದಾಗ ಅದನ್ನೆಲ್ಲ ನೋಡಿ ಗೊಂದಲಕ್ಕೀಡಾದ. ಇಷ್ಟೇನಾ ಜೀವನ? ಇದಕ್ಕಾಗಿ ನೀವು ಇಷ್ಟೆಲ್ಲ ಮಾಡಬೇಕಾ? ಇದೆಲ್ಲ ಅವಶ್ಯಕತೆ ಇದೆಯಾ ಅಂತ. ಹಾಗಾಗಿ ಅದಕ್ಕೆ ಪ್ರಶ್ನೆ ಉತ್ತರವಾಗಿ ಶುರುವಾದಿದ್ದೇ ವಸಿಷ್ಠ ರಾಮಾಯಣ. ಹೀಗೆ ಪ್ರಶ್ನೆ ಮಾಡ್ತಾ ಮಾಡ್ತಾ ಮನಸ್ಸು ಗೊಂದಲದಿಂದ ಕೂಡಿರುವುದು ಸಹಜವಾದದ್ದು. ನೀನು ಅದಕ್ಕೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀನು ಸಾಕ್ಷಿ ಪ್ರಜ್ಞೆಯಿಂದ ನಿನ್ನನ್ನು ಯಾರು ಅಂತ ನೋಡ್ಕೊಂಡು ಹೋಗು. ಆಗ ಆತ್ಮ, ಮನಸ್ಸು, ಹೀಗೆ ತುಂಬ ಕಥೆಗಳ ಮೂಲಕ, ಸಣ್ಣ ಸಣ್ಣ ಉಪಕಥೆಗಳ ಮೂಲಕ ವಸಿಷ್ಠರು ರಾಮನಿಗೆ ಮನಸ್ಸು ಅಂದ್ರೇನು, ಆತ್ಮ ಅಂದ್ರೇನು, ನೀನ್ ಯಾಕೆ ಹುಟ್ಟಿದ್ಯಾ, ನೀನ್ ಮಾಡಬೇಕಾದದ್ದೇನು ಅಂತ ಹೇಳ್ತಾ ಹೋಗ್ತಾರೆ. ಅಂತಹ ಪ್ರಭು ಶ್ರೀರಾಮಚಂದ್ರನಿಗೆ ಮನಸ್ಸಿನಲ್ಲಿ ಅಷ್ಟು ಗೊಂದಲಗಳು ಉಂಟಾಯಿತು ಅಂದ್ರೆ ನಮಗೇನ್ ಯಾರು? ಸಹಜವಾದದ್ದೇ. ಕಣ್ಣು ಮುಚ್ಚಿದ್ದಾಗ ಕಾಮನೆಗಳು, ಗೊಂದಲಗಳು, ಪ್ರಶ್ನೆಗಳು ಮೂಡುವಂಥದ್ದು ಸಹಜ. ಹೇಗೆ ಹೃದಯ ಹೊಡ್ಕೊಳ್ತಾ ಇದೆಯೋ, ರಕ್ತ ತನಗೆ ತಾನೇ ಚಲಿಸ್ತಾ ಇದೆಯೋ, ಮನಸ್ಸು ಹಾಗೆ ತನ್ನ ಕೆಲಸ ಮಾಡ್ತಾ ಇರುವಂಥದ್ದು ಸಹಜ. ಅದು ಎಲ್ಲಿವರೆಗೆ? ಮನಸ್ಸಿನಲ್ಲಿ ಕರ್ಮ ಕೂತಿರೋವರೆಗೆ. ಅಂದ್ರೆ ಆ ಮೂವಿ ಏನ್ ಹೇಳ್ತೀವಿ, ಆ ಚಿತ್ರಗಳು, ಆ ಸಿನಿಮಾ ಎಲ್ಲಿವರೆಗಿದೆ ಅಲ್ಲಿವರೆಗೆ ಆ ಕಾಮನೆಗಳು ಬರ್ತಾ ಇರ್ತದೆ. ಒಂದಿನ ರೀಲ್ ಎಂಡ್ ಆಗ್ಬೇಕಲ್ಲ, ದಿ ಎಂಡ್ ಬರಲೇಬೇಕಲ್ಲ. ಹಾಗೆ ಎಂಡ್ ಆದ ದಿನ ಆ ಧ್ಯಾನ ಘಟಿಸ್ತದೆ, ಸಾಕ್ಷಾತ್ಕಾರವನ್ನು ಪಡಿತೀರಿ. ಅಲ್ಲಿವರೆಗೆ ತಾಳ್ಮೆಯಿಂದ ಇರಬೇಕು, ಸಂಯಮದಿಂದ ಸಾಧನೆಯನ್ನ ಮಾಡಬೇಕು. ಸಂಯಮ ಇಲ್ಲ, ಧೈರ್ಯ ಇಲ್ಲದೆ ಇದ್ರೆ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಒಂದೇ ದಿನದಲ್ಲಿ ಆತ್ಮ ಸಾಕ್ಷಾತ್ಕಾರವನ್ನ ಪಡಿಬೇಕು, ಒಂದೇ ದಿನದಲ್ಲಿ ನನ್ನ ಮನಸ್ಸನ್ನ ನಿಯಂತ್ರಣ ಮಾಡಬೇಕು ಅಂತ ಹೊರಟ್ರೆ ನೀವು ಒಂದು ಬಾಂಬನ್ನು ಹಾಕದಾಗೆ. ನಿಮ್ಮ ಮನಸ್ಸಿನ ಮೇಲೆ ನೀವೇ ಬಾಂಬನ್ನು ಹಾಕದಾಗೆ. ಅದು ಇನ್ನಿಲ್ಲಬೇಕಾದ್ರೂ ಬ್ಲಾಸ್ಟ್ ಆಗಬಹುದು. ಹಾಗಾಗಿ ಆ ಕೆಲಸ ತಪ್ಪು ಕೆಲಸ. ಅದು ಎಲ್ಲರೂ ಅದನ್ನು ಹೇಳ್ತಾರೆ, ಮನಸ್ಸನ್ನ ನಿಯಂತ್ರಿಸಬೇಕು. ಯಾವ ಶಾಸ್ತ್ರದಲ್ಲೂ ಹೇಳಿಲ್ಲ ಮನಸ್ಸನ್ನ ನಿಯಂತ್ರಿಸುವ ಅಂತ. ಮನಸ್ಸಿಗೆ ಸಂಸ್ಕಾರ ಕೊಡು, ಮನಸ್ಸನ್ನ ಬೇಕಾದ್ರೆ ಡಿಸ್ಕನೆಕ್ಟ್ ಮಾಡು. ಅದಕ್ಕೆ ಅಷ್ಟವಕ್ರ ಏನು ಹೇಳ್ತಾರೆ, ಏನು ಮಾಡೋದಿದ್ರು ಸಾಕ್ಷಿ ಭಾವದಿಂದ ಮಾಡು. ನಾನು ಮಾಡ್ತಾ ಇದ್ದೀನಿ, ನಾನು ನೋಡ್ತಾ ಇದ್ದೀನಿ ಅನ್ನೋ ಭಾವ ಬೇಡ. ಅದು ಬರ್ತಾ ಇದೆ, ಅದು ಹೋಗ್ತದೆ, ನೀನ್ ಸಿಗಾಕೋಬೇಡ ಅದಕ್ಕೆ. ಸಹಜ ಪ್ರಕ್ರಿಯೆ. ಸಹಜ ಪ್ರಕ್ರಿಯೆ. ಪ್ರತಿಯೊಬ್ಬರಿಗೂ ಕಣ್ಣು ಮುಚ್ಚಿದ್ರೆ ಏನೋ ಒಂದು ಬರ್ತದೆ. ಕೆಲವ್ರಿಗೆ ಹಣ ಬರ್ತದೆ, ಕೆಲವ್ರಿಗೆ ಹುಡುಗಿ ಬರ್ತದೆ, ವ್ಯತ್ಯಾಸಗಳಿರ್ತವೆ, ಅವರವರ ಆಸೆ ಕಾಮನೆಗಳು. ಆದ್ರೆ ಒಂದು ದಿನ ಮುಗ್ದು ಹೋಗ್ತದೆ. ಸಾಧನೆ ಮಾಡ್ತಾ ಮಾಡ್ತಾ ಹೋದ್ರೆ ಕೆಲವರಿಗೆ ಒಂದು ದಿನ, ಕೆಲವರಿಗೆ ಒಂದು ವರ್ಷ, ಕೆಲವರಿಗೆ ಒಂದು ಜನ್ಮವೇ ಬೇಕಾಗ್ತದೆ. ಮನಸ್ಸು ಆ ಸಂಸ್ಕಾರಕ್ಕೆ ಒಳಗಾಗಬೇಕಾದ್ರೆ ಅಲ್ಲಿವರೆಗೆ ನಿರಂತರವಾಗಿ ಸಾಧನೆ ಮಾಡಬೇಕು. ಸಾಧನೆ ಅನ್ನುವಂಥ ಈ ನಿಟ್ಟಿನಲ್ಲಿ ಆತ್ಮಜ್ಞಾನ ಮತ್ತು ಬ್ರಹ್ಮಜ್ಞಾನ ಇವೆರಡಕ್ಕೂ ಸಂಬಂಧಪಟ್ಟಂತೆ ಏನ್ ವ್ಯತ್ಯಾಸ ಅಂತ ಹೇಳಿ? ನೀವೇ ಬ್ರಹ್ಮ ಆದ್ಮೇಲೆ ಆತ್ಮಜ್ಞಾನ ಬೇರೆ, ಬ್ರಹ್ಮಜ್ಞಾನ ಬೇರೆ ಇಲ್ಲವೇ ಇಲ್ಲ. ಅದ್ವೈತ ವೇದಾಂತದ ಪ್ರಕಾರ ನೀನೇ ಬ್ರಹ್ಮ. ಹಾಗಾಗಿ ಬ್ರಹ್ಮಜ್ಞಾನ ಬೇರೆ, ಆತ್ಮಜ್ಞಾನ ಬೇರೆ ಇಲ್ಲ. ಬ್ರಹ್ಮ ಅಂದ್ರೇನು? ಅಸೀಮವಾದದ್ದು, ಅತೀತವಾದದ್ದು, ಅಗಾಧವಾದದ್ದು. ಆ ಅಗಾಧವಾದ, ಅತೀತವಾದ, ಅಸೀಮವಾದ ಜ್ಞಾನ ಏನಿದೆ ಅದಕ್ಕೆ ಬ್ರಹ್ಮ ಅಂತ ಕರೀತಾರೆ. ನೀವು ಯಾವಾಗ ಆತ್ಮ ಸಾಕ್ಷಾತ್ಕಾರ ಆಯ್ತು ಅಂದ್ರೆ ನಿಮ್ಮನ್ನ ನೀವು ಯಾರು ಅನ್ನುವ ಜ್ಞಾನ ಪಡೆದ್ರೋ ಆ ಬ್ರಹ್ಮಜ್ಞಾನವನ್ನು ತನಗೆ ತಾನೇ ನೀವು ಪಡೆದು ಬಿಟ್ಟಿರ್ತೀರಿ. ಹಾಗಾಗಿ ಬ್ರಹ್ಮಜ್ಞಾನ ಬೇರೆ, ಆತ್ಮಜ್ಞಾನ ಬೇರೆ ಅಲ್ಲ. ಬ್ರಹ್ಮಜ್ಞಾನ ಅಂದ್ರೆ ಅರ್ಥ ಏನು ಅಂದ್ರೆ ಆತ್ಮಜ್ಞಾನ ಪಡೆಯುವ ಜ್ಞಾನಕ್ಕೆ ಹೆಸರು ಬ್ರಹ್ಮಜ್ಞಾನ ಅಂತ. ಇನ್ನು ಗುರುಗಳೇ, ಹಾಗಿದ್ರೆ ತಿಳುವಳಿಕೆಯೇ ಜ್ಞಾನನ ಅಥವಾ ತಿಳಿದುಕೊಳ್ಳುವ ಹಂಬಲವೇ ಸಾಕ್ಷಾತ್ಕಾರನ ಅಂತ? ತಿಳುವಳಿಕೆ ಜ್ಞಾನ ಅಲ್ಲ. ತಿಳಿತಾ ಹೋಗ್ತೀವಿ, ತಿಳಿತಾ ಆ ಜ್ಞಾನವನ್ನ ನಾವು ಪಡಿತೀವಿ. ಗ್ರಂಥಾಲಯಕ್ಕೆ ಹೋಗ್ತಾ ಹೋಗ್ತಾ ನೀವು ತಿಳಿತಾ ಹೋಗ್ತೀರಿ, ಒಂದು ದಿನ ನೀವೇ ಗ್ರಂಥಾಲಯವಾಗಿ ಹೋಗ್ಬಿಡ್ತೀರಿ. ಅದು ಜ್ಞಾನ. ಈಗ ಆತ್ಮ ಸಾಕ್ಷಾತ್ಕಾರ ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಹೇಳಿದ್ರೆ, ಅಂದ್ರೆ ನಮ್ಮನ್ನೇ ನಾವು ನಿಂತ್ಕೊಂಡು ನೋಡುವಂಥದ್ದು, ನಮ್ಮ ಪ್ರತಿಬಿಂಬವನ್ನ ಅಥವಾ ನಾವ್ ಯಾರು ಅನ್ನುವಂಥ ವಿಚಾರವನ್ನ ಕಂಡುಕೊಳ್ಳುವುದೇ ಆತ್ಮ ಸಾಕ್ಷಾತ್ಕಾರ ಅಂತ ಹೇಳಿದ್ರೆ, ಹಾಗಿದ್ರೆ ಆತ್ಮನಿಗೂ ಪರಮಾತ್ಮನಿಗೂ ಇರುವಂತಹ ಒಂದು ನೇರ ನಂಟು ಅನ್ಬೋದು, ಅಥವಾ
ಆ ಒಂದು ಸಾಕ್ಷಾತ್ಕರಿಸಿಕೊಳ್ಳುವಂಥದ್ದಿರಬಹುದು, ಅದನ್ನೇ ಆತ್ಮ ಸಾಕ್ಷಾತ್ಕಾರ ಅಂತಾರ ಹೇಗೆ ಅಂತ ಹೇಳಿ? ನೋಡಿ, ರಾಮಕೃಷ್ಣರು ಹೇಳ್ತಾರೆ, ಎಲ್ಲಿಯವರೆಗೆ ಆತ್ಮ ಸಾಕ್ಷಾತ್ಕಾರ ಆಗಲ್ಲ ಅಲ್ಲಿವರೆಗೆ ಪರಮಾತ್ಮನ ಸಾಕ್ಷಾತ್ಕಾರ ಸಾಧ್ಯ ಇಲ್ಲ. ನನ್ನನ್ನು ನಾನು ಕಂಡುಕೊಳ್ಳದೆ ಪರಮಾತ್ಮನನ್ನು ನಾನು ಕಂಡಿದ್ದೀನಿ ಅಂತ ಹೇಳಿದ್ರೆ ಅದು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಅರ್ಥ. ಹಾಗಾಗಿ ಎಲ್ಲರೂ ಹೇಳುವಂಥದ್ದು, ಎಲ್ಲ ಯೋಗಿಗಳು, ಎಲ್ಲ ಋಷಿಗಳು ಹೇಳುವಂಥದ್ದು, ಮೊಟ್ಟ ಮೊದಲ ಅನುಭವ ಆಗೋದು ಯಾವುದು ಅಂದರೆ ಆತ್ಮದ ಅನುಭವ. ಆ ಆತ್ಮದ ಅನುಭವ ಆದಮೇಲೆ ಆ ಪರಮ ಆತ್ಮದ ಅನುಭವ ಆಗ್ತದೆ. ಪರಮ ಆತ್ಮ ಅಂದ್ರೆ ಯಾವುದು? ಅಲ್ಟಿಮೇಟ್, ಪರಿಪೂರ್ಣವಾದದ್ದು. ಪೂರ್ಣ ಕಾಮ ಅಂತ ಯಾರು ಕರೀತಾರೋ ಅವನನ್ನ ಪರಮಾತ್ಮ ಅಂತ ಕರಿತೀವಿ. ಅದರ ಒಂದು ಭಾಗವಾಗಿ ಈ ಆತ್ಮ ಇರುವಂಥದ್ದು. ಸೂರ್ಯನ ಕಿಡಿ ಹೇಗೆ ಚಾಚುತ್ತಾ ಇದೆಯೋ, ಹೊರಗೆ ಹೊಮ್ಮುತ್ತಾ ಇದೆಯೋ, ಹಾಗೆ ಪರಮಾತ್ಮನ ಕಿಡಿ ಆತ್ಮ ರೂಪವಾಗಿ ಹೊರ ಹೊಮ್ಮಿಟ್ಟಿದೆ. ಆದ್ರೆ ನಾವು ಹೊಮ್ಮಿದ ನಂತರ ನಾವು ಮರ್ತು ಹೋಗ್ಬಿಟ್ಟಿದ್ವಿ ಅದರದೇ ಒಂದು ಭಾಗ ಅಂತ. ಯಾವಾಗ ಸಾಕ್ಷಾತ್ಕಾರ ಆಗ್ತದೋ ನಾವು ಆ ಪರಮಾತ್ಮನದೇ ಒಂದು ಭಾಗ ಅನ್ನುವ ಅರಿವು ಆಗ್ತದೆ. ಆಗ ಅದನ್ನ ನಾವು ಸಾಕ್ಷಾತ್ಕಾರ ನೋಡ್ತೀವಿ, ಆ ಪರಮ ಶಕ್ತಿಯ ಅನುಭೂತಿಯನ್ನು ಅನುಭವಿಸ್ತೀವಿ. ನೋಡ್ತೀವಿ ಅಂದ್ರೆ ಈ ಚಕ್ಷುವಿನಿಂದ, ಫಿಸಿಕಲ್ ಐಯಿಂದ ನೋಡ್ತೀವಿ ಅಂತ ಅರ್ಥ ಅಲ್ಲ. ಇವ ಅಂತರ್ಚಕ್ಷುವಿಂದ ಆ ಪರಮ ಶಕ್ತಿಯ ಅನುಭೂತಿಯನ್ನು ಅನುಭವಿಸ್ತೀರಿ, ಪ್ರತಿ ಕ್ಷಣವೂ ಅನುಭವಿಸ್ತೀರಿ. ಯಾವಾಗ? ನೀವು ಯಾರು ಅನ್ನುವ ಅರಿವು ಇರುವಾದಾಗ, ಸಾಕ್ಷಾತ್ಕಾರ ಆದಾಗ ಪ್ರತಿ ಕ್ಷಣವೂ ಆ ಪರಮ ಶಕ್ತಿಯ ಜೊತೆ ಇರುವಿಕೆಯನ್ನ ಫೀಲ್ ಮಾಡ್ತೀರಿ. ಅಂದ್ರೆ ಅದಕ್ಕೆ ಫಸ್ಟ್ ನಮ್ಮನ್ನ ನಾವು ಅರಿವು ಮೂಡಿಸ್ಕೊಳ್ಳೇಬೇಕು. ನಿಮ್ಮ ನೀವ್ ಯಾರು ಅನ್ನುವ ತಿಳುವಳಿಕೆ ಬರದೆ, ಈಗ ನಾನು ತಂದೆ ಆಗದೆ ತಂದೆಯ ಶಕ್ತಿ ಗೊತ್ತಾಗಲ್ಲ ಅಲ್ವಾ? ತಾಯಿ ಆಗದೆ ತಾಯಿಯ ಕಷ್ಟ ಗೊತ್ತಾಗಲ್ಲ. ಇದೊಂದು ಮಾತಿದೆ, ನೀನ್ ತಂದೆ ಆಗು, ಆಗ ನೀನ್ ಯಾರು ಅಂತ, ತಂದೆಯ ಶಕ್ತಿ ಏನು, ತಂದೆ ಎಷ್ಟು ಕಷ್ಟಪಟ್ಟ ಅಂತ ಗೊತ್ತಾಗ್ತದೆ ಅಂತ. ಹಾಗೆ ಆತ್ಮ ನೀನ್ ಯಾರು ಅನ್ನೋದನ್ನ ಗೊತ್ತಾದಾಗ ಮಾತ್ರ ಪರಮಾತ್ಮ ಯಾರು ಅನ್ನೋದು ಗೊತ್ತಾಗ್ತದೆ. ಆತ್ಮ ಗೊತ್ತಾಗದೆ ಪರಮಾತ್ಮನ ಒಂದು ಸಣ್ಣ ಅನುಭೂತಿಯು ನಿಮಗಾಗ್ಲಿಕ್ಕೆ ಸಾಧ್ಯ ಇಲ್ಲ. ಗುರುಗಳೇ, ಆತ್ಮ ಸಾಕ್ಷಾತ್ಕಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಶೇಷವಾಗಿರುವಂತಹ ವಿಚಾರಗಳನ್ನ ಬಹಳ ಸರಳವಾಗಿ ಎಲ್ಲರಿಗೂ ಅರ್ಥವಾಗುವ ರೀತಿ ತಿಳಿಸ್ಕೊಟ್ರಿ. ಇನ್ನು ಇವತ್ತಿನ ವಿಚಾರ ಅಂದ್ರೆ ಈ ಸಾಧು ಸಂತರು ಮತ್ತೆ ವೇದಗಳನ್ನ ಅಭ್ಯಾಸ ಮಾಡೋರು ಮತ್ತೆ ಸಾಮಾನ್ಯ ಮನುಷ್ಯರು ಏನ್ ವ್ಯತ್ಯಾಸ ಅಂತ ಹೇಳಿ? ಮನುಷ್ಯರಂದ್ಮೇಲೆ ಎಲ್ಲರೂ ಒಂದೇ. ದೇಹ, ಎರಡು ಕಾಲು, ಎರಡು ಕಿವಿ, ಎರಡು ಕಣ್ಣು ಮತ್ತು ಉಸಿರಾಟ ಎಲ್ಲವೂ ಒಂದೇ. ಆದರೆ ಸಾಧು ಸಂತರಲ್ಲಿ ಯೋಚನೆ ಮಾಡುವ ವಿಧಾನ, ಬದುಕುವ ರೀತಿ ವ್ಯತ್ಯಾಸ ಆಗಿರ್ತದೆ. ನಾವು ಸಾಮಾನ್ಯವಾಗಿ ಹೇಳ್ತಾರೆ ನಮ್ಮ ಹಿರಿಯರು, ಷಡಾತ್ಮ ಅಂತ ಕರೀತಾರೆ. ಹಸಿವು, ಬಾಯಾರಿಕೆ, ಮೈಥುನ, ನಿದ್ದೆ, ಇದು ಪ್ರತಿಯೊಬ್ಬರಲ್ಲೂ ಸಹಜವಾದದ್ದು. ಮನುಷ್ಯ ಕೇವಲ ಇದರಲ್ಲೇ ಬದುಕ್ತಾ ಇರ್ತಾನೆ. ಹಾಗಾಗಿ ತಂತ್ರದಲ್ಲಿ ಅದನ್ನ ಪಶುಭಾವ ಅಂತ ಕರೀತಾರೆ. ಅಂದ್ರೆ ಕೇವಲ ಊಟಕ್ಕೆ, ನಿದ್ದೆಗೆ, ಬಾಯಾರಿಕೆಗೆ, ತನ್ನ ಲೌಕಿಕ ಆಸೆಗಳಿಗೆ ಮಾತ್ರ ಬದುಕುತ್ತಾ ಇದ್ರೆ ಅವನು ನನ್ನ ಷಡಾತ್ಮ, ಅಂದ್ರೆ ಸಾಮಾನ್ಯ ಜೀವನ ಅಂತ ಕರೀತಾರೆ. ಈ ಜೀವನವನ್ನ ಮೀರಿದ ಯೋಚನೆ, ಇದನ್ನು ಮೀರಿದ ಬದುಕುವ ರೀತಿಯನ್ನ ಯಾರು ರೂಢಿಸ್ಕೊಳ್ತಾರೋ ಅವರಿಗೆ ಸಾಧು ಸಂತರು, ಋಷಿಗಳು ಅಂತ ಕರೀತಾರೆ, ಯೋಗಿಗಳು ಅಂತ ಕರೀತಾರೆ. ಅವರ ಮಾಡುವ ಎಲ್ಲ ಯೋಚನೆ ಕೂಡ ಕೇವಲ ಇದಕ್ಕೆ ಸಂಬಂಧಪಟ್ಟಿರಲ್ಲ, ಇದನ್ನ ಮೀರಿದ ಯೋಚನೆ. ಅಂದ್ರೆ 4 ಜನಕ್ಕೆ ಉಪಯೋಗ ಆಗಬೇಕು, ಲೋಕಕ್ಕೆ ಉಪಯೋಗ ಆಗಬೇಕು, ಅದರ ಜೊತೆಗೆ ತನ್ನನ್ನ ತಾನು ಅರಿಬೇಕು ಅನ್ನುವ ಕಡೆಗೆ ಅವನು ಹೋಗ್ತಾ ಇರ್ತಾನೆ. ಅದೇ ವ್ಯತ್ಯಾಸ. ಇನ್ನು ಮನುಷ್ಯತ್ವ ಅಂದ್ರೇನು? ಎಲ್ಲಾ ಮನುಷ್ಯರು ಕೂಡ ಅದನ್ನ ಪಾಲಿಸ್ಲೇಬೇಕಾ? ನೋಡಿ, ಬೇಂದ್ರೇನೋ ಒಂದು ಮಾತು ಹೇಳ್ತಾರೆ, ನಾವು ಮನುಷ್ಯರಾಗಿ ಹುಟ್ಟಿಲ್ಲ, ಮನುಷ್ಯರಾಗ್ಲಿಕ್ಕೆ ಹುಟ್ಟಿದೀವಿ ಅಂತ. ಏನಾದ್ರೂ ಒಳ್ಳೆ ಕೆಲಸ ಮಾಡಿಬಿಟ್ರೆ ಅವನಿಗೆ ಇವನು ದೇವ್ರ ತರನಪ್ಪ ಅಂತ ಹೇಳ್ತಾರೆ. ಆಕ್ಚುಲಿ ನಿಜ ಹೇಳೋದಿದ್ರೆ ಮನುಷ್ಯನ ಲಕ್ಷಣ ಅದು. ನಾನು ಪದೇ ಪದೇ ಹೇಳ್ತೀನಿ, ನಾವು ತಂತ್ರದಲ್ಲೂ ಅದಿದೆ. ನಾನು ಮೊದಲೇ ಹೇಳಿದಾಗೆ ಇದು ಪಶುಭಾವ, ಸ್ವಾರ್ಥಕ್ಕೆ ಬದುಕುವುದು, ಲೌಕಿಕ ತನ್ನ ಆಸೆಗಳಿಗೆ ಮಾತ್ರ ಬದುಕ್ತಾನಲ್ಲ, ಅವನನ್ನೇ ಪಶುಭಾವ, ಪಶುತ್ವದಲ್ಲಿ ಬದುಕ್ತಾ ಇದ್ದಾನೆ ಅಂತ. ನಾವು ಮನುಷ್ಯತ್ವಕ್ಕೆ ಬರಬೇಕು, ಮನುಷ್ಯ ಭಾವಕ್ಕೆ ಬರಬೇಕು. ಮನುಷ್ಯ ಭಾವ ಅಂದ್ರೇನು? ತಾನೂ ಬದುಕಬೇಕು, ತನ್ನಂತೆ ಬೇರೆಯವರು ಬದುಕಬೇಕು. ತಾನು ಹೇಗೆ ಬದುಕ್ತಾ ಇದ್ದೀನೋ 4 ಜನ ಹಾಗೆ ಬದುಕಬೇಕು. ನನಗೆ ಏನು ಬೇಡವೋ, ನನಗೆ ಯಾರು ಏನನ್ನು ಉಂಟು ಮಾಡಬಾರದು, ಅಂದ್ರೆ ನನಗೆ ಯಾರು ಕೆಡಕು ಉಂಟು ಮಾಡೋದಿದ್ರೆ ನಾನು ಸಹಿಸಲ್ಲ ತಾನೆ. ಹಾಗೆ ನಾನು ಬೇರೆಯವರು ಕೆಡಕನ್ನು ಮಾಡಬಾರದು. ಇದು ಮನುಷ್ಯತ್ವ. ನನ್ನನ್ನ ಎಲ್ಲರೂ ಪ್ರೀತಿಸ್ಲಿ ಅಂತ ನಾನು ಬಯಸೋದಿದ್ರೆ ಅರ್ಥ ಏನು? ನಾನು ಅವರನ್ನು ಹಾಗೆ ಪ್ರೀತಿಸಬೇಕು ಅಂತ. ಇದು ಮನುಷ್ಯತ್ವನ ಲಕ್ಷಣ, ಇದು ದೈವತ್ವದ ಲಕ್ಷಣ ಅಲ್ಲ, ಸಹಜವಾದ ಪ್ರಕ್ರಿಯೆ ಇದು. ಇದು ಮನುಷ್ಯನಾಗ್ಲಿಕ್ಕಿರುವಂತ ಗುಣಗಳು. ಹಾಗಾಗಿ ಪ್ರತಿಯೊಬ್ಬರು ಈ ಮನುಷ್ಯ ಭಾವದಲ್ಲಿ, ಮನುಷ್ಯತ್ವದಲ್ಲಿ ಬದುಕಲೇಬೇಕು. ಖಂಡಿತ ಗುರುಗಳೇ. ಇನ್ನು ನನ್ನತನ ಅನ್ನುವಂಥದ್ದಿದೆಯಲ್ಲ, ಹಾಗಂದ್ರೆ ಏನು, ಮತ್ತೆ ಆತ್ಮಸಾಕ್ಷಿ ಅಂದ್ರೆ ಏನು ಅಂತ? ನೋಡಿ, ನನ್ನತನ, ನಾನು ಹುಟ್ಟಿದಕ್ಕೆ ಒಂದಷ್ಟು ಕಾರಣಗಳಿದೆ.
ಅದಕ್ಕೆ ತಕ್ಕಂತೆ ನಾನು ನನ್ನ ಜೀವನವನ್ನು ರೂಢಿಸ್ಕೊಳ್ತೀನಿ. ಹಾಗೆ ರೂಢಿಸ್ಕೊಂಡು ಬದುಕ್ತಾ ಇರೋದೇ ನನ್ನತನ. ಆದರೆ ನಾವೆಲ್ಲ ಹೇಗೆ ಬದುಕ್ತೀವಿ? ಅವನು ಕಾರು ತಗೊಂಡಿದ್ದಾನೆ, ನಾನು ಕಾರು ತಗೋಬೇಕು. ನನಗೆ ಅವಶ್ಯಕತೆ ಇಲ್ಲ, ಆದರೂ ನಾನು ಕಾರು ತಗೋಬೇಕು. ಇದು ನನ್ನತನ ಅಲ್ಲ. ನಾನು ಇದನ್ನ ಓದ್ಲಿಕ್ಕೆ ಅರ್ಹನಾಗಿದ್ದೀನಿ, ಆದರೆ ನಾವು ಅದನ್ನು ಮಾಡಲ್ಲ. ಅವ್ರು ಯಾರೋ ಅದನ್ನು ಓದಿದ ಕಾರಣಕ್ಕೆ ಇಷ್ಟು ಕೋಟಿ ಸಂಪಾದನೆ ಮಾಡ್ತಾ ಇದ್ದಾರೆ, ಹಾಗಾಗಿ ನಾನು ಅದನ್ನೇ ಓದಬೇಕು ಅಥವಾ ನನ್ನ ಮಕ್ಕಳು ಅದನ್ನೇ ಓದಬೇಕು. ಇದು ನನ್ನತನ ಅಲ್ಲ. ನನ್ನತನ ಅಂದ್ರೆ ನನ್ನ ಶಕ್ತಿ, ನನ್ನ ಬುದ್ಧಿ, ನನ್ನ ವ್ಯಕ್ತಿತ್ವ ಅಂತ ಒಂದಿದೆ. ಅದಕ್ಕೆ ತಕ್ಕಂತೆ ನಾವು ರೂಪುಕೊಳ್ತಾ ಹೋಗ್ಬೇಕು. ಅವ್ರು ಹಾಗೆ ಬದುಕ್ತಾ ಇದ್ದಾರೆ, ಹಾಗಾಗಿ ನಾನು ಹಾಗೆ ಬದುಕ್ತೀನಿ ಅನ್ನೋದೇನಿದೆ, ಇದು ನನ್ನತನವನ್ನು ಬಿಡುವಂಥದ್ದು, ಸ್ವಂತಿಕೆಯನ್ನು ಬಿಡುವುದು ಅಂತ ಹೇಳ್ತಾರೆ. ಅದಕ್ಕೆ ಕೃಷ್ಣ ಕೂಡ ಹೇಳೋದು, ಸ್ವಧರ್ಮೇ ನಿಧನ ಶ್ರೇಯ. ನಿನ್ನ ಧರ್ಮ ಅಂದ್ರೆ ನೀನು ಹೇಗೆ ಬದುಕಬೇಕು, ಪತಿಯಾಗಿ ಹೇಗಿರಬೇಕು, ಮಗನಾಗಿ ಹೇಗಿರಬೇಕು, ನಿನ್ನದೇ ಕೆಲಸದಲ್ಲಿ ನೀನು ಹೇಗಿರಬೇಕು ಅನ್ನುವ ವ್ಯಕ್ತಿತ್ವ ನಿನ್ನದೊಂದಿದೆ. ಅದಕ್ಕೆ ತಕ್ಕಂತೆ ಬದುಕು, ಅದಕ್ಕೆ ರೂಪುಗೊಳ್ತಾ ಹೋಗು. ಬೇರೆಯವರು ಹಾಗೆ ಬದುಕ್ತಾ ಇದ್ದಾರೆ, ಬೇರೆಯವರು ಹಾಗೆ ನಡ್ಕೊಳ್ತಾ ಇದ್ದಾರೆ, ಬೇರೆಯವರು ಹೀಗಿದ್ದಾರೆ ಅನ್ನೋಕ್ಕೋಸ್ಕರ ಅದಕ್ಕೆ ತಕ್ಕಂತೆ ನೀನು ಪಾಲನೆ ಮಾಡಬೇಡ ಅಂತ. ಇದು ನನ್ನತನವನ್ನ ಬಿಟ್ಕೊಡೋದು ಅಂತ ಅರ್ಥ. ಇನ್ನು ಆತ್ಮಸಾಕ್ಷಿ ಅಂದ್ರೆ ಏನು ಗುರುಗಳೇ? ಹೀಗೆ ಬದುಕಬೇಕಾದ್ರೆ ಒಂದು ಆತ್ಮಸಾಕ್ಷಿ ಅನ್ನೋದು ಅಂದ್ರೆ ಅಂತಃಕರಣ ಅಂತ ಕರಿತೀವಿ ನೋಡಿ. ತುಂಬಾ ಸರಿ ಮನಸ್ಸಿಗೆ ನಾವು ಆತ್ಮ ಅಂತ ಕರಿತೀವಿ, ತುಂಬಾ ಸರಿ. ಯಾಕೆ ಅಂದ್ರೆ ಅದು ಆತ್ಮದ ಪ್ರತಿನಿಧಿಯಾಗಿ ಅಲ್ಲಲ್ಲಿ ಅದು ಕೆಲಸ ಮಾಡೋದ್ರಿಂದಾಗಿ ಮನಸ್ಸನ್ನೇ ಆತ್ಮ ಅಂತ ಕರಿತೀವಿ ಸಮ್ ಟೈಮ್ ಕೆಲವು ಜಾಗಗಳಲ್ಲಿ. ಹಾಗಾಗಿ ಆತ್ಮಸಾಕ್ಷಿ ಅಂದ್ರೆ ಆತ್ಮ ಏನನ್ನೂ ಹೇಳಲ್ಲ, ಆದ್ರೆ ಆತ್ಮಸಾಕ್ಷಿ ಅಂದ್ರೆ ಆತ್ಮಕ್ಕೆ ಸಾಕ್ಷಿಯಾಗಿ ನಿಂತಿರೋದು ಮನಸ್ಸು. ಆ ಮನಸ್ಸು ಹೇಳ್ತದೆ ನೀನು ಹೀಗೆ ಬದುಕ್ತಾ ಇರೋದು ಸರಿಯಲ್ಲ. ಯಾಕೆಂದ್ರೆ ನಿನ್ನ ಆತ್ಮ ಅಂದ್ರೆ ನಿನ್ನ ಕಾರಣ ಇದಲ್ಲ, ನೀನು ಕಾರಣ ಜನ್ಮ, ಪ್ರತಿಯೊಬ್ಬರು ಕಾರಣ ಜನ್ಮರು. ನೀನು ಈ ಕಾರಣಕ್ಕಾಗಿ ಹುಟ್ಟಿದೀಯ, ಈ ಕಾರಣಕ್ಕಾಗಿ ಈ ಕೆಲಸ ಮಾಡ್ತಾ ಇದ್ದೀಯ. ಆದ್ರೆ ಈಗ ನೀನು ಅದನ್ನ ಬಿಟ್ಟು ಹೊರಗಿನ ಕೆಲಸ ಮಾಡ್ತಾ ಇದೀಯ. ಹೀಗೆ ಮಾಡಬೇಕಾದ್ರೆ ಆತ್ಮಸಾಕ್ಷಿ ಹೇಳುತ್ತದೆ ನೀನು ತಪ್ಪು ಮಾಡ್ತಾ ಇದೀಯ, ಬೇರೆಯವರಿಗೆ ಮೋಸ ಮಾಡ್ತಾ ಇದೀಯ, ಬೇರೆಯವರಿಗೆ ತೊಂದರೆ ಕೊಡ್ತಾ ಇದೀಯ, ನಿನ್ನಗೆ ನೀನೇ ತೊಂದರೆ ಕೊಟ್ಟುಕೊಳ್ತಾ ಇದೆಯೇ, ಇದು ನೀನಲ್ಲ, ಹೀಗೆ ಬದುಕ್ಲಿಕ್ಕೆ ನೀನ್ ಬಂದಿಲ್ಲ ಅಂತ ತನ್ನದೇ ಆತ್ಮ ಮನಸ್ಸಿನ ಮೂಲಕ ಮಾತಾಡಿಸ್ತಾ ಹೋಗ್ತದೆ. ಆ ಅಂತಃಕರಣ ಏನಿದೆ ಅದು ಮಾತಾಡಕ್ ಶುರು ಮಾಡ್ತದೆ, ಅದೇ ಆತ್ಮಸಾಕ್ಷಿ. ಆ ಆತ್ಮಸಾಕ್ಷಿಯ ಕಡೆಗೆ ನಾವು ಕಿವಿ ಕೊಡಬೇಕು. ಈ ಫಾಸ್ಟ್ ಲೈಫಲ್ಲಿ ಏನಾಗ್ಬಿಟ್ಟಿದೆ, ಸುಮ್ಮನೆ ಓಡ್ತಾ ಇದೀವಿ ನಾವು. ಸುಮ್ಮನೆ ಓಡಬೇಕಾದ್ರೆ ಆತ್ಮಸಾಕ್ಷಿಯ ಮಾತು ಕಿವಿಗೆ ಬೀಳಲ್ಲ, ಹೊರಗಿನ ಮಾತುಗಳ ಕಿವಿಗೆ ಬೀಳ್ತವೆ, ಸೋಷಿಯಲ್ ಮೀಡಿಯಾದ ಮಾತುಗಳ ಕಿವಿಗೆ ಬೀಳುತ್ತದೆ. ಆದ್ರೆ ನಮ್ಮದೇ ಆತ್ಮಸಾಕ್ಷಿಯ ಮಾತು, ಅಂತಃಕರಣದ ಮಾತು ನಮಗೆ ಕಿವಿಗೆ ಬೀಳಲ್ಲ. ಅದಕ್ಕೆ ನಮ್ಮ ಹಿರಿಯರು ಏನು ಹೇಳ್ತಾರೆ, ಸುಮ್ಮನೆ ಓಡಬೇಡ, ಅಲ್ಲಲ್ಲಿ ಸ್ವಲ್ಪ ನಿಂತ್ಕೋ, ನಿನ್ನ ನೀನ್ ನೋಡ್ಕೋ, ನಾನು ಸರಿ ಇದ್ದೀನ. ಅದಕ್ಕೆ ಹಿರಿಯರು ಹೇಳೋದು ಸಿಂಹಾವಲೋಕನ ಅಂತ. ಒಂದ್ಸರಿ ಹಿಂದೆ ತಿರುಗ್ಬಿಟ್ಟು ನಾನು ಬಂದದ್ದು ಸರಿಯಾಗಿದೆಯಾ, ನಾನು ಸರಿಯಾಗಿ ನಡೀತಾ ಇದ್ದೀನ, ಸರಿಯಾಗಿ ನಡ್ಕೊಳ್ತಾ ಇದ್ದೀನ, ಸರಿಯಾಗಿ ಮಾತಾಡ್ತಾ ಇದ್ದೀನ, ನನ್ನ ವ್ಯಕ್ತಿತ್ವ ಸರಿಯಾಗಿ ಇಟ್ಕೊಂಡಿದ್ದೀನ ಅಂತ ಅಲ್ಲಲ್ಲಿ ನಿಂತ್ಕೊಂಡು ಸಿಂಹಾವಲೋಕನ ಮಾಡ್ಕೋ, ನಿನ್ನ ನೀನ್ ನೋಡ್ಕೋ ಅಂತ. ಖಂಡಿತ ಗುರುಗಳೇ, ಇವತ್ತಿನ ದಿನಗಳಲ್ಲಿ ಆ ಮಾತು ಬಹಳನೇ ಓಡ್ತಾ ಇದೆ ಅನ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ. ಎಷ್ಟೋ ತಿಳಿದಂತಾರೆ ಹೇಳ್ತಾರೆ, ನಿನ್ನ ಜೊತೆಗೆ ನೀನು ಅಟ್ಲೀಸ್ಟ್ 24 ಗಂಟೆಯಲ್ಲಿ ಒಂದು 5 ನಿಮಿಷನಾದ್ರೂ ನೀನು ಟೈಮ್ ಕಳಿ, ಆಗ ನಿನಗೆ ಗೊತ್ತಾಗುತ್ತೆ ನೀನ್ ಯಾರು ಅಂತ ಹೇಳಿ. ಇಲ್ಲಾಂದ್ರೆ ಒಬ್ಬ ಒಳ್ಳೆಯ ವ್ಯಕ್ತಿಯನ್ನ ಪ್ರತಿದಿನ ನೀನ್ ಮಿಸ್ ಮಾಡ್ಕೊಳ್ತಾ ಹೋಗ್ತೀಯಾ ಅಂತ. ಏನಂದ್ರೆ ಸುಮ್ಮನೆ ಓಡ್ತಾ ಇದ್ರೆ ನಾವು ಫೇಲೇ ಆಗ್ತಾ ಇರ್ತೀವಿ, ಆದ್ರೆ ಕಾರಣ ಗೊತ್ತಾಗಲ್ಲ. ನೀವು ಒಂದು ಕ್ಷಣ ಒಂದು ಕಡೆ ನಿಂತು ನೋಡಿದಾಗ ಯಾಕಿದು ನನ್ನ ಕೆಲಸ ಮಿಸ್ ಆಯ್ತು, ಯಾಕ ಕೆಲಸದಲ್ಲಿ ಯಶಸ್ಸು ಗಳಿಸ್ಲಿಲ್ಲ, ಇನ್ಯಾರನ್ನು ಕೇಳೋ ಅವಶ್ಯಕತೆ ಇಲ್ಲ, ಯಾವ ಜ್ಯೋತಿಷಿ ಹತ್ರಕ್ಕೂ ಹೋಗೋ ಅವಶ್ಯಕತೆ ಇಲ್ಲ, ಯಾವ ಅತೀಂದ್ರಿಯ ಸ್ಥಿತಿಯೂ ಅದಕ್ಕೆ ಅವಶ್ಯಕತೆ ಇಲ್ಲ. ನಿಮ್ಮ ಮನಸ್ಸೇ ಸಾಕು, ನಿಮ್ಮ ಮನಸ್ಸಾಕ್ಷಿಯೇ ಸಾಕು, ಅದಕ್ಕೆ ಉತ್ತರ ಕೊಡ್ತದೆ. ಓಕೆ. ಇನ್ನು ಗುರುಗಳೇ, ಈ ಮನಸ್ಸಿಗೂ ಕನಸಿಗೂ ಏನ್ ವ್ಯತ್ಯಾಸ ಅಂದ್ರೆ ನಿದ್ದೆಯನ್ನ ಹೊರತುಪಡಿಸಿ? ಕನಸು ಅನ್ನೋದಿದೆಯಲ್ಲ, ಒಂದು ದಿನಕ್ಕೆ ಇವತ್ತಿನ ಮಾಡರ್ನ್ ಸೈಕಾಲಜಿ ಕೂಡ ಹೇಳೋದು 40,000 to 60,000 ಥಾಟ್ಸ್ಗಳು ಬರ್ತದೆ ಅಂತ. 40,000 to 60,000 ಥಾಟ್ಸ್ಗಳು. ಅದರಲ್ಲಿ 99% ಜಂಕ್, ವೇಸ್ಟ್, ಅನಾವಶ್ಯಕ. ಯಾವುದನ್ನ ನಾವು ಪದೇ ಪದೇ ಮನನ ಮಾಡ್ತಾನೆ ಇರ್ತೀವೋ, ಅನಾವಶ್ಯಕವಾಗಿರ್ಲಿ ಅವಶ್ಯಕವಾಗಿರ್ಲಿ, ಇದು ಒಂದು ದಿನ ಕನಸಿನ ರೂಪದಲ್ಲಿ ಕಾಣ್ಲಿಕ್ಕೆ ಶುರುವಾಗ್ತದೆ. ನಮಗೆ ಅನಾವಶ್ಯಕ. ಆದ್ರೆ ಮನಸ್ಸಿನ ಥಾಟ್ಸ್ಗಳು ಕಡಿಮೆಯಾಗಿ, ಆಲೋಚನೆಗಳು ಕಡಿಮೆಯಾಗಿ ಏನು ಕನಸು ಬೀಳುತ್ತದೆ ಅದು ನಮಗೆ ಸೂಚನೆಗಳನ್ನು ಕೊಡುತ್ತದೆ. ಮುಂದೆ ಆಗುವ ಅಥವಾ ಆಗಿರುವ, ಆಗಬಹುದಾದ, ಹೀಗೆ ಮಾಡಿದ್ರೆ ಸರಿ ಅನ್ನುವ ಸೂಚನೆಗಳು ಕೂಡ ಮನಸ್ಸೇ ಕನಸಿನ ರೂಪದಲ್ಲಿ ನಮಗೆ ಸೂಚನೆಯನ್ನ ಕೊಡುತ್ತದೆ. ಅದು ಬಹಳ ಕಡಿಮೆ. 99% ವೇಸ್ಟ್ ಆದ್ರೆ 1% ಮಾತ್ರವೇ ಆ ರೀತಿಯ ಒಳ್ಳೆಯ ಸೂಚನೆಯನ್ನ ಮುಂದೆ ಆಗುವುದರ ಬಗ್ಗೆ ಅಥವಾ ಹೀಗೆ ಮಾಡಿದ್ರೆ ಇದಾಗ್ತದೆ ಅನ್ನೋದ್ರ ಬಗ್ಗೆ ಸೂಚನೆ ಕೊಡೋದು ಕೇವಲ 1%.
ಅದನ್ನ ಗುರ್ತಿಡಿಯೋದು ಸ್ವಲ್ಪ ಕಷ್ಟ ಆಗಬಹುದು. ಅಂದ್ರೆ ಆ ಒಂದು ಸಾಧನೆಯ ಹಾದಿಯಲ್ಲಿದ್ರೆ ಮಾತ್ರ ಅದೆಲ್ಲವೂ ಸಾಧ್ಯ. ಅದು ಇನ್ನೂ ಸುಲಭವಾಗ್ತದೆ. ಪ್ರತಿಯೊಬ್ಬರಿಗೂ ಆ ರೀತಿಯ ಸೂಕ್ಷ್ಮತೆ ಇದೆ, ಯಾಕಂದ್ರೆ ಎಲ್ರಿಗೂ ಮನಸ್ಸಿದೆ. ಹಾಗಾಗಿ ಎಲ್ರಿಗೂ ಆ ಸೂಕ್ಷ್ಮತೆ ರೂಪದಲ್ಲಿ, ಕನಸಿನ ರೂಪದಲ್ಲಿ ದಾರಿಯನ್ನು ತೋರಿಸ್ತದೆ. ಆದರೆ ಎಲ್ಲ ಸಹಜವಾದ ಕಸಗಳ ನಡುವೆ ಒಂದು ಮಾಣಿಕ್ಯ ಬಿದ್ದರೂ ಕೂಡ ಅದನ್ನು ಕಸ ಅಂತ ಹೇಗೆ ಭಾವಿಸ್ತೀವೋ, 99% ಕನಸುಗಳು ವ್ಯರ್ಥವಾಗಿರೋದ್ರಿಂದ, ಬೇಡದೇ ಇರೋದ್ರಿಂದ, ಆ 1% ನಮಗೆ ಬೇಕಾದ ಕನಸು ಕೂಡ, ಮನಸ್ಸು ತೋರಿಸಿದ ಸೂಚನೆಯನ್ನು ಕೂಡ ನಾವು ಇಗ್ನೋರ್ ಮಾಡಿಬಿಡ್ತೀವಿ. ಆದರೆ ಸಾಧನೆ ಇದ್ರೆ ಅದನ್ನ ಇಗ್ನೋರ್ ಮಾಡಲ್ಲ, ಅದರ ಸೂಕ್ಷ್ಮತೆಯನ್ನ ಕಂಡುಹಿಡಿತೀವಿ. ಅಂದ್ರೆ ಆಗ ಆಗುವಂತಹ ಬದಲಾವಣೆಗಳೇನು, ಏನ್ ಗಮನಿಸಬೇಕು? ಪತಂಜಲಿ ಏನ್ ಹೇಳ್ತಾರೆ, ನಿನಗೆ ಏನು ಸ್ವಪ್ನ ಬರ್ತದೆ ಸ್ವಪ್ನವನ್ನೇ ಧ್ಯಾನಿಸು ಅಂತ. ಏನ್ ಕನಸು ಬೀಳ್ತಾ ಇದೆ ಅದನ್ನೇ, ಸ್ವಪ್ನವನ್ನೇ ಧ್ಯಾನಿಸು, ಅದರ ಅರ್ಥ ನಿನಗೆ ಗೊತ್ತಾಗ್ತದೆ, ಯಾಕಾಗಿ ಆ ಕನಸು ಬಂತು ಅಂತ. ಅದು ವಿಸ್ತಾರ ಆಗ್ತಾ ಹೋಗಿ ಮುಂದಿನ ದಿನ ನಿನ್ನ ಭವಿಷ್ಯತ್ತನ್ನು ನೀನೇ ನೋಡ್ಕೊಳ್ಬಹುದು ಅಂತ ಹಿರಿಯರು ಹೇಳ್ತಾರೆ. ಇನ್ನು ಸಾಮಾನ್ಯವಾಗಿ ನಾವು ನೋಡ್ಬೋದು, ಕೆಲವರು ಹೇಳ್ತಾರೆ ಒಬ್ಬ ಮನುಷ್ಯನಿಗೆ 2 ಹೃದಯ 3 ಕಿವಿಗಳಿದೆ ಅಂತ ಹೇಳಿ. ಅದು ಯಾವುದು ಮತ್ತೆ ಯಾಕೆ ಅಂತ? ಅಲ್ಲ, ಇದು ಆಧ್ಯಾತ್ಮಿಕವಾಗಿ ಬೇರೆ ಬೇರೆ ವ್ಯಾಖ್ಯಾನಗಳನ್ನು ಮಾಡ್ಬೋದು. ಈಗ ನೋಡಿ, ನಾವು ಸಹಜವಾಗಿ ಹೇಳೋದಿದ್ರೆ ಇದು ಫಿಸಿಕಲ್ ಹಾರ್ಟ್ ಅಂತ ಒಂದಿದೆ, ಎಲ್ಲರಿಗೂ ಇರೋ ಹಾಗೆ. ಸ್ಪಿರಿಚುವಲ್ ಹಾರ್ಟ್ ಅಂತಾನು ಒಂದಿದೆ, ಅದಕ್ಕೆ ಅನಾಹತ ಚಕ್ರ ಅಂತ ಕರೀತಾರೆ. ಅದು ಸ್ಪಿರಿಚುವಲ್ ಹಾರ್ಟ್. ಅನಾಹತ ಅಂದ್ರೆ ಅರ್ಥನೇ ಹೃದಯ ಅಂತ. ಸಂಸ್ಕೃತದಲ್ಲಿ ಅದನ್ನ ಅನಾಹತ ಅಂತ ಕರೀತಾರೆ. ಅಂದ್ರೆ ಯಾವುದಕ್ಕೂ ತಾಗದೆ ಉಂಟಾಗುವಂತಹ ಶಬ್ದ. ಈಗ ಹೃದಯ ತನಗೆ ತಾನೇ ಬಡ್ಕೊಳ್ತಾ ಇದೆ, ಅಲ್ಲಿ ಯಾರೋ ಹೋಗಿ ಬಡಿತಾ ಇಲ್ಲ. ಹೇಗೆ ಗಂಟೆಯನ್ನು ಬಡಿತೀವೋ, ಹೇಗೆ ನಗಾರಿಯನ್ನು ಬಡಿತೀವೋ, ಅದಕ್ಕೆ ಹೆಸರು ಅಹತನಾದ ಅಂತ. ಒಂದಕ್ಕೊಂದು ಘರ್ಷಣೆಯಾಗಿ ಉಂಟಾಗುವ ಶಬ್ದಕ್ಕೆ ಅಹತನಾದ. ಘರ್ಷಣೆ ಆಗದೆ ತನಗೆ ತಾನೇ ಸೃಷ್ಟಿಯಾಗುವ ಶಬ್ದಕ್ಕೆ ಅನಾಹತನಾದ ಅಂತ. ಹಾಗಾಗಿ ಈ 2 ಹೃದಯ, ಒಂದು ಸ್ಪಿರಿಚುವಲ್ ಹಾರ್ಟ್, ಇನ್ನೊಂದು ಫಿಸಿಕಲ್ ಹಾರ್ಟ್, ನಾರ್ಮಲ್ ಹಾರ್ಟ್. ಹೀಗೆ 2 ಹೃದಯಗಳಿದೆ. ತುಂಬಾ ಜನ ಫಿಸಿಕಲ್ ಹಾರ್ಟ್ ಕಡೆಗೆ ಗಮನ ಕೊಟ್ಟಿದ್ದಾರೆ, ಆದರೆ ಅನಾಹತ ಚಕ್ರಕ್ಕೆ ಅಂದ್ರೆ ಸ್ಪಿರಿಚುವಲ್ ಹಾರ್ಟ್ ಕಡೆಗೆ ಗಮನ ಕೊಟ್ರೆ ನೀನು ಬಹಳ ದೊಡ್ಡ ಯೋಗಿ ಆಗ್ತೀಯ ಅಂತ. ರಮಣ ಕೂಡ ಆ ಹಾರ್ಟ್, ಅನಾಹತದ ಕಡೆಗೆ ಅವರು ಯಾವತ್ತು ಧ್ಯಾನಿಸ್ತಾ ಇದ್ರು. ಹಾಗಾಗಿ ರಮಣ ಕೂಡ ಹೇಳುದು, ನಾನು ಧ್ಯಾನಿಸ್ತಾ ಅಂತರಾಳಕ್ಕೆ ಇಳಿದಾಗ ನಾನೊಂದು ವಿಶಾಲವಾದ ಗುಹೆ ಒಳಗೆ ಪ್ರವೇಶವಾದ. ನನ್ನ ಜೀವನದಲ್ಲಿ ಇಷ್ಟು ಸುತ್ತಿದ್ದೀನಿ ಈ ಅರುಣಾಚಲ ಗಿರಿಯನ್ನ, ನಾನು ಎಲ್ಲಿಯೂ ಕೂಡ ಅಷ್ಟು ವಿಶಾಲವಾದ ಗುಹೆಯನ್ನ ನಾನು ನೋಡಿಲ್ಲ. ಅಷ್ಟು ವಿಶಾಲವಾದ ಗುಹೆ, 100 ಜನ ಋಷಿಗಳಲ್ಲಿ ತಪಸ್ಸನ್ನ ಮಾಡ್ತಾ ಇದ್ರು, ದಿವ್ಯವಾದ ಬೆಳಕು ಆ ಗುಹೆಯನ್ನ ಆವರಿಸ್ಕೊಂಡಿತ್ತು ಅಂತ ರಮಣ ಹೇಳುವಂತ ಮಾತು. ಅಂದ್ರೆ ಅನಾಹತಕ್ಕೆ, ಅಲ್ಲಿಗೆ ಧ್ಯಾನಕ್ಕೆ ಅಂತ ವಿಶೇಷವಾದಂಥ ಸ್ಥಾನ ಇದೆ. ಅದನ್ನು ಒಂದು ರೀತಿ ಕಿವಿ ಅಂತಾನೆ ಭಾವಿಸಬಹುದು. ಅಲ್ಲಿ ನಿಮ್ಮ ಮನಸ್ಸು ನಿಲ್ಲಿಸಿದಾಗ ಶುದ್ಧವಾದ ಪ್ರೀತಿ, ಡಿವೈನ್ ಲವ್ ಅಂತ ಏನು ಕರೀತಾರೆ, ಆ ವ್ಯಕ್ತಿತ್ವ ರೂಪುಗೊಳ್ಳಲಿಕ್ಕೆ, ಶುದ್ಧವಾದ ಮಾತನ್ನ ಕೇಳಿಸ್ಕೊಳ್ಳಿಕ್ಕೆ, ಪ್ರೀತಿಯ ವಾಕ್ಯಗಳನ್ನು ಕೇಳಿಸ್ಕೊಳ್ಳಿಕ್ಕೆ ಅದು ಕೂಡ ನಿಮ್ಗೆ ಸಹಾಯ ಆಗ್ತದೆ. ಬಹಳ ಅರ್ಥಪೂರ್ಣವಾಗಿ ಹೇಳಿದ್ರಿ ಗುರುಗಳೇ. ಇನ್ನು ಮನಸ್ಸಿನ ಮೂಲ ಯಾವುದು? ದೇಹ ಮತ್ತು ಆತ್ಮದ ಹಿಡಿತವೇ ಮನಸ್ಸ, ಅಥವಾ ಮನಸ್ಸೇ ಕರ್ಮ ಸಾಕ್ಷಿನ ಅಂತ? ಮನಸ್ಸೇ ಕರ್ಮ ಸಾಕ್ಷಿ, ಅದನ್ನೇ ನಾವು ಸೂಕ್ಷ್ಮ ಶರೀರ ಅಂತ ಕರಿತೀವಿ. ಆದರೆ ಎಲ್ಲಿವರೆಗೆ ಆತ್ಮವನ್ನ ಆ ಸೂಕ್ಷ್ಮ ಶರೀರ, ಮನಸ್ಸು ಬಂಧಿಸಿದೆಯೋ ಅಲ್ಲಿವರೆಗೆ ಮೋಕ್ಷ ಇಲ್ಲ. ಮೋಕ್ಷ ಅಂದ್ರೆ ಅರ್ಥನೇ ಮನೋಲಯ ಅಂತ. ಚಿತ್ತಶುದ್ಧಿ ಆದಾಗ ಸಾಕ್ಷಾತ್ಕಾರ ಆಗ್ತದೆ, ಮನೋಲಯ ಆದಾಗ ಮೋಕ್ಷ, ಕೈವಲ್ಯವನ್ನು ಪಡಿತೀರಿ, ಅರ್ಥಾತ್ ಸ್ವತಂತ್ರವನ್ನ ಪಡಿತೀರಿ. ಈಗ ಆತ್ಮಕ್ಕೆ ಯಾವುದೇ ತೋರ್ಪಡಿಕೆ ಇಲ್ಲ. ಅಂದ್ರೆ ಅದನ್ನು ಕತ್ತರಿಸ್ಲಿಕ್ಕಾಗಲ್ಲ, ಗೊತ್ತಿದೆ, ಅದು ತೋಯಿಸ್ಲಿಕ್ಕಾಗಲ್ಲ, ಒಣಗಿಸ್ಲಿಕ್ಕಾಗಲ್ಲ, ಬೇಯಿಸ್ಲಿಕ್ಕಾಗಲ್ಲ, ಎಲ್ಲವೂ ಸಹಜವಾಗಿ ಎಲ್ಲರೂ ಹೇಳ್ತಾರೆ. ಆದರೆ ಅದಕ್ಕೆ ನೋವು ಉಂಟು ಮಾಡಬಹುದಾ ಅಂದ್ರೆ ಮನಸ್ಸಿನ ಮೂಲಕ ಮಾಡಬಹುದು. ಸ್ವಯಂ ಅದಕ್ಕೆ ನೋವು ಇಲ್ಲ, ಆದರೆ ಮನಸ್ಸಿಗೆ ನೋವು ಕೊಟ್ರೆ ಆತ್ಮಕ್ಕೆ ನೋವು ಆದ ಹಾಗೇನೆ. ಹಾಗಾಗಿ ಎಲ್ಲಾ ಕರ್ಮಗಳು ಕೂಡ, ಕುಕರ್ಮ ಇರ್ಬೋದು, ಸುಕರ್ಮ ಇರ್ಬೋದು, ಎಲ್ಲವೂ ಸ್ಟೋರ್ ಆಗೋದು ಯಾವುದು, ಎಲ್ಲಿ ಅಂದ್ರೆ ಮನಸ್ಸಿನಲ್ಲಿ. ಆ ಮನಸ್ಸನ್ನೇ ಸೂಕ್ಷ್ಮ ಶರೀರ ಅಂತ ಕರಿತೀವಿ. ಯಾವಾಗ ಆ ಸೂಕ್ಷ್ಮ ಶರೀರ ಬಿದ್ದು ಹೋಗ್ತದೋ, ಲಯವಾಗ್ತದೋ, ಆಗ ಆತ್ಮ ಪರಿಪೂರ್ಣ ಸ್ವತಂತ್ರವಾಗ್ತದೆ. ಇನ್ನೊಬ್ಬರುಗಳೇ, ದೇಹ, ಆತ್ಮ ಮತ್ತು ಮನಸ್ಸನ್ನ ಒಂದಾಗಿಸೋದು ಹೇಗೆ? ಯೋಗ, ಧ್ಯಾನ, ಭಕ್ತಿ ಮಾರ್ಗವನ್ನ ಬಿಟ್ಟು ಇದಕ್ಕೆ ಬೇರೆ ಮಾರ್ಗ ಇದೆಯಾ? ತುಂಬಾ ಮಾರ್ಗಗಳಿದೆ. ಆ ತುಂಬಾ ಮಾರ್ಗ ತಂತ್ರವೂ ಇದೆ. ಎಲ್ಲಾ ಮಾರ್ಗಗಳು ಅಲ್ಟಿಮೇಟ್ ಚಿತ್ತಶುದ್ಧಿ, ಮನಸ್ಸಿನ ಶುದ್ಧಿ ಮತ್ತು ಆತ್ಮ ಸಾಕ್ಷಾತ್ಕಾರ ಕಡೆಗೆ. ಮನಸ್ಸು, ದೇಹ, ಆತ್ಮ ಎಲ್ಲವೂ ಒಟ್ಟಿಗೆ ಇದೆ. ಆದರೆ ಅದು ಚಂಚಲವಾಗಿದೆ, ಹರಿದು ಹಂಚಿ ಹೋಗ್ಬಿಟ್ಟಿದೆ ಅಷ್ಟೇ. ನೀವು ಕಣ್ಣು ಮುಚ್ಚಿದ ತಕ್ಷಣ ಮೊದಲೇ ಹೇಳಿದಾಗೆ 1000 ಥಾಟ್ಸ್ಗಳು ಬರ್ತವೆ. ಅರ್ಥಾತ್ ಅಲ್ಲಿ ಅಷ್ಟೋ ಜಾಗಗಳಿಗೆ ನಮ್ಮ ಶಕ್ತಿ ಹರಿದು ಹಂಚಿ ಹೋಗ್ಬಿಟ್ಟಿದೆ ಅಂತ. ಯಾವಾಗ
1000 ಥಾಟ್ಸ್ಗಳಿಂದ 10 ಥಾಟ್ಸ್ಗೆ, 10 ಥಾಟ್ಸಿಂದ 1 ಥಾಟ್ಸ್ಗೆ ಬರ್ತದೆ ಮನಸ್ಸು. ಆಗ ಈ ಎಲ್ಲೂ ಏಕತ್ರಿತಗೊಳ್ಳುತ್ತದೆ. ದೇಹ, ಮನಸ್ಸು, ಆತ್ಮ ಏಕತ್ರಿತಗೊಳ್ಳುತ್ತದೆ. ಆಗ ದಿವ್ಯತೆಯನ್ನು ಅನುಭವಿಸ್ತೀರಿ. ದೇಹ ಇದ್ದೂ ಕೂಡ ಆ ಮೋಕ್ಷದ ಅಪರಿಮಿತವಾದ ಆನಂದದ ಸ್ಥಿತಿಯನ್ನು ಹೊಂದುತ್ತೀರಿ. ಇನ್ನು ಕೊನೆಯದಾಗಿ ಗುರುಗಳೇ, ಈ ಮನುಷ್ಯನಿಂದ ಈ ಸೃಷ್ಟಿ ಸ್ಥಿತಿಯ ರಹಸ್ಯ ಅರಿಯೋದಕ್ಕೆ ಸಾಧ್ಯನಾ ಅಂತ? ಯಾವಾಗ ತನ್ನನ್ನು ತಾನು ಯಾರು ಅಂತ ಅರ್ಥ ಮಾಡ್ಕೊಳ್ತಾನೋ ಆಗ ಎಲ್ಲದರ ರಹಸ್ಯ ತನಗೆ ತಾನೇ ಬಿಟ್ಕೊಳ್ಳೋಕೆ ಶುರುವಾಗ್ತದೆ. ತಾನು ಯಾರು ಅನ್ನುವ ಅರಿವಿದೆಯಲ್ಲ, ಅದು ಆದಾಗಲೇ ಸೃಷ್ಟಿಯ ಮೂಲಕ್ಕೆ ಹೋದ ಅಂತ ಅರ್ಥ. ಹಾಗಾಗಿ ಸೃಷ್ಟಿ ಯಾಕಾಯಿತು, ಹೇಗಾಯಿತು, ಎಲ್ಲಾಯಿತು, ಅದರ ಅಪರಿಮಿತವಾದ ಶಕ್ತಿ ಏನು, ಪರಮಶಕ್ತಿ ಹೇಗೆ ಕೆಲಸ ಮಾಡ್ತದೆ ಅನ್ನುವುದರ ಗೋಚರ ಕ್ಷಣ ಕ್ಷಣಕ್ಕೂ ಆಗ್ಲಿಕ್ಕೆ ಶುರುವಾಗ್ತದೆ. ಮತ್ತು ಒಂದೇ ದಿನದಲ್ಲಿ ಆಗಲ್ಲ. ಅವನ ಪಕ್ವತೆಯ ಆಧಾರದ ಮೇಲೆ, ಸಾಕ್ಷಾತ್ಕಾರ ಹೊಂದಿದ ಪಕ್ವತೆ ಆಧಾರದ ಮೇಲೆ ಅದರ ರಹಸ್ಯಗಳು ಎಲ್ಲೆಲ್ಲಿ ಅವನ ಮನಸ್ಸನ್ನು ನಿಲ್ಲಿಸ್ತಾನೋ ಅಲ್ಲಿ ರಹಸ್ಯ ತನಗೆ ತಾನೇ ಬಿಡುಗಡೆ ಆಗಕ್ಕೆ ಶುರುವಾಗ್ತದೆ. ಪತಂಜಲಿ ಕೂಡ ಅದನ್ನು ಹೇಳ್ತಾರೆ. ನೀವು ಸೂರ್ಯನ ಮೇಲೆ ಮನಸ್ಸನ್ನು ನಿಲ್ಲಿಸಿದ್ರೆ, ಸಂಯಮ ಅನ್ನೋ ಶಬ್ದ ಬಳಸ್ತಾರೆ. ಧಾರಣ, ಧ್ಯಾನ, ಸಮಾಧಿ, ಈ ಮೂರನ್ನು ಅಂದ್ರೆ ಮನಸ್ಸನ್ನ ಪರಿಪೂರ್ಣವಾಗಿ ಅರ್ಥರಹಿತವಾಗಿ, ಸೂರ್ಯ ಬೇರೆ ನಾನು ಬೇರೆ ಅನ್ನೋ ಭಾವಸ್ಥಿತಿ ಹೋಗಿ ಅಲ್ಲೇ ನಮ್ಮ ಮನಸ್ಸು ಪೂರ್ಣವಾಗಿ ಲೀನವಾಗುವ ರೀತಿಯ ಸ್ಥಿತಿಯನ್ನ ಸೂರ್ಯನ ಮೇಲೆ ನಿಲ್ಲಿಸಿದ್ರೆ ಇಡೀ ಖಗೋಳದ ರಹಸ್ಯ ಬಿಟ್ಕೊಳ್ತದೆ. ನೀವು ಯಾವುದೋ ಒಂದು ಶಕ್ತಿಯ ಮೇಲೆ ನಿಮ್ಮ ಮನಸ್ಸನ್ನ ಸಂಯಮಗೊಳಿಸಿದ್ರೆ ಆ ಇಡೀ ರಹಸ್ಯ ಗೊತ್ತಾಗ್ತದೆ. ಈ ರಹಸ್ಯ ತಿಳಿದ ಕಾರಣಕ್ಕೆ ಆಯುರ್ವೇದ ಇರಬಹುದು, ಖಗೋಳ ವಿಜ್ಞಾನ ಇರಬಹುದು, ಜ್ಯೋತಿಷ್ ಶಾಸ್ತ್ರ ಇರಬಹುದು, ಅಂತಹ ಮಹಾನ್ ವಿಜ್ಞಾನಗಳು ನಮ್ಮ ದೇಶದಲ್ಲಿ ಬರ್ಲಿಕ್ಕೆ ಸಾಧ್ಯ ಆಯಿತು. ಅರ್ಥಾತ್ ಸೃಷ್ಟಿಯ ಎಲ್ಲ ರಹಸ್ಯಗಳು ನಮಗೆ ಗೊತ್ತಾಗ್ತದೆ. ಅಂದ್ರೆ ಪ್ರಕೃತಿಯ ಜೊತೆಗೆ ನಿರಂತರವಾಗಿ ಒಡನಾಟ ಇರಲೇಬೇಕು. ನಾವೇ ಪ್ರಕೃತಿ ಆಗ್ಬಿಡ್ಬೇಕು. ಆ ತಾಯಿಯ ಜೊತೆ ನಾವು ಯಾವಾಗ ಪೂರ್ಣವಾಗಿ ಶರಣ ಆಗ್ತೀವಿ ಆಗ ಪ್ರಕೃತಿ ತನ್ನ ರಹಸ್ಯವನ್ನ ಹೇಗೆ ಸತ್ಯಕಾಮ ಜಾಬಾಲಿಗೆ ಬಿಟ್ಕೊಡುತ್ತೋ, ಹೇಗೆ ಉಪಮನ್ಯುವಿಗೆ ಬಿಟ್ಕೊಡುತ್ತೋ, ಹಾಗೆ ಆ ಸೃಷ್ಟಿಯ ರಹಸ್ಯವನ್ನ ಬಿಟ್ಕೊಡಕ್ ಶುರು ಮಾಡ್ತದೆ. ಅಹಂಕಾರ ಅಡ್ಡಿ ಉಂಟು ಮಾಡಿದೆ. ಸಾಕ್ಷಾತ್ಕಾರ ಅಂದ್ರೆ ಇದೆ, ಅಹಂಕಾರ ರಹಿತವಾದ ಸ್ಥಿತಿ. ನೀವು ಇನ್ನೂ ಸಿಂಪಲ್ ಆಗಿ ಹೇಳೋದಿದ್ರೆ, ಆ ಅಹಂಕಾರ ಬಿದ್ದು ಹೋದ್ರೆ, ಅಂದ್ರೆ ಮನಸ್ಸು ಬಿದ್ದು ಹೋದಾಗ, ಅಹಂಕಾರ ಬಿದ್ದಾಗ ನೀವು ಏನನ್ನ ನೋಡ್ತೀಯೋ ಆ ಎಲ್ಲ ರಹಸ್ಯಗಳು ನಿಮಗೆ ತನಗೆ ತಾನೇ ತಿಳಿತಾ ಹೋಗ್ತದೆ. ಬಹಳಷ್ಟು ಸರಳವಾಗಿ ಮತ್ತೆ ವಿವರವಾಗಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ ಅವರುಗಳೇ. ಧನ್ಯವಾದ ನಿಮಗೆ.